ॐ तिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरत्वसे नमः। हे कृष्णकरुणा सिन्धो दीनबन्धो जगत्पते गोपेश गोपिकान्त राधा कान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्। हरे कृष्ण। ಎಲ್ಲ ಭಕ್ತರಿಗೂ ಸ್ವಾಗತ. ಶ್ರೀಮದ್ ಭಾಗವತ ರಸಮಾಲೆಯ ಕಕ್ಷೆಗೆ ನಾವು ಭಾಗವತದ 5ನೇ ಸ್ಕಂದ 12ನೇ ಅಧ್ಯಾಯವನ್ನು ಚರ್ಚೆ ಮಾಡಿದ್ದೇವೆ. ಇವತ್ತು 13 ಮತ್ತೆ 14 ಎರಡು ಅಧ್ಯಾಯಗಳನ್ನು ಚರ್ಚೆ ಮಾಡೋಣ. ರಹುಗಣ ಮತ್ತು ಜಡಭರತರ ಮಧ್ಯ ಸಂವಾದ ನಡೀತಾ ಇದೆ. ಆ ಸಂವಾದ ಮುಂದುವರಿಯುತ್ತದೆ. ರಹುಗಣ ರಾಜ ಈ ಜಗತ್ತಿನ ಬಗ್ಗೆ, ಈ ಸಂಸಾರದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರು. ರಹುಗಣ ರಾಜ ಜಡಭರತರಿಗೆ ಕೇಳಿದ್ರು. ಜಡಭರತರು ಈ ಪ್ರಶ್ನೆಗೆ ಉತ್ತರವನ್ನ 13ನೇ ಅಧ್ಯಾಯದಲ್ಲಿ ನೀಡ್ತಾರೆ. ಆದ್ರೆ 13ನೇ ಅಧ್ಯಾಯದಲ್ಲಿ ಕೊಟ್ಟಂತ ಉತ್ತರ ತುಂಬಾ ನಿಗೂಢವಾಗಿದೆ, ಗುಹ್ಯವಾಗಿದೆ, ಅಥವಾ ತುಂಬಾ ಒಗಟಿನ ತರ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯ್ತು. ಅದಕ್ಕಾಗಿ ರಹುಗಣ ರಾಜ, ಅಫ್ಕೋರ್ಸ್ ರಹುಗಣ ರಾಜನಿಗೆ ಅರ್ಥ ಆಯ್ತು, ಆದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಅರ್ಥ ಆಗ್ಲಿಲ್ಲ. ಪರೀಕ್ಷಿತ್ ಮಹಾರಾಜರು ಸುಖದೇವ್ ಮಹಾರಾಜರಿಗೆ ಪ್ರಶ್ನೆ ಕೇಳ್ತಾರೆ, ಈ ಒಂದು ಒಗಟು, ಈ ಕಥೆ ನನಗೆ ಅರ್ಥ ಆಗ್ಲಿಲ್ಲ, ದಯವಿಟ್ಟು ವಿವರವಾಗಿ ತಿಳಿಸಿ ಅಂತ. ಸುಖದೇವ್ ಮಹಾರಾಜರು ಜಡಭರತರು ಹೇಳಿದಂತಹ ಕಥೆಯನ್ನ ಮತ್ತೆ ಪುನಃ ವಿವರಿಸಿ 14ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಆಗ ಪರೀಕ್ಷಿತ್ ಮಹಾರಾಜರಿಗೆ ಅರ್ಥ ಆಗುತ್ತೆ. ಆದರೆ ನಮಗೆಲ್ಲ ಅರ್ಥಪಡಿಸೋದಿಕ್ಕೆ ಶ್ರೀಲಪ್ರಭುಪಾದರು ಅನುವಾದವನ್ನ, ಭಾವಾರ್ಥವನ್ನ ಬರೆದಿದ್ದಾರೆ. ಶ್ರೀಲಪ್ರಭುಪಾದರ ಭಾವಾರ್ಥದಿಂದ ಇನ್ನಷ್ಟು ಸರಳವಾಗಿ ಅರ್ಥ ಆಗುತ್ತೆ. ಇದೇ ಗುರು ಶಿಷ್ಯ ಪರಂಪರೆ. ಕೆಲವೊಮ್ಮೆ ಗುರುಗಳು ಹೇಳಿದ್ದು ನಮ್ಗೆ ಅರ್ಥ ಆಗೋದಿಲ್ಲ, ಆಗ ಭಕ್ತರ ಜೊತೆ ಚರ್ಚೆ ಮಾಡಿದಾಗ ಅದು ಅರ್ಥ ಆಗುತ್ತೆ. ಅದೇ ರೀತಿ ಇಲ್ಲಿ ಜಡಭರತರು ಹೇಳಿದ್ದು ಪರೀಕ್ಷಿತನಿಗೆ ಅರ್ಥ ಆಗ್ಲಿಲ್ಲ. ಸುಖದೇವ್ ಮಹಾರಾಜರ ಅನುಗ್ರಹದಿಂದ ಅರ್ಥ ಆಯ್ತು. ಭಾಗವತದ ವಿಚಾರಗಳು ಕೆಲವೊಮ್ಮೆ ಅರ್ಥ ಆಗದೆ ಹೋದ್ರೆ ನಾವು ಭಕ್ತರ ಜೊತೆ ಚರ್ಚೆ ಮಾಡಿದಾಗ, ಮಂಥನ ಮಾಡಿದಾಗ ಆ ವಿಷಯಗಳು ಅರ್ಥ ಆಗ್ತವೆ. ಮಂಥನ ಮಾಡಿ ಕೂಡ ಅರ್ಥ ಆಗದೆ ಹೋದರೆ ಸೇವೆ ಮಾಡಬೇಕು, ಹರಿನಾಮ ಸ್ಮರಣೆ ಮಾಡಬೇಕು. ಸೇವೆ ಮುಖಾಂತರ ಆ ಒಂದು ನಿಗೂಢವಾದ ಅರ್ಥ ನಮಗೆ ಗೊತ್ತಾಗುತ್ತೆ. ಸೇವೋನ್ ಮುಖೇಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಅದಃ. ಯಾವಾಗ ನಾವು
ಭಗವಂತನ ಸೇವೆಯನ್ನ ಮಾಡ್ತೀವಿ, ಆಗ ಭಗವಂತನ ಸ್ಮರಣೆ ಸ್ಫು ಆ, ಸ್ಫುರಿತವಾಗುತ್ತೆ ಹೃದಯದಲ್ಲಿ. ಅದ ಶ್ರೀಕೃಷ್ಣ ನಾಮಾದಿ ನ ಭವೆ ಗ್ರಾಹ್ಯಮಿಂದ್ರಿಯೈ. ಸೊ ಕೃಷ್ಣನನ್ನ ನಮ್ಮ ಜಡ ಇಂದ್ರಿಯಗಳಿಂದ ಗ್ರಹಿಸುವುದು ಕಷ್ಟ, ಅಸಾಧ್ಯ. ಸೇವನ್ಮುಖೇ ಜಿಹ್ವಾದೋ ಸ್ವಯಮೇವ ಸ್ಫುರತಿ ಅದ ಹಾಗೆ. ಆದ್ರೆ ಯಾವಾಗ ನಾವು ನಮ್ಮ ನಾಲಿಗೆಯಿಂದ ಭಗವಂತನ ಸೇವೆಯನ್ನು ಮಾಡ್ತೀವಿ, ಆಗ ಅದು ಸ್ಫುರಿತವಾಗತ್ತೆ, ಕೃಷ್ಣ ಗೋಚರವಾಗ್ತಾನೆ. ಕೃಷ್ಣನಿಗೆ ಹೆಸರು ಅಧೋಕ್ಷಜ, ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಮೀರಿದವನು. ನಮ್ಮ ಇಂದ್ರಿಯಗಳಿಂದ ಭಗವಂತನನ್ನ ಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಯಾವಾಗ ಸೇವೆಯನ್ನು ಮಾಡ್ತೀವಿ, ಆಗ ಭಗವಂತ ಗೋಚರವಾಗ್ತಾನೆ. ಅದೇ ರೀತಿ ಭಾಗವತದ ತತ್ವಗಳು ಕೂಡ ಕೆಲವೊಮ್ಮೆ ಗೋಚರಿಸುವುದಿಲ್ಲ, ಅರ್ಥ ಆಗೋದಿಲ್ಲ. ಆಗ ಏನ್ ಮಾಡ್ಬೇಕು? ಸೇವೆ ಮಾಡ್ಬೇಕು, ಹರಿನಾಮ ಜಪ ಮಾಡ್ಬೇಕು, ಮತ್ತೆ ವೈಯಕ್ತಿಕವಾಗಿ ಶ್ರಮ ಪಡಬೇಕು ಭಗವಂತನ ಸೇವೆಯಲ್ಲಿ. ಆಗ ಆ ಅರ್ಥಗಳು ಗೋಚರವಾಗ್ತವೆ. ಸೊ ಇಲ್ಲಿ ಪರೀಕ್ಷಿತನಿಗೆ ಅರ್ಥ ಆಗ್ಲಿಲ್ಲ. ಸೊ ಶುಕದೇವ ಮಹಾರಾಜರು ಅದನ್ನು ವಿವರಿಸಿ ಅರ್ಥ ಮಾಡಿಸಿದರು. ಓಕೆ, ಈಗ ಕಥೆ ಏನಿತ್ತು? ಈ ಒಂದು ಮೆಟಫೋರ್ ಅಂದ್ರೆ ಒಂದು ರೂಪಕವಾದಂತಹ ಕಥೆ. ಇಟ್ಸ್ ಎ ಕಂಪ್ಯಾರಿಸನ್. ಇದು ಒಂದು ನಿಜವಾದ ಕಥೆ ಅಲ್ಲ, ಇಟ್ಸ್ ಎ ಮೆಟಫಾರಿಕ್ ಸ್ಟೋರಿ. ಇಂಗ್ಲಿಷ್ ಅಲ್ಲಿ ಮೆಟಫೋರ್ ಅಂತಾರೆ. ಮೆಟಫೋರ್ ಅಂದ್ರೆ ಆ ಒಂದು ಕಥೆ ಮುಖಾಂತರ. ಸೊ ಇದನ್ನ ಹೇಳಿದ್ದಾರೆ. ಸೊ ಈ ಒಂದು ಕಥೆಯನ್ನು ನಾವು ಇವತ್ತು ನೋಡಲು ಇಷ್ಟಪಡೋಣ. ಓಕೆ, ಓಕೆ, ಈಗ ಕಥೆ ಸ್ಟಾರ್ಟ್ ಆಗುತ್ತೆ. ಸೊ 13ನೇ ಅಧ್ಯಾಯದ ಪ್ರಥಮ 19 ಶ್ಲೋಕಗಳಲ್ಲಿ ಜಡಭರತನ ರೂಪಕ ಕಥೆ, ಮೆಟಫರಿಕ್ ಸ್ಟೋರಿ, ಮತ್ತು ಶ್ರೀ ಮುನಿಯವರ ವಿವರಣೆ. ಸೊ 13ನೇ ಅಧ್ಯಾಯದಲ್ಲಿ 19 ಶ್ಲೋಕಗಳಲ್ಲಿ ಯಾವ ಕಥೆಯನ್ನು ಹೇಳಿದ್ರು ಅದನ್ನೇ ಶುಕಮುನಿಯವರು 14ನೇ ಅಧ್ಯಾಯದಲ್ಲಿ 41 ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಓಕೆ, ಸೊ ಎರಡನ್ನ ಕಂಬೈನ್ ಮಾಡಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಓಕೆ, ನಂತರ ಜಡಭರತನ ಉಪದೇಶ ಮತ್ತು ರಹುಗಣನ ಕೃತಜ್ಞತೆ ವ್ಯಕ್ತಪಡಿಸುವುದು. ನಂತರ ಋಷಿಗಳು ಜಡಭರತನನ್ನು ವೈಭವೀಕರಿಸುತ್ತಾರೆ. ಯಾಕಂದ್ರೆ ಜಡಭರತನ ಗುಣಗಳನ್ನ ವರ್ಣನೆ ಮಾಡ್ತಾರೆ, ವೈಭವೀಕರಿಸ್ತಾರೆ. ಸೊ ಈ ರೀತಿ 13 ಮತ್ತೆ 14ನೇ ಅಧ್ಯಾಯ ಇದೆ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಚರ್ಚೆ ಮಾಡೋಣ, ಯಾಕಂದ್ರೆ ತುಂಬಾ ವಿಶಾಲವಾದಂತಹ ನಿಗೂಢವಾದ ಆಳವಾದ ವಿಷಯವಿದು. ಸೊ ಇವತ್ತು ಮುಗಿದೇ ಹೋದ್ರೆ ಮುಂದಿನ ವಾರ ಇದನ್ನ ಕಂಟಿನ್ಯೂ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ 5ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಭೌತಿಕ ಅಸ್ತಿತ್ವವನ್ನು ದಾಟಬೇಕು. ವಿ ಶುಡ್ ಕ್ರಾಸ್ ಓವರ್ ದ ಸಂಸಾರವನ್ನು ದಾಟಬೇಕು ಅಂತ ಉಲ್ಲೇಖಿಸಿದೆ. ಸೊ 13ನೇ ಅಧ್ಯಾಯದಲ್ಲಿ ಆ ಮಾರ್ಗವನ್ನ ಹೇಳಿಕೊಡ್ತಾರೆ. ಒಬ್ಬ ಪ್ರಯಾಣಿಕನ ಕಥೆಯ ಮುಖಾಂತರ ಹೇಗೆ ಅವನು ಕಾಡಿಗೆ ಹೋಗಿದ್ದ, ಕಾಡಲ್ಲಿ ಸಿಕ್ಕಿಬಿದ್ದ, ಕಾಡಿಂದ ಹೊರಬರುವ ಮಾರ್ಗ ಏನು ಅಂತ ಹುಡುಕಿದ. ಸೊ ಅದೇ ರೀತಿ ಸಂಸಾರದಲ್ಲಿ ನಾವು ಸಿಕ್ಕಿಬಿದ್ದಿದ್ದೇವೆ, ಸಂಸಾರವನ್ನು ದಾಟಿ ಹೇಗೆ ಹೊರ ಬರಬೇಕು ಅನ್ನೋದನ್ನ 13ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ ಜಡಭರತರು. ಅದನ್ನೇ ಶುಕಮುನಿಗಳು ಪರೀಕ್ಷಿತನಿಗೆ ಇನ್ನಿಷ್ಟು ವಿವರವಾಗಿ ಹೇಳ್ತಾರೆ. ಸೊ 13ನೇ ಅಧ್ಯಾಯದಲ್ಲಿ ರಹುಗಣನಿಗೆ ಜಡಭರತನ ರೂಪಕ ಕಥೆ, 14ನೇ ಅಧ್ಯಾಯದಲ್ಲಿ ಪರೀಕ್ಷಿತನಿಗೆ ಶುಕಮುನಿಯವರ ಅವರು ನೀಡಿದ ರೂಪಕ ಕಥೆಯ ವಿವರಣೆ, ಆ ಕಥೆಯನ್ನೇ ವಿವರಿಸುತ್ತಾರೆ. ಸೊ ಆ ಕಥೆ ಏನು ಅನ್ನೋದು ಈಗ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ಒಬ್ಬ ವ್ಯಾಪಾರಿಯನ್ನ ಇಲ್ಲಿ ಸಂಸ್ಕೃತ ಭಾಷೆಯಲ್ಲಿ ವಣಿಕ್ ಅಂತ ಕರೆದಿದ್ದಾರೆ. ವಣಿಕ
ವ್ಯಾಪಾರ ಮಾಡುವನು. ವ್ಯಾಪಾರ ಯಾಕೆ ಮಾಡ್ತಾನೆ? ದುಡ್ಡು ಸಂಪಾದನೆ ಮಾಡೋದಿಕ್ಕೆ. ದುಡ್ಡಿನಿಂದ ಎಲ್ಲ ಆಸೆಗಳನ್ನ ಪೂರೈಸಿಕೊಳ್ಳಬಹುದು, ಸುಖವಾಗಿ ಜೀವನ ಮಾಡಬಹುದು ಅನ್ನುವ ಆಸೆಯಿಂದ ಈ ವ್ಯಾಪಾರಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ತಾನೆ, ಕಾಡಲ್ಲಿ ಹಲವಾರು ಉತ್ಪಾದನೆಗಳನ್ನ ಸಂಗ್ರಹಿಸಿ, ಉದಾಹರಣೆಗೆ ಕಟ್ಟಿಗೆ ಅಥವಾ ಒಂದು ಕಲ್ಲುಗಳು, ಅಂದ್ರೆ ಅಮೂಲ್ಯವಾದಂತಹ ಕಲ್ಲುಗಳು ಮತ್ತೆ ಖನಿಜಗಳು, ಇವೆಲ್ಲ ದೊರಕುತ್ತವೆ ಕಾಡಲ್ಲಿ. ಸೊ ಅದನ್ನ ಸಂಗ್ರಹಿಸಿ ನಗರಕ್ಕೆ ಹೋಗಿ ವ್ಯಾಪಾರವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡುವ ಆಸೆಯಿಂದ ಇವನು ಕಾಡಿಗೆ ಬಂದ. ಅದೇ ರೀತಿ ಬದ್ಧಾತ್ಮ, ನಾವು ಜೀವಾತ್ಮರೆಲ್ಲರೂ ಭಗವಂತನನ್ನ ಮರೆತು ಈ ಭವಸಾಗರದಲ್ಲಿ ಅಥವಾ ಭೌತಿಕ ಜಗತ್ತಿನ ಕಾಡಿನಲ್ಲಿ ಬಂದಿದ್ದೇವೆ. ಓಕೆ, 6 ಇಂದ್ರಿಯಗಳನ್ನ ಧರಿಸಿಕೊಂಡು ದೇಹಧಾರಣೆಯನ್ನ ಮಾಡಿಕೊಂಡು ಸುಖವನ್ನ ಬಯಸುತ್ತಾ, ಇಂದ್ರಿಯ ಸುಖವನ್ನ ಬಯಸುತ್ತಾ ನಾವು ಈ ಭೌತಿಕ ಸಂಸಾರದ ಕಾಡಿಗೆ ಬಂದಿದ್ದೇವೆ ಅಂತ ಇಲ್ಲಿ ಹೇಳಲಾಗಿದೆ. ಲಾಭಕ್ಕಾಗಿ ಮಾರಲು ಕೆಲವು ವಸ್ತುಗಳನ್ನು ಪಡೆಯುವುದಕ್ಕಾಗಿ ಅರಣ್ಯವನ್ನು ಪ್ರವೇಶಿಸುವ ಪಕ್ಕಾ ವ್ಯಾಪಾರಿಯಂತೆ ಅವನು ಹಗಲು ರಾತ್ರಿ ಕಷ್ಟಪಡುತ್ತಾನೆ. ಇಷ್ಟಾಗಿಯೂ ವಾಸ್ತವವಾಗಿ ಆತ ಸುಖವನ್ನು ಈ ಭೌತಿಕ ಜಗತ್ತಿನಲ್ಲಿ ಪಡೆಯಲಾರನು. ಸೊ ವ್ಯಾಪಾರಿ ವ್ಯಾಪಾರ ಮಾಡೋದಕ್ಕೆ ಬಂದ ಕಾಡಿಗೆ, ಆದ್ರೆ ಕಾಡಿನಲ್ಲಿ ವ್ಯಾಪಾರಕ್ಕಿಂತಲೂ ಕಷ್ಟ ಸಿಕ್ಕಿದ್ದೇ ಹೆಚ್ಚು. ಅದೇ ರೀತಿ ಬದ್ಧಾತ್ಮನು ಆಸೆಬುರುಗನಾಗಿ ಯಾವುದೋ ಐಹಿಕ ಲಾಭಕ್ಕಾಗಿ ಐಹಿಕ ಜಗತ್ತನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಅವನು ಮಾಯೆಯಿಂದ ಬದ್ಧನಾಗಿ ವಿವಿಧ ರೀತಿಯ ದೇಹಗಳಲ್ಲಿ ಬಡಲುತ್ತಾನೆ. ಕೆಲವೊಮ್ಮೆ ಮರವಾಗಿ, ಕೆಲವೊಮ್ಮೆ ನಾಯಿಯಾಗಿ, ಕೆಲವೊಮ್ಮೆ ಪಕ್ಷಿಯಾಗಿ, ಕೆಲವೊಮ್ಮೆ ಮನುಷ್ಯನಾಗಿ ಈ ಜಗತ್ತಿನಲ್ಲಿ ಸುತ್ತುತ್ತಾನೆ. ಪರಿಹಾರದ ಹುಡುಕಾಟದಲ್ಲಿ ಅವನು ಒಳಗಾಗಿದ್ದಾನೆ. ಶುದ್ಧ ಭಕ್ತರ ಆಶ್ರಯವಿಲ್ಲದೆ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದಾನೆ. ಸೊ ಅವರಿಗೆ ಶುದ್ಧ ಭಕ್ತರ ಆಶ್ರಯ ಕೂಡ ದೊರಕಿಲ್ಲ, ಆದ ಕಾರಣ ಅವನು ಓಡಾಡುತ್ತಿದ್ದಾನೆ. ಸೊ ಆಕ್ಚುಲಿ ಈ ಜಗತ್ತಿನಲ್ಲಿ ನಾವು ಸುಖವನ್ನು ಹುಡುಕಕ್ ಬಂದಿದ್ದೀವಿ, ಆದ್ರೆ ಸುಖ ಎಲ್ಲಿದೆ? ನಿಜವಾದ ಸುಖ ಎಲ್ಲಿದೆ ಅಂದ್ರೆ ಹರಿ ಗುರು ಚರಣಾರವಿಂದ ಮಧುಕರ ಅನುಪದವಿ ಅವರುಂಧೆ. ಹರಿ ಗುರುಗಳ ಚರಣದಲ್ಲಿ ನಿಜವಾದ ಸುಖವಿದೆ. ಹರಿ ಗುರು ಚರಣವನ್ನ ತೊರೆದು ಬೇರೆ ಮಾರ್ಗದಲ್ಲಿ ಸುಖವನ್ನ ಹುಡುಕಿದರೆ ಅದು ಸಿಗೋದಿಲ್ಲ. ಆದರೆ ಈ ಬದ್ಧಾತ್ಮ ಭಗವಂತನನ್ನ, ಗುರುವನ್ನ ತ್ಯಜಿಸಿ ಇಂದ್ರಿಯ ಭೋಗಕ್ಕಾಗಿ ಕಾಡಿಗೆ ಬಂದಿದ್ದಾನೆ. ಅದಕ್ಕೆ ಅವನು ಇನ್ನಿಷ್ಟು ಕಷ್ಟಕ್ಕೆ ಈಡಾಗ್ತಾನೆ, ಅವನಿಗೆ ಸುಖ ಸಿಗುವುದಿಲ್ಲ. ಮತ್ತೆ ಕಾಡಿನಲ್ಲಿ ಭೌತಿಕ ಸಂಸಾರದಲ್ಲಿ ಗುರುವಿನ ಚರಣಾಶ್ರಯವು ಕೂಡ ದೊರಕುತ್ತಿಲ್ಲ. ಆಕ್ಚುಲಿ ಅತಿ ಭಾಗ್ಯವಂತರಿಗೆ ಮಾತ್ರ ಗುರುವಿನ ಚರಣಾಶ್ರಯ ದೊರಕುತ್ತೆ. ಸುಮಾರು ಜನರಿಗೆ ಪ್ರಾಮಾಣಿಕ ಗುರುವಿನ ಚರಣಾಶ್ರಯ ದೊರಕುವುದಿಲ್ಲ. ಸೊ ಯಾರಿಗೆ ಚರಣಾಶ್ರಯ ದೊರಕಿದೆ ಅವರಿಗೆ ಭಾಗ್ಯವಾನ ಜೀವ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಅಂತ ಸಂಬೋಧನೆ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಸಿಗದೇ ಇರುವುದು ಅವನಿಗೆ ಸಿಕ್ಕಿದೆ, ಅದು ಅವನ ಭಾಗ್ಯ. ಆ ಭಾಗ್ಯವನ್ನು ಸೃಷ್ಟಿ ಮಾಡಿದವರು ಯಾರು? ಶುದ್ಧ ಭಕ್ತರು. ಶುದ್ಧ ಭಕ್ತರೇ ಅವನಿಗೆ ಒಂದು ಶುದ್ಧ ಭಕ್ತರ ಆಸೆ ಏನು? ಎಲ್ಲರೂ ಭಕ್ತರಾಗಬೇಕು ಅಂತ. ಅಂತಹ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದಾಗ ಭಕ್ತಿಲತಾ ಬೀಜ ಅವನಿಗೆ ದೊರಕುತ್ತೆ. ಆದರೆ ದುರದೃಷ್ಟವಶವಾಗಿ ಈ ಒಬ್ಬ ವ್ಯಕ್ತಿ ಕಾಡಿಗೆ ಬಂದಿದ್ದಾನೆ, ಅವನಿಗೆ ಹರಿಗುರುವಿನ ಆಶ್ರಯ ದೊರಕಿಲ್ಲ. ಸೊ ಬಳಲುತ್ತಿದ್ದಾನೆ. ಪ್ರಭುಪಾದರು ಹೇಳ್ತಾರೆ, ಜೀವಾತ್ಮ ಸುಖವನ್ನ ಪಡೆಯೋದಿಕ್ಕೆ ಎಷ್ಟು ಕಷ್ಟ ಪಡ್ತಾನೆ. ಪ್ರಭುಪಾದರು ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಓಡ್ತಾನೆ. ಎಲ್ಲಿಗೆ ಓಡ್ತಾನೆ? ಆಫೀಸಿಗೆ ಓಡ್ತಾನೆ. ಕಾರಲ್ಲಿ ಫಾಸ್ಟ್ ಆಗಿ ಪ್ರಯಾಣ ಮಾಡ್ತಾನೆ, ವೇಗವಾಗಿ ಹೋಗ್ತಾನೆ. ಕೆಲವೊಮ್ಮೆ ಆಕ್ಸಿಡೆಂಟ್ ಆಗುತ್ತೆ, ಸಾಯ್ತಾನೆ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಕೂಡ ಸುಖ ಅವನಿಗೆ ಸಿಗೋದಿಲ್ಲ. ಆ ದುಡಿದ ದುಡ್ಡನ್ನು ಕೂಡ ಅನುಭವಿಸಲು ಅವನ ಹತ್ರ ಸಮಯವಿಲ್ಲ. ರೈಟ್? ಪೀಪಲ್ ಹ್ಯಾವ್ ಲಾಟ್ ಆಫ್ ವೆಲ್ತ್ ಬಟ್ ನೋ ಟೈಮ್ ಟು ಎಂಜಾಯ್ ದ ವೆಲ್ತ್. ಜನರ ಹತ್ರ ದುಡ್ಡಿದೆ, ಆದ್ರೆ ದುಡ್ಡಿನಿಂದ ಸುಖ ಅನುಭವಿಸೋದಕ್ಕೆ ಸಮಯವಿಲ್ಲ ಅಂತ. ಅದು ಈ ಪ್ಯಾರಾಡಾಕ್ಸ್ ಆಫ್ ದಿಸ್ ಮಟೀರಿಯಲ್ ವರ್ಲ್ಡ್. ಈ ಒಂದು ಆಧುನಿಕ ಜಗತ್ತಿನ ಒಂದು ಏನಂತಾರೆ ಲಕ್ಷಣ. ದುಡ್ಡಿದೆ ಆದ್ರೆ ಸುಖ ಇಲ್ಲ, ರೈಟ್? ಟೆಕ್ನಾಲಜಿ ಇದೆ ಆದ್ರೆ ಕಂಫರ್ಟ್ಸ್ ಇಲ್ಲ.
ರೈಟ್. ಎಷ್ಟು ಟೆಕ್ನಾಲಜಿ ಇದೆ ಆದ್ರೂ ಕೂಡ ಜನರು ಟೆನ್ಷನ್ ಅಲ್ಲಿ ಇರ್ತಾರೆ. ಸಾಕಷ್ಟು ಏನಂತಾರೆ ಔಷಧಿಗಳಿವೆ ಆದ್ರೆ ಆರೋಗ್ಯವಿಲ್ಲ. ದಟ್ಸ್ ಪ್ಯಾರಾಡಾಕ್ಸ್ ಆಫ್ ದಿಸ್ ಮಾಡರ್ನ್ ವರ್ಲ್ಡ್. ಎಷ್ಟೊಂದು ಹಾಸ್ಪಿಟಲ್ಸ್, ಎಷ್ಟೊಂದು ಔಷಧಿಗಳು, ಆದ್ರೂ ಕೂಡ ಕಾಯಿಲೆಗಳು ಹೆಚ್ಚುತ್ತಾನೆ ಇದಾವೆ. ಜನರ ಅನಾರೋಗ್ಯ ಹೆಚ್ಚುತ್ತಾನೆ ಇದೆ. ಡಯಾಬಿಟಿಸ್, ಕ್ಯಾನ್ಸರು, ಎಷ್ಟು ಜನರಿಗೆ ಅದು ಕಾಟ ಕೊಡ್ತಾ ಇದೆ. ರೈಟ್. ಸೊ ಇದು ಈ ಭೌತಿಕ ಜಗತ್ತಿನ ಈ ಕಾಡಿನ ಉಲ್ಲೇಖ. ಆ ಕಾಡಿನಲ್ಲಿ ಸುಖವನ್ನು ಹುಡುಕುತ್ತಾ ಬಂದ, ಆದ್ರೆ ಕಳ್ಳರು ಸಿಕ್ಕರು, ದರೋಡೆಕೋರರು ಸಿಕ್ಕರು. ಸೊ ಸುಖವನ್ನು ಹುಡುಕಕ್ ಬಂದ, ಆದ್ರೆ ದರೋಡೆಕೋರರು ಅವನು ಸಂಪಾದನೆ ಮಾಡಿದ ಆಸ್ತಿಯನ್ನೆಲ್ಲಾ ದೋಚ್ಕೊಂಡು ಹೋಗ್ತಾರೆ. ಆ ದರೋಡೆಕೋರರು ಯಾರು? ಯಾರು ಅಲ್ಲ, ನಮ್ಮ ಇಂದ್ರಿಯಗಳಷ್ಟೇ. 6 ದರೋಡೆಕೋರರು. ಈ 6 ದರೋಡೆಕೋರರು ನಾವು ಗಳಿಸಿದ ಖಜಾನೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ರೈಟ್. ಸೊ ಅನ್ಕಂಟ್ರೋಲ್ಡ್ ಸೆನ್ಸಸ್, ಅನಿಯಂತ್ರಿತ ಇಂದ್ರಿಯಗಳು ದರೋಡೆಕೋರರು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಇಂದ್ರಿಯ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ? ಪಾಪ ಕಾರ್ಯಗಳನ್ನು ಮಾಡ್ತಾನೆ. ವಿಶೇಷವಾಗಿ ಜೂಜಾಡುವುದು, ಅವೈಧ ಸ್ತ್ರೀ ಸಂಘ ಮಾಡುವುದು, ಪುರುಷ ಸಂಘ ಮಾಡುವುದು, ಮತ್ತೆ ಕುಡಿಯುವ ಚಟ, ಇತ್ತೀಚೆಗೆ ಡ್ರಗ್ಸ್ ಕೂಡ ಬರ್ತಾ ಇದೆ. ಇಂತಹ ಕಾರ್ಯಗಳಲ್ಲಿ ಅವನು ದುಡ್ಡನ್ನ ಖರ್ಚು ಮಾಡ್ತಾನೆ. ಆ ದುಡ್ಡು ಖರ್ಚು ಮಾಡಿ ತಾನು ಗಳಿಸಿದ ದುಡ್ಡನ್ನೆಲ್ಲ ವ್ಯಯ ಮಾಡ್ತಾನೆ. ಸೊ ದಿಸ್ ಇಸ್ ಸೊ ಇವರೆಲ್ಲರೂ ಕಳ್ಳರು, ದರೋಡೆಕೋರರು. ಯಾಕೆ ನಮ್ಮ ಇಂದ್ರಿಯಗಳೇ ನಮ್ಮ ದರೋಡೆಕೋರರು. ಸೊ ನಾವು ಗಳಿಸಿದ ದುಡ್ಡೆಲ್ಲ ಖಾಲಿ ಆಗಿಬಿಡ್ತೀವಿ. ಕೆಲವರು ಸಾಕಷ್ಟು ಸಂಬಳ ಗಳಿಸ್ತಾರೆ, ಆದ್ರೆ ಆಸೆಗಳ ಮಿತಿ ಇಲ್ಲ. ಆಸೆಗಳ ಮಿತಿ ಇಲ್ಲದೆ ಕಾರಣ ಆ ಗಳಿಸಿದ ದುಡ್ಡೆಲ್ಲ ಖಾಲಿ ಆಗಿಬಿಡುತ್ತೆ. 10 ವರ್ಷ ಆದ್ಮೇಲೆ ಎಷ್ಟು ಸೇವಿಂಗ್ಸ್ ಮಾಡಿದಿರ ಅಂದ್ರೆ, ಸೇವಿಂಗ್ ಜಾಸ್ತಿ 50,000 ಮಾತ್ರ ಆಗಿದೆ ಅಂತಾರೆ. ಯಾಕೆ? ಅವರ ಇಂದ್ರಿಯಗಳು ನಿಯಂತ್ರಣದಲ್ಲಿಲ್ಲ. ಗಳಿಸಿದ್ದೆಲ್ಲ ಖರ್ಚಾಗ್ತಾ ಇದೆ, ಕೈಯಲ್ಲಿ ಏನೂ ಉಳಿದಿಲ್ಲ. ಸೊ ಈ ರೀತಿ ಜನರು ತಮ್ಮ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇಂದ್ರಿಯಗಳೇ ದರೋಡೆಕೋರರು ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ಸೊ ಕಣ್ಣುಗಳು ಏನೋ ಥಿಯೇಟರ್ಗೆ ಹೋಗಿ ಫಿಲ್ಮ್ ನೋಡ್ಬೇಕು ಅಂತ, ಸೊ 300-400 ರೂಪಾಯಿ ಹೋಯ್ತು. ನಾಲಿಗೆ ಐಸ್ ಕ್ರೀಮ್ ತಿನ್ಬೇಕು ಅಥವಾ ಕುಡಿಬೇಕು ಅಂತ. ಕಿವಿಗಳು ರಾಕ್ ಮ್ಯೂಸಿಕ್ ಕೇಳಬೇಕು ಅಂತ, ಸೊ ಕ್ಯಾಸೆಟ್ ಖರೀದಿ ಮಾಡ್ತಾನೆ. ಸೊ ಮೂಗು ಒಳ್ಳೆ ಸುವಾಸನೆ, ಸೊ ಅದಕ್ಕೋಸ್ಕರ ಪರ್ಫ್ಯೂಮ್ಸ್ ಎಲ್ಲ ಖರೀದಿ ಮಾಡ್ತಾನೆ. ಸೊ ಈ ರೀತಿ ದುಡ್ಡು ಖರ್ಚು ಮಾಡ್ತಾನೆ ಇರ್ತಾನೆ. ಜನರು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಖರೀದಿ ಮಾಡೋದಕ್ಕೆ. ಎಂತ ವಸ್ತುಗಳನ್ನ ಖರೀದಿ ಮಾಡ್ತಾರೆ? ಯಾವ ವಸ್ತುಗಳು ತಮ್ಮ ಇಂದ್ರಿಯಗಳಿಗೆ ಸುಖವನ್ನು ನೀಡ್ತಾವೋ ಅಂತ ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಇಂದ್ರಿಯ ಸುಖಕ್ಕಾಗಿ. ಸೊ ದುಡ್ಡು ಖರ್ಚು ಮಾಡ್ಕೊಂಡ್ ಬರ್ತಾರೆ. ಶಾಪಿಂಗಿಗೆ ಹೋಗಿದ್ದು ಒಂದು ವಸ್ತುವನ್ನ ಖರೀದಿ ಮಾಡೋದಕ್ಕೆ, ಆದ್ರೆ ವಾಪಸ್ ಬಂದಾಗ ಬುಟ್ಟಿ ತುಂಬ್ಕೊಂಡ್ ಬರ್ತಾರೆ, ಬ್ಯಾಗ್ ತುಂಬಿಕೊಂಡು ಬರ್ತಾರೆ ಮನೆಗೆ. ಯಾಕೆ? ಕನ್ಸ್ಯೂಮರಿಸಮ್, ಕನ್ಸ್ಯೂಮ್. ಬೇಡಾದದ್ದನ್ನು ಕೂಡ ಖರೀದಿ ಮಾಡ್ಕೊಂಡು ಬರ್ತಾರೆ. ಸೊ ದಟ್ಸ್ ಕಾಲ್ಡ್ ಕನ್ಸ್ಯೂಮರ್. जो कंज्यूम कर करके मरता है वो कंज्यूमर. ही इज कंज्यूम. सो द वर्ल्ड ऑफ कंज्यूमरिज्म. मोर यू कंज्यूम, मोर यू आर अडवांस्ड. ರೈಟ್. ದೇಶದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕೂಡ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಷ್ಟು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ, ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ. ಹೆಚ್ಚು ಕನ್ಸ್ಯೂಮ್ ಆದಷ್ಟು ಹೆಚ್ಚು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಕಾಲ್ಡ್ ಕನ್ಸ್ಯೂಮರ್ ಬೇಸ್ಡ್ ಪ್ರೋಗ್ರೆಸ್. ಬಟ್ ಆಕ್ಚುಲಿ ಜನರು ಸ್ಯಾಟಿಸ್ಫೈಡ್ ಆಗಿರ್ಬೇಕು, ಸಂತುಷ್ಟರಾಗಿರ್ಬೇಕು. ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಖರೀದಿ ಮಾಡಬೇಕು, ಆಗ ಜನ ಸುಖವಾಗಿರ್ತಾರೆ. ಆದ್ರೆ ಬೇಡದದ್ದನ್ನ ಖರೀದಿ ಮಾಡಿದ್ರೆ ಅದನ್ನ ಮೇಂಟೈನ್ ಮಾಡೋದ್ ಕಷ್ಟ. ಅದಕ್ಕೆ ಮೇಂಟೈನ್ ಮಾಡೋದಕ್ಕೆ ಹೆಚ್ಚು ದುಡ್ಡು ಹಾಕ್ಬೇಕು. ರೈಟ್. ಎಲ್ಲರಿಗೂ ಪ್ರಯಾಣ ಮಾಡೋದಕ್ಕೆ ಒಂದು ವಾಹನ ಬೇಕು, ಬೈಕ್ ಆಗಿರ್ಲಿ, ಸ್ಕೂಟಿ ಆಗಿರ್ಲಿ, ಕಾರ್ ಆಗಿರ್ಲಿ. ಆದ್ರೆ ನನಗೆ ದೊಡ್ಡ ಕಾರ್ ಬೇಕು ಅಂತ ಆಸೆ ಇಟ್ಕೊಂಡ್ಬಿಟ್ರೆ ಅದು ದೊಡ್ಡ ಕಾರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ರೈಟ್. ಸೊ ಎಷ್ಟು ಅವರ ಮಿತಿ ಇದೆ, ಲಿಮಿಟ್ ಇದೆ, ಅಷ್ಟರ ಒಳಗಡೆನೆ ಅವರು ಸುಖವನ್ನ ಅನುಭವಿಸಬೇಕು. ಆದ್ರೆ ಅದಕ್ಕಿಂತ ಅದನ್ನ ಮೀರಿ ಅವರು ಸುಖವನ್ನ ಬಯಸಿದ್ರೆ ಅದು ಕಷ್ಟಕ್ಕೆ ಕಾರಣವಾಗುತ್ತೆ. ಸೊ ದಟ್ಸ್ ವೈ ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, ಸಂತುಷ್ಟೋ ಏನಕೇನವ. ಸೊ ಶುಡ್ ಬಿ ಸ್ಯಾಟಿಸ್ಫೈಡ್. ಸಂತುಷ್ಟನಾಗಿರ್ಬೇಕು. ಈ ಸಂತುಷ್ಟಿ ಇಲ್ಲ ಅಂದ್ರೆ ನಮ್ಮ ಇಂದ್ರಿಯಗಳು ದರೋಡೆಕೋರರಾಗ್ತವೆ. ರೈಟ್. ಗಳಿಸಿದ್ದೆಲ್ಲ ಖಾಲಿ ಮಾಡ್ಬಿಡ್ತಾರೆ. ದರೋಡೆಕೋರರು, ಅನಿಯಂತ್ರಿತ ಇಂದ್ರಿಯಗಳು. ಇದ್ರ ಬಗ್ಗೆ ಹೇಳಿದ್ದೀನಿ. ನಂತರ ಕಾಡಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ನರಿಗಳು ಬರ್ತವೆ. ನರಿಗಳು ಯಾರು?
ಆಕ್ಚುಲಿ ನರಿಗಳು ಯಾರು ಅಲ್ಲ, ಪರಿವಾರದವರೇ, ಹೆಂಡತಿ ಮಕ್ಕಳು ಅಂತ ಹೇಳ್ತಾರೆ ಇಲ್ಲಿ. ಸೊ ದೇ ಆರ್ ಲೈಕ್ ಫಾಕ್ಸಸ್ ಅಂಡ್ ಜಾಕಲ್ಸ್. ಪ್ರಭುಪಾದ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ತುಂಬಾ ಕಷ್ಟಪಟ್ಟು ದುಡಿತಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಸಂಗ್ರಹ ಮಾಡ್ತಾನೆ, ಆದ್ರೆ ಆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೇಗೆ ಈ ವ್ಯಕ್ತಿ ಎಲ್ಲ ದುಡ್ಡು ಸಂಪಾದನೆ ಮಾಡಿ ನರಿಗಳು ಬಂದು ದೋಚ್ಕೊಂಡು ಹೋಗ್ತವೆ, ಅದೇ ರೀತಿ ಹೆಂಡತಿ ಮಕ್ಕಳು ಕೂಡ ಗಳಿಸಿದ್ದನ್ನೆಲ್ಲ ಅವರು ಖರ್ಚು ಮಾಡ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಬೈ ಫೋರ್ಸ್ ಟೈಗರ್ಸ್ ಅಂಡ್ ಫಾಕ್ಸಸ್ ಟೇಕ್ ದಮ್ ಬೈ ಫೋರ್ಸ್, ಒತ್ತಾಯಪೂರ್ವಕವಾಗಿ ಕತ್ಕೊಂಡ್ ಬಿಡ್ತವೆ, ರೈಟ್, ಕೈಯಲ್ಲಿದ್ದನ್ನೆಲ್ಲ ದೋಚ್ಕೊಂಡ್ಬಿಡ್ತವೆ. ಅದೇ ರೀತಿ ಮಕ್ಕಳು ಕೂಡ ನನಗೆ ಕಾರ್ ಬೇಕು ಅಂತ, ನನಗೆ ಹೊಸ ಬೈಕ್ ಬೇಕು, ನನಗೆ ಮೊಬೈಲ್ ಬೇಕು, ನನಗೆ ಲ್ಯಾಪ್ಟಾಪ್ ಬೇಕು ಅಂತ ಅವರ ಆಸೆಗಳನ್ನ ಪೂರೈಸುವುದರಲ್ಲಿ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ. ಸೊ ಮತ್ತೆ ಚಿನ್ನದ ಸರ ಬೇಕು, ತಿಂಗಳಿಗೊಂದು ಸೀರೆ ಬೇಕು. ಸೊ ಈ ರೀತಿ ಆಸೆಗಳಿಗೆ ಮಿತಿ ಇಲ್ಲ. ನಮ್ಮ ಶರೀರವನ್ನ ಕವರ್ ಮಾಡೋದಿಕ್ಕೆ ಎಷ್ಟು ಬಟ್ಟೆ ಬೇಕು, ರೈಟ್, ಒಂದು 20 ಡಜನ್ ಬಟ್ಟೆ ಬೇಕಿಲ್ಲ. ಸೊ ಎಷ್ಟು ಬೇಕೋ, ಎಷ್ಟು ಅವಶ್ಯಕವಿದೆ ಅಷ್ಟನ್ನ ತಗೋಬೇಕು. ಆದ್ರೆ ಆಸೆಗಳಿಗೆ ಮಿತಿ ಇಲ್ಲ ಅಂದ್ರೆ ದೇರ್ ಇಸ್ ನೋ ಕ್ಯಾಪ್. ಎಷ್ಟು ನೀವು ತಿಂಗಳಿಗೆ 10 ಲಕ್ಷ ದುಡಿದ್ರು ಅದು ಖರ್ಚಾಗ್ಬಿಡುತ್ತೆ. ಸೊ ಆಸೆಗಳನ್ನ ಮಿತಿಯಲ್ಲಿ ಇಡಬೇಕು. ದಟ್ ಇಸ್ ಸೀಕ್ರೆಟ್ ಆಫ್ ಹ್ಯಾಪಿನೆಸ್. ಆದ್ರೆ ಇಲ್ಲಿ ಕುಟುಂಬದ ಸದಸ್ಯರು ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. The family members may be called as wives and children, but they actually plunderers. ಅವರೆಲ್ಲರೂ ಡಕೈತರು ಅಂತ ಹೇಳ್ತಾರೆ ಇಲ್ಲಿ. ಆಕ್ಚುಲಿ ಈ ಅಧ್ಯಾಯದಲ್ಲಿ ಭೌತಿಕ ಜಗತ್ತಿನ ನಿಜವಾದ ರೂಪವನ್ನ ಬಹಿರಂಗಪಡಿಸಿದ್ದಾರೆ. ಗೊತ್ತಾಗುತ್ತೆ ಜಗತ್ತು ಏನು ಅಂತ, ರೈಟ್. ತಾವು ಕಥೆಗಳನ್ನ ಕೇಳಿರ್ಬೋದು. ಆಸ್ತಿಗೋಸ್ಕರ ಮಕ್ಕಳು ತಂದೆಯನ್ನೇ ಕೊಲೆ ಮಾಡ್ತಾರೆ, ರೈಟ್. ಸೊ ತಾವೆಲ್ಲರೂ ಕೇಳಿರ್ಬೋದು, ಹಲವಾರು ಕಥೆಗಳು ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರ್ತವೆ. ಇದು ಸತ್ಯದ ಘಟನೆಗಳು, ಕೇವಲ ಕಾಲ್ಪನಿಕ ಅಲ್ಲ. ಒಬ್ಬ ರಾಜನಿದ್ದ, ರಾಜನ ಆಸ್ತಿಯನ್ನ ಲೂಟಿ ಮಾಡೋದಿಕ್ಕೆ ಮಗ ರಾಜನನ್ನೇ ಕೊಂದ್ಬಿಟ್ಟ, ರೈಟ್. ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಾ? ಒಬ್ಬ ಪ್ರಸಿದ್ಧ ರಾಜನಿದ್ದ, ಭಾರತವನ್ನು ಆಳ್ತಾ ಇದ್ದ, ಔರಂಗಜೇಬ, ರೈಟ್. ತಂದೆನ ಅಷ್ಟೇ ಅಲ್ಲ, ತನ್ನ ಸಹೋದರರನ್ನು ಕೊಂದ್ಬಿಟ್ಟ. ಅಂತಹ ಒಂದು ದರೋಡೆಗೋರ, ಮನೆಯಲ್ಲಿ ಹುಟ್ಟಿದ ಮಗನೇ. ಸೊ ಈ ರೀತಿ ಇದು ಸತ್ಯದ ಘಟನೆಗಳು. ಯಾವಾಗ ದುರಾಸೆ ಮನಸ್ಸಲ್ಲಿ ಹುಟ್ಟುತ್ತೆ, ತಂದೆ ತಾಯಿ ಸಹೋದರರು ಅನ್ನೋದು ಭಾವನೆ ಬರೋದಿಲ್ಲ. ಆ ದುರಾಸೆ ಅಥವಾ ಲೋಭ ಆ ರೀತಿ ಇದೆ. ಕೆಲವೊಮ್ಮೆ ನೋಡಿದ್ವಿ, ಬ್ರದರ್ಸ್ ಕೂಡ, ಸಹೋದರರು ಕೂಡ ಆಸ್ತಿಗೋಸ್ಕರ ಕಿತ್ತಾಡ್ತಾರೆ, ಜಗಳ ಆಡ್ತಾರೆ, ಕೆಲವೊಮ್ಮೆ ಕೊಲ್ತಾರೆ ಕೂಡ. ಸೊ ಸಾಕಷ್ಟು ಕೇಸಸ್ ಇದೆ ಈ ರೀತಿ. ಅಂಡ್ ಮೋಸ್ಟ್ ಆಫ್ ದಿ ಕೇಸಸ್, ಈಗ ಕೋರ್ಟ್ ಅಲ್ಲಿ, ಸಿವಿಲ್ ಕೋರ್ಟಿಗೆ ಹೋದ್ರೆ ಮೋಸ್ಟ್ ಆಫ್ ದಿ ಕೇಸಸ್ ಆರ್ ರಿಲೇಟೆಡ್ ಟು ಪ್ರಾಪರ್ಟಿ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಯಾಕಂದ್ರೆ ಇದು ನನಗೆ ಬೇಕು, ಈ ಆಸ್ತಿ ನನಗ್ ಬೇಕು, ಇದು ನನ್ನ ಹಕ್ಕು ಅಂತ ಎಷ್ಟೊಂದು ಕೇಸಸ್ ಇದಾವಂತೆ. ಯಾಕಂದ್ರೆ ಆ ಲೋಭ ಅಷ್ಟು ಸರಳವಾಗಿ ಹೋಗೋದಿಲ್ಲ. ಆಯ್ತು, ನನಗೆ ಬೇಡ, ನೀನ್ ತಗೋ ಅಂತ ಯಾರು ಹೇಳೋದಿಲ್ಲ. ನನಗೆ ಬೇಕು, ನನಗೆಲ್ಲ ಬೇಕು ಅಂತ ಹೇಳ್ತಾರೆ, ರೈಟ್. ನನ್ನ ತಂದೆ ಆಸ್ತಿ ನನ್ಗೆ ಬೇಕು ಫುಲ್ಲು ಅಂತ. ಆದ್ರೆ ಶೇರ್ ಅಂಡ್ ಎಂಜಾಯ್ ಮೆಂಟಾಲಿಟಿ ತುಂಬಾ ಕಮ್ಮಿ ಜನರ ಹತ್ರ ಇರುತ್ತೆ. ಸೊ ಈ ರೀತಿ ಪರಿವಾರದವರೇ ಮಕ್ಕಳೇ ದರೋಡೆಕೋರರು ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಶ್ರೀಮದ್ ಭಾಗವತದ ಈ ಅಧ್ಯಾಯದಲ್ಲಿ ಭೌತಿಕ ಸಂಸಾರದ ನಿಜವಾದ ಸ್ವರೂಪವನ್ನ ಬಹಿರಂಗಪಡಿಸಿದ್ದಾರೆ. ಸೊ ನರಿಗಳು ಯಾರು? ಕೌಟುಂಬಿಕ ಸದಸ್ಯರು. ಸೊ ಮತ್ತೆ ಆ ಅರಣ್ಯಗಳಲ್ಲಿ ಪೋದೆಗಳಿಂದ, ಹುಲ್ಲು ಮತ್ತು ಬಳ್ಳಿಗಳಿಂದ ಕೂಡಿರುವ ಸಾಂದ್ರವಾದ ಲತಾ ಕುಂಜಗಳಿವೆ. ಸೊ ದ ಥಿಕ್ ಫಾರೆಸ್ಟ್. ಸೊ ಅಲ್ಲಿ ಏನೇನಿದೆ, ಅಲ್ಲಿ ಹಲವಾರು ವೀಡ್ಸು, ಕಳೆಗಳು ಇವೆಲ್ಲ ಬೆಳಿತಾ ಇದಾವೆ, ಲತೆಗಳು ಬೆಳಿತಾ ಇದ್ದಾವೆ. ಸೊ ಪ್ರಭಾದರು ಹೇಳ್ತಾರೆ, ಕೆಲವೊಮ್ಮೆ ಗದ್ದೆಯಲ್ಲಿ ನಾವು ಬೇಸಾಯ ಮಾಡಿದಾಗ ಅಲ್ಲಿ ಬೆಳೆ ಬೆಳೀತದೆ. ಅದು ಬೆಳೆಯನ್ನ ರಾಶಿ ಮಾಡ್ತಾರೆ, ಮತ್ತೆ ಹುಲ್ಲನ್ನ ಸುಟ್ಬಿಡ್ತಾರೆ ಎಲ್ಲ. ಆದ್ರೆ ಸುಟ್ಟರು ಕೂಡ ಮತ್ತೆ ಅಲ್ಲಿ ಕೆಲವೊಂದು ಬೀಜ ಉಳಿದಿರ್ತವೆ, ಮತ್ತೆ ಬೆಳಿತವೆ. ಅದೇ ರೀತಿ ಗೃಹಸ್ಥಾಶ್ರಮದಲ್ಲಿ ಆಸೆಗಳು ಬೆಳಿತಾನೆ ಇರ್ತವೆ ಅಂತ ಹೇಳ್ತಾರೆ. ಎಂದೂ ಶಾಂತವಾಗೋದಿಲ್ಲ. ಒಂದ್ ಆಸೆ ಮುಗಿತು, ಇನ್ನೊಂದು ಆಸೆ ಹುಟ್ಟುತ್ತೆ, ಆ ಆಸೆ ಮುಗಿತು, ಇನ್ನೊಂದು ಆಸೆ ಹುಟ್ಟುತ್ತೆ. ಈ ರೀತಿ ಆಸೆಗಳು ಹುಟ್ಟತಾ ಇರ್ತವೆ, ರೈಟ್. ಇದೇ ಗೃಹಸ್ಥಾಶ್ರಮ, ಇದು ಫೀಲ್ಡ್ ಆಫ್ ಫ್ರೂಟಿವ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಇಲ್ಲಿ.
ರೈಟ್. ಸೊ ಕರ್ಮದ ಬೀಜಗಳು ಅಲ್ಲಿ ಬಿತ್ತಿವೆ ಗೃಹಸ್ಥಾಶ್ರಮದಲ್ಲಿ. ಸೊ ಎಲ್ಲಿವರೆಗೂ ಆ ಕರ್ಮದ ಬೀಜಗಳು ಸುಟ್ಟು ಭಸ್ಮ ಆಗೋದಿಲ್ಲ, ಅಲ್ಲಿವರೆಗೂ ಈ ಸಂಸಾರದಲ್ಲಿ ಮತ್ತೆ ಹುಟ್ಟತಿರ್ಬೇಕು ನಾವು. ಗೃಹಸ್ಥಾಶ್ರಮದ ಮುಖ್ಯ ಉದ್ದೇಶ ಏನು? ಎಲ್ಲಾ ಕರ್ಮ ಬೀಜಗಳನ್ನು ಸುಟ್ಟು ಭಸ್ಮ ಮಾಡ್ಬೇಕು. ಅದು ಯಾವಾಗ ಆಗುತ್ತೆ? ಯಾವಾಗ ನಾವು ಪ್ರಾಮಾಣಿಕವಾಗಿ ಗೃಹಸ್ಥಾಶ್ರಮದ ನಿಯಮಗಳನ್ನು ಪಾಲನೆ ಮಾಡ್ತೀವಿ, ಆವಾಗ ಅದು ಸುಟ್ಟ ಭಸ್ಮ ಆಗುತ್ತೆ. ರೈಟ್. ಪ್ರತಿನಿತ್ಯ ಸಾಧನೆ ಮಾಡುವುದು, ಹರಿಕೃಷ್ಣ ಜಪ ಮಾಡುವುದು, ಭಾಗವತವನ್ನು ಓದುವುದು, ಭಾಗವತವನ್ನು ಕೇಳುವುದು, ಮನೆಯಲ್ಲಿ ಪ್ರತಿ ರೆಗ್ಯುಲರ್ ಆಗಿ ಸತ್ಸಂಗವನ್ನು ಮಾಡುವುದು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್. ರೈಟ್. ವೀಕ್ಲಿ ಒನ್ಸ್ ಮಾಡಿದ್ರೆ ಇನ್ನೂ ಉತ್ತಮ. ಸೊ ಮಂತ್ಲಿ ಒನ್ಸ್ ಸತ್ಸಂಗ ಆಗ್ಬೇಕು, ಪರಿವಾರದವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಭಜನೆ ಕೀರ್ತನೆ ಮಾಡ್ಬೇಕು. ಸೊ ದ್ಯಾಟ್ ಇಸ್ ಮುಕ್ತಿಗೆ ಕಾರಣ. ಇಲ್ಲಾಂದ್ರೆ ಅದು ಅಟ್ಯಾಚ್ಮೆಂಟ್ ಉಳಿಯುತ್ತೆ. ಇದು ನನ್ನ ಮನೆ, ನನ್ನ ಪರಿವಾರ, ನನ್ನ ಟಿವಿ, ನನ್ನ ಕಾರು, ನನ್ನ ಇದು ಎಲ್ಲದನ್ನ ನಾವು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಎಲ್ಲಿವರೆಗೂ ಗೃಹಸ್ಥ ತನ್ನ ಎಲ್ಲಾ ಸೌಕರ್ಯಗಳನ್ನ ಭಗವಂತನ ಸೇವೆಯಲ್ಲಿ ಬಳಸೋದಿಲ್ಲ, ಅಲ್ಲಿವರೆಗೂ ಆಸಕ್ತಿ ಹೋಗೋದಿಲ್ಲ. ಆ ಕರ್ಮ ಬೀಜಗಳು ಬಿತ್ತಿರ್ತವೆ, ಮತ್ತೆ ಮತ್ತೆ ಆಸೆಗಳು ಹುಟ್ಟುತ್ತಾ ಇರ್ತವೆ. ಆ ಆಸೆಗಳಿಗೆ ಮಿತಿನೇ ಇಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಸೊ ಸೊ ಯಾವ ರೀತಿ ಒಂದು ಮಡಿಕೆಯಲ್ಲಿ ಸಪೋಸ್ ಕರ್ಪೂರ ಇಟ್ಟಿದ್ದೀರಾ, ಕರ್ಪೂರವನ್ನು ತೆಗೆದ್ಮೇಲೆ ಕೂಡ ಅಲ್ಲಿ ವಾಸನೆ ಬರ್ತಾ ಇರುತ್ತೆ. ಅದೇ ರೀತಿ ಗೃಹಸ್ಥಾಶ್ರಮದಲ್ಲಿ ಜಡಭರತರು ಹೇಳ್ತಾರೆ, ಕರ್ಮ ಬೀಜವನ್ನ ನಾಶ ಮಾಡಿದ್ರೆ ಮತ್ತೆ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ತೀವ್ರವಾಗಿ ಭಜನೆ ಕೀರ್ತನೆ ಮಾಡ್ಬೇಕು. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ. ಸೊ ಕರ್ಮ ಬೀಜಗಳು ಸುಟ್ಟು ಭಸ್ಮ ಆಗೋ ತರ ಸಾಧನೆಯನ್ನ ಮಾಡ್ಬೇಕು ಅಂತ ಇಲ್ಲಿ ಶುಕದೇವ್ ಗೋಸ್ವಾಮಿಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ. ನಂತರ ಇನ್ನು ಆಳದಲ್ಲಿ ಕಾಡಿನ ಒಳಗೆ ಪ್ರವೇಶ ಮಾಡಿ ಇನ್ನು ಆಳಕ್ಕೆ ಹೋದಾಗ ಅಲ್ಲಿ ಸೊಳ್ಳೆಗಳು ಅಟ್ಯಾಕ್ ಮಾಡ್ತವೆ. ದೊಡ್ಡ ದೊಡ್ಡ ಸೊಳ್ಳೆಗಳು, ದಪ್ಪ ದಪ್ಪ ಇರುವಂತಹ ಸೊಳ್ಳೆಗಳು. ಅವನನ್ನ ಕಚ್ತಾ ಇದ್ವು, ತುಂಬಾ ನೋವಾಗ್ತಾ ಇತ್ತು. ಸೊ ಈಗ ಬೇಸಿಗೆಗಾಲದಲ್ಲಿ ಸೊಳ್ಳೆಗಳು ಬರ್ತವೆ ಸಾಮಾನ್ಯವಾಗಿ. ಸೊಳ್ಳೆ ಬಂದು ಕಚ್ಚಿದಾಗ ನೋವಾಗುತ್ತೆ, ಅಲ್ಲಿ ಕೆಂಪಾಗ್ಬಿಡುತ್ತೆ. ಕಾಡಿನ ಸೊಳ್ಳೆಗಳು ಇನ್ನೂ ದಪ್ಪ ಇರ್ತವೆ, ಅವು ಕಚ್ಚಿದಾಗ ಎಷ್ಟು ನೋವಾಗ್ಲಿಕ್ಕಿಲ್ಲ. ಸೊ ಅದಕ್ಕೆ ತುಂಬಾ ಕಾಟ ಉಂಟಾಗತ್ತೆ. ಸೊ ಇಲ್ಲಿ ಸೊಳ್ಳೆಗಳನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ? ಕೆಳವರ್ಗದ ಮನುಷ್ಯರಿಗೆ ಹೋಲಿಸಿದ್ದಾರೆ, ಇನ್ಫೀರಿಯರ್ ಪೀಪಲ್. ಸೊ ಕೆಲವೊಮ್ಮೆ ಪಕ್ಷಿಗಳು, ಕೆಲವೊಮ್ಮೆ ಕ್ರಿಮಿಕೀಟಗಳು, ಕೆಲವೊಮ್ಮೆ ಸೊಳ್ಳೆಗಳು ಇವೆಲ್ಲ ಕಷ್ಟ ಕೊಡ್ತಾ ಇರ್ತವೆ. ಕಚ್ಚುವ ಸೊಳ್ಳೆಗಳಂತಹ ಕಾಣುವ ಕೆಳವರ್ಗದ ಮನುಷ್ಯರಿಂದ ಮತ್ತು ಮಿಡಿದಗಳು, ಬೇಟೆ ಹಕ್ಕಿಗಳು ಮತ್ತು ಹೆಗ್ಗಣಗಳಂತೆ ಕಾಣುವ ಕಳ್ಳರು ಅವನಿಗೆ ತೊಂದರೆ ಕೊಡುವರು. ರೈಟ್. ಸೊ ಗ್ರೇಟ್ಲಿ ಟ್ರಬಲ್ಡ್ ಬೈ ಆಲ್ ದಿಸ್ ಥಿಂಗ್ಸ್. ಯಾಕೆಂದ್ರೆ ಅವನ ಮನಸ್ಸು ಇಂದ್ರಿಯ ತೃಪ್ತಿಗೆ ಆಸಕ್ತನಾಗಿದೆ, ಆದ ಕಾರಣ ಈ ಇಷ್ಟೆಲ್ಲ ಕಷ್ಟಕ್ಕೆ ಒಳಪಡುತ್ತಾನೆ ಅಂತ ಹೇಳ್ತಾರೆ. ಅಹಂಕಾರೇ ಮತ್ತ ಹಯ ನಿತಾಯ್ ಪದ ಪಸರಿಯ ಅಸತ್ಯರೇ ಸತ್ಯ ಕೋರಿ ವಾಣಿ. ನಿತ್ಯಾನಂದ ಪ್ರಭುಗಳ ಚರಣವನ್ನ ತೊರೆದು ಅಸತ್ಯವನ್ನ ಸತ್ಯ ಅಂತ ಪರಿಗಣಿಸ್ತಾ ಇದ್ದಾನೆ. ಈ ಸಂಸಾರ ಅಸತ್ಯ, ಅಸತ್ಯ ಅಂದ್ರೆ ಇದು ತಾತ್ಕಾಲಿಕ. ಇದನ್ನ ತೊರೆದು ಈ ಜಗತ್ತೇ ಸತ್ಯ, ಅಸತ್ಯರೇ ಸತ್ಯ ಕೋರಿ ಮಾನಿ ಅಂತ ತಿಳ್ಕೊಂಡು ಈ ಜಗತ್ತಿನಲ್ಲಿ ಸುಖವನ್ನು ಅನುಭವಿಸ್ತಾನೆ. ಬಟ್ ಆಕ್ಚುಲಿ ಈ ಜಗತ್ತಿನಲ್ಲಿ ನಿಜವಾದ ಸುಖ ಸಿಗೋದಿಲ್ಲ. ಇದು ಭೌತಿಕ ರೋಗ, ಭವರೋಗ. ದಿಸ್ ಇಸ್ ಮಟೀರಿಯಲ್ ಡಿಸೀಸ್ ಅಂತ ಪ್ರೂಪದಲ್ಲಿ ಹೇಳ್ತಾರೆ. ಸೊ ಇನ್ನಿಷ್ಟು ಒಳಗಡೆ ಹೋದಾಗ ಅಲ್ಲಿ ಒಂದು ಗಂಧರ್ವ ಪುರವನ್ನ ಕಾಣಿಸ್ತಾನೆ. ಗಂಧರ್ವಪುರ. ಕೆಲವೊಮ್ಮೆ ಕಾಡಿನಲ್ಲಿ ಸೂರ್ಯನ ಕಿರಣ ಮತ್ತೆ ಮೋಡಗಳ ಪ್ರಭಾವದಿಂದ ಒಂದು ರೀತಿ ಒಂದು ಊಹಾತ್ಮಕವಾದ ಒಂದು ಅರಮನೆ ಕಾಣಿಸುತ್ತೆ. ಗಂಧರ್ವಪುರ ಅಂತ ಅದಕ್ಕೆ ಕರೀತಾರೆ. ಇದರ ಅರ್ಥ ಏನು? ಅಸ್ತಿತ್ವವಿಲ್ಲ, ಅದು ಸುಳ್ಳು, ಬಟ್ ಅದು ನಿಜ ಅಂತ ಕಾಣಿಸುತ್ತೆ. ಅದೇ ರೀತಿ ಜಗತ್ತು ಸುಳ್ಳು, ಆದ್ರೆ ಈ ಜಗತ್ತು ನಿಜ ಅಂತ ಅವನಿಗೆ ಕಾಣಿಸುತ್ತೆ. ಈ ಮನೆ, ಸಂಬಂಧಗಳು ಇವೆಲ್ಲ ಕ್ಷಣಿಕ, ಆದ್ರೆ ಇವೆಲ್ಲ ಶಾಶ್ವತ ಅಂತ ಅವನಿಗೆ ಕಾಣಿಸುತ್ತೆ. ಸೊ ಇದೇ
ಗಂಧರ್ವಪುರ, ಅಸತ್ಯರೇ ಸತ್ಯ ಕರಿಮಾನಿ, ಕಾಲ್ಪನಿಕ ಅರಮನೆ. ರೈಟ್. ಸೊ ಇದು ಮನಸ್ಸಿನ ತಪ್ಪು ದೃಷ್ಟಿ. ಹಿ ಥಿಂಕ್ಸ್ ದಟ್ ದ ವರ್ಲ್ಡ್ ಇಸ್ ರಿಯಲ್, ಬಟ್ ಆಕ್ಚುಲಿ ಇಟ್ ಈಸ್ ಟೆಂಪರರಿ. ಈ ಜಗತ್ತು ಅಶಾಶ್ವತ, ಆದ್ರೆ ಇದು ಶಾಶ್ವತ ಅಂತ ಅವನು ನೋಡ್ತಾನೆ. ಸೊ ಅದು ತಪ್ಪು. ಕೆಲವು ಸಲ ಅವನು ಅರಣ್ಯದಲ್ಲೊಂದು ಕಾಲ್ಪನಿಕ ಅರಮನೆಯನ್ನು, ಗಂಧರ್ವಪುರವನ್ನು ಕಾಣುತ್ತಾನೆ. ಇದು ಮನಸ್ಸಿನ ತಪ್ಪು ದೃಷ್ಟಿ. ಅವನ ಮನಸ್ಸು ಫಲಾಪೇಕ್ಷಿತ ಕರ್ಮಗಳಲ್ಲಿ ಮಗ್ನರಾಗಿರುವುದರಿಂದ ಅವನು ಭೌತಿಕ ಜಗತ್ತನ್ನು ಶಾಶ್ವತವಾದದ್ದೆಂದು ಭಾವಿಸುತ್ತಾನೆ. ಅಲ್ಲಿ ಅವನು ಕುಡಿಯುತ್ತಾನೆ, ತಿನ್ನುತ್ತಾನೆ ಮತ್ತು ಕಾಮವನ್ನು ಪಡೆಯುತ್ತಾನೆ. ಅತಿಯಾಗಿ ಆಸಕ್ತನಾಗಿ ಮರುಭೂಮಿಯಲ್ಲಿ ಮರೀಚಿಕೆಯನ್ನು ಬೆನ್ನಟ್ಟಿ ಹೋಗುವಂತೆ ಆತನು ಇಂದ್ರಿಯ ವಿಷಯಗಳನ್ನು ಬೆನ್ನಟ್ಟಿ ಹೋಗುತ್ತಾನೆ. ಅಮೇಝಿಂಗ್. ಹೇಗೆ ಮರುಭೂಮಿಯಲ್ಲಿ ಒಂದು ಮರೀಚಿಕೆಯ ಹಿಂದೆ ಒಂದು ಪ್ರಾಣಿ, ಮೃಗ ಓಡೋಗುತ್ತೆ. ಅದೇ ರೀತಿ ಜನರು ಕೂಡ ಮರೀಚಿಕೆಯ ಸುಖ, ಇಲ್ಯೂಸರಿ ಹ್ಯಾಪಿನೆಸ್, ಅಂತಹ ಸುಖದ ಹಿಂದೆ ಓಡ್ತಾರೆ, ಬೆನ್ನಟ್ಟಿ ಹೋಗ್ತಾರೆ. ಸೊ ಈ ರೀತಿ ಜನರು ತಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಂತಾರೆ. ಸೊ ಮರೀಚಿಕೆ ಅಂದ್ರೆ ನೀರು ಇದೆ ಅಂತ ಕಾಣಿಸುತ್ತೆ, ಆದ್ರೆ ಆಕ್ಚುಲಿ ಅಲ್ಲಿ ನೀರಿಲ್ಲ. ಸೊ ಅದಕ್ಕೆ ಈ ಜಗತ್ತನ್ನ ದುಃಖಾಲಯಂ ಅಶಾಶ್ವತಂ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮರುಭೂಮಿಯಲ್ಲಿ ಏನ್ ಸಿಗುತ್ತೆ? ಕೇವಲ ಬಿಸಿ ಮರಳು ಅಷ್ಟೇ ಸಿಗುತ್ತೆ. ಮರುಭೂಮಿಯಲ್ಲಿ ನೀರು ಸಿಗೋದಿಲ್ಲ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಏನ್ ಸಿಗುತ್ತೆ? ಕೇವಲ ದುಃಖ ಸಿಗುತ್ತೆ, ಸುಖ ಸಿಗೋದಿಲ್ಲ. ಸುಖ ಬೇಕು ಅಂತ ಇದ್ರೆ ನಾವು ಸುಖಮಯ ಜಗತ್ತು, ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಮಾತ್ರ ನಿಜವಾದ ಸುಖವನ್ನು ನಾವು ಪಡೆಯಬಹುದು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಭೂತಗಳನ್ನ ನೋಡ್ತಾನೆ. ಭೂತ ಹೇಗೆ ಕಾಣಿಸ್ತಾ ಇತ್ತು? ಅದು ಏನಂತಾರೆ, ಅದು ಹಳದಿ ಬಣ್ಣ, ಲುಕಿಂಗ್ ಗೋಲ್ಡನ್, ಚಿನ್ನದ ತರ ಹೊಳಿತಾ ಇತ್ತಂತೆ. ಸೊ ಆ ಭೂತಗಳನ್ನ ಆ ಐಹಿಕ ಆಸೆಗಳಿಗೆ ಹೋಲಿಸಿದ್ದಾರೆ. ಸೊ ಅಂದ್ರೆ ಚಿನ್ನದ ಆಸೆ ಅಂತ ತಿಳ್ಕೊಬಹುದು ಇಲ್ಲಿ. ಅಟ್ರಾಕ್ಷನ್ ಟು ಗೋಲ್ಡ್, ಫೂಲ್ಸ್ ಗೋಲ್ಡ್. ಕೆಲವು ಸಲ ಆಕಾಶದಲ್ಲಿ ಧೂಮಕೇತುವಿನಂತೆ ಕಂಡು ಮರೆಯಾಗುವ ಭೂತ ಗಣವನ್ನು ನೋಡಿ ದಿಗ್ಭ್ರಾಂತನಾಗುತ್ತಾನೆ. ಜೀವಿಯು ಬಂಗಾರವನ್ನು ಬಂಗಾರದ ಆಸೆ ವಹಿಸಿ ಅದನ್ನರಿಸಿ ಧಾವಿಸುತ್ತಾನೆ. ರೈಟ್. ಸೊ ಈಗ ನೋಡಿ, ಚಿನ್ನ ಖರೀದಿ ಮಾಡ್ತಾರೆ ಜನ. ಚಿನ್ನ ಖರೀದಿ ಮಾಡ್ತಾರೆ, ವ್ಯಾಲ್ಯೂಬಲ್. ಎಸ್ಪೆಷಲಿ ಗೃಹಸ್ಥರು ತುಂಬಾ ಚಿನ್ನವನ್ನ ಸಂಗ್ರಹಿಸ್ತಾರೆ, ಮನೇಲಿ ಇಡ್ತಾರೆ. ಅರ್ಧ ಕೆಜಿ, 1 ಕೆಜಿ, 2 ಕೆಜಿ ಇಡ್ತಾ ಹೋಗ್ತಾರೆ. ತುಂಬಾ ಆನಂದ ಆಗುತ್ತೆ ಅವ್ರಿಗೆ, ನೋಡ್ತಾ ಇರ್ತಾರೆ, ದಿಸ್ ಮಚ್ ಗೋಲ್ಡ್. ಆದ್ರೆ ಒಂದು ದಿನ ಸಾವು ಬರುತ್ತೆ, ಚಿನ್ನ ಇಲ್ಲೇ ಉಳಿಯುತ್ತೆ, ಅವನು ಮುಂದಕ್ಕೆ ಹೋಗ್ತಾನೆ, ಮುಂದಿನ ಜೀವನಕ್ಕೆ ಪ್ರಯಾಣ ಮಾಡ್ತಾನೆ. ಸೊ ದಿಸ್ ಈಸ್ ಎಲ್ಲೋ ಈ ಭೂತ ಹೇಗೆ ಕಾಣಿಸ್ತಾ ಇತ್ತು? ಒಂದು ಬಂಗಾರದ ತರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅದನ್ನ ಬಂಗಾರದ ಆಸೆಗೆ ಹೋಲಿಸಿದ್ದಾರೆ. ಬಂಗಾರದಿಂದ ಏನು ಸಿಗುತ್ತೆ ಜನರಿಗೆ? ಭೌತಿಕ ಆಸೆಗಳು ಪೂರೈಕೆ ಆಗುತ್ತೆ. ರೈಟ್. ಜೂಜಾಡೋದು, ಮಾಂಸ ತಿನ್ನುವುದು, ಕುಡಿಯೋ ಚಟ, ಮತ್ತೆ ಅವೈಧ ಸಂಘವನ್ನ ಮಾಡುವ ಒಂದು ಪ್ರಚೋದನೆ ಚಿನ್ನದಿಂದ, ದುಡ್ಡಿನಿಂದ ಸಿಗುತ್ತೆ. ಕರೆಕ್ಟ್. ಕಲಿಯುಗದಲ್ಲಿ ಎಲ್ಲಿ ವಾಸ ಮಾಡ್ತಾನೆ ಗೊತ್ತಾ ನಿಮ್ಗೆ? ಯಾರಾದ್ರೂ ಹೇಳ್ಬೋದಾ? ಕಲಿಪುರುಷ ಚಿನ್ನದಲ್ಲಿ. ಸೊ ಚಿನ್ನದಲ್ಲಿ ಕಲಿ ಇದ್ದಾನೆ. ಎಲ್ಲಿ ಚಿನ್ನದ ವ್ಯವಹಾರ ಇರುತ್ತೆ ಅಲ್ಲಿ ಕಲಿ ಇರ್ತಾನೆ. ಎಲ್ಲಿ ದುಡ್ಡಿನ ವ್ಯವಹಾರ ಇದೆ ಅಲ್ಲಿ ಕಲಿ ಕೂತಿರ್ತಾನೆ. ಅಲ್ಲಿ ಕಲಹ ಉಂಟಾಗುತ್ತೆ. ಎಲ್ಲಿ ದುಡ್ಡಿನ ಒಂದು ಏನಂತಾರೆ ಇಂಟ್ರಾಕ್ಷನ್ಸ್ ಬರುತ್ತೆ, ಅಲ್ಲಿ ಜಗಳ ಉಂಟಾಗುವ ಸಾಧ್ಯತೆ ಖಚಿತವಾಗಿರುತ್ತೆ. ಸೊ ಅದಕ್ಕೆ ದುಡ್ಡಿನ ವ್ಯವಹಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಆಚಾರ್ಯ ಹೇಳ್ತಾರೆ. ಸೊ ಇಲ್ಲಿ ಪ್ರಭುಪಾದರು ಒಂದು ಅದೇ ಚೇತಾವಣಿಯನ್ನ, ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇನು? ದುಡ್ಡಿನಲ್ಲಿ ಕಲಿ ಕೂತಿದ್ದಾನೆ. ಅದಕ್ಕೆ ದುಡ್ಡನ್ನ ಕೃಷ್ಣನ ಸೇವೆಯಲ್ಲಿ ಮಾತ್ರ ಬಳಸಬೇಕು, ಸ್ವಾರ್ಥಕ್ಕಾಗಿ ಬಳಸಬಾರದು. ಯಾವ ದುಡ್ಡನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ತೀವಿ ಅದು ಮುಕ್ತಿಗೆ ಕಾರಣ. ಅಲ್ಲಿ ಕಲಿ ಇಲ್ಲ, ಅಲ್ಲಿ ಲಕ್ಷ್ಮಿ. ಯಾವ ದುಡ್ಡನ್ನ ಸ್ವಾರ್ಥಕ್ಕಾಗಿ ಬಳಸ್ತೀವಿ ಅಲ್ಲಿ ಮಾಯಾ, ಕಲಿ ಇದ್ದಾನೆ. ಯಾವ ದುಡ್ಡನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ತೀವಿ ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಕೃಷ್ಣ ಇದ್ದಾನೆ.
ಸೊ ಅದಕ್ಕೆ ಎಲ್ಲಾ ಸಂಪತ್ತನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸುವ ಒಂದು ಸಂಕಲ್ಪವನ್ನ ಮಾಡಬೇಕು, ರೈಟ್. ಸೊ ಇಲ್ಲಾಂದ್ರೆ ಅದು ದುಃಖಕ್ಕೆ ಕಾರಣವಾಗುತ್ತೆ, ರೈಟ್. ಒಬ್ಬರು ಮಹಿಳೆ ಇದ್ರು, ಅವರು ತುಂಬಾ ಆಸ್ತಿ ಮಾಡಿದ್ರು, ಆದ್ರೆ ಅವ್ರು ಒಬ್ಬಂಟಿ ಜೀವನ ನಡೆಸ್ತಾ ಇದ್ರಂತೆ. ಸೊ ಏನೋ ಅವ್ರ ಮನಸ್ಸಲ್ಲಿ ಆಸೆ ಆಯ್ತು, ಈಗ ನಾನು ಈ ದೇಹ ತ್ಯಾಗ ಮಾಡ್ತೀನಿ, ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ. ಅದಕ್ಕೆ ಅವರು ಸಂಗ್ರಹಿಸಿದಂತ ಎಲ್ಲ ಚಿನ್ನವನ್ನ ಮತ್ತೆ ಬೆಳ್ಳಿಯನ್ನ ದೇವಸ್ಥಾನಕ್ಕೆ ಕೊಟ್ಟು, ದೇವಸ್ಥಾನದಲ್ಲಿ ಭಗವಂತನ ಸೇವೆಗೋಸ್ಕರ ಪಾತ್ರೆಗಳನ್ನ ಮಾಡೋದಕ್ಕೆ, ಪಾತ್ರೆ ಅಂದ್ರೆ ಭಗವಂತನ ನೈವೇದ್ಯ ಪಾತ್ರೆ ಅಥವಾ ಲೋಟ, ಮತ್ತೆ ಈ ರೀತಿ ಆರತಿ ಪಾತ್ರೆಗಳು, ಅದನ್ನೆಲ್ಲ ಮಾಡೋದಕ್ಕೆ ಉಪಯೋಗಿಸಿ ಅಂತ ಕೊಟ್ಬಿಟ್ರಂತೆ. ಸಪೋಸ್ ಅವ್ರು ಅದನ್ನ ಹಾಗೆ ಇಟ್ಟು ಸತ್ತೋಗಿದ್ರೆ ಮಕ್ಕಳು ಒಂದು ಕಿತ್ತಾಡ್ತಾ ಇದ್ರು, ಇದು ನನಗ್ ಬೇಕು, ಅದು ನನಗೆ ಅವ್ರಿಗೆ ಬೇಕು ಅಂತ. ಸೊ ಈ ರೀತಿ ಯಾವಾಗ ನಾವು ಸಂಪತ್ತನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತೀವಿ, ಅದು ಶಾಂತಿಗೆ ಕಾರಣವಾಗುತ್ತೆ. ಅದನ್ನ ಸ್ವಾರ್ಥಕ್ಕಾಗಿ ಬಳಸಿದ್ರೆ ಅದು ದುಃಖಕ್ಕೆ ಅಥವಾ ಕಷ್ಟಕ್ಕೆ ಕಾರಣವಾಗುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು, ಕರೆಕ್ಟ್. ಸೊ ಅದಕ್ಕೆ ಲಕ್ಷ್ಮಿಯನ್ನ ಕೃಷ್ಣನ ಸೇವೆಯಲ್ಲಿ ಬಳಸಬೇಕು, ಸ್ವಾರ್ಥಕ್ಕಾಗಿ ಬಳಸಬಾರದು. ಇಲ್ಲಿ ಮುಂದೆ ನೋಡಿ, ಇಲ್ಲೇನಿದೆ, ಕಣ್ಣುಗಳು ಸುಳಿಗಾಳಿಯ ಧೂಳಿನಿಂದ ಆವೃತವಾಗಿದೆ. ಕೆಲವೊಮ್ಮೆ ಕಾಡಲ್ಲಿ ಏನಾಗುತ್ತೆ, ಗಾಳಿ, ಸುಳಿಗಾಳಿ, ಸೈಕ್ಲೋನ್, ಟೊರ್ನಡೋಸ್ ಬರ್ತವೆ, ಆಗ ಧೂಳೆಲ್ಲ ಮೇಲೆ ಇರುತ್ತೆ. ಆ ಧೂಳು ಕಣ್ಣಲ್ಲಿ ಕೂತ್ಕೊಂಡ್ಬಿಡುತ್ತೆ, ಕಾಣಿಸೋದಿಲ್ಲ, ರೈಟ್. ಸೊ ಅವನು ಅಂಧನಾಗ್ಬಿಡ್ತಾನೆ, ಕುರುಡನಾಗ್ಬಿಡ್ತಾನೆ. ಅಂದ್ರೆ ಆ ಒಂದು ಸಮಯಕ್ಕೆ ಏನು ಕಾಣಿಸೋದಿಲ್ಲ, ಯಾಕಂದ್ರೆ ಕಣ್ಣು ಮುಚ್ಕೋಬೇಕಾಗುತ್ತೆ, ಅಷ್ಟು ಜೋರಾಗಿ ಧೂಳು ಬೀಸ್ತಾ ಇದೆ, ಗಾಳಿ ಧೂಳು ಬೀಸ್ತಾ ಇದೆ. ಸೊ ಅದಕ್ಕಾಗಿ ಆಗ ಅದನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಅದು ಕಾಮಕ್ಕೆ ಹೋಲಿಸಿದ್ದಾರೆ, ಆಸೆಗಳಿಗೆ ಹೋಲಿಸಿದ್ದಾರೆ. ಭಾಗವತದಲ್ಲಿ ಒಂದು ಶಬ್ದ ಬರುತ್ತೆ, ಅದೇನು, ಕಾಮಾಂಧ, ಕಾಮದಿಂದ ಅಂಧನಾಗಿದ್ದಾನೆ ಅಂತ ಅರ್ಥ. ಕಾಮಾಂಧ, ಧನಾಂಧ, ಕಾಮಾಂಧ. ಕೆಲವೊಬ್ಬರು ಧನದ ಆಸೆಯಿಂದ ಅವರು ಅಂಧರಾಗಿರ್ತಾರೆ, ಕುರುಡರಾಗಿರ್ತಾರೆ. ಇನ್ನು ಕೆಲವೊಬ್ರು ಕಾಮದ ಆಸೆಯಿಂದ, ಸ್ತ್ರೀ ಪುರುಷರ ಆಕರ್ಷಣೆಯಿಂದ ಅವರು ಅಂಧರಾಗಿರ್ತಾರೆ. ಇದರ ಅರ್ಥ ಏನು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ ಏನು ಗೊತ್ತಾಗೋದಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅವರ ಚರಿತ್ರೆಯನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ. ದುಡ್ಡಿನ ಆಸೆಗಾಗಿ, ಕಾಮವನ್ನು ಪೂರೈಸುವ ಆಸೆಗಾಗಿ ಚರಿತ್ರಹೀನರಾಗ್ಬಿಡ್ತಾರೆ. ಕೆಲವೊಮ್ಮೆ ನೀಚ ಕಾರ್ಯವನ್ನು ಕೂಡ ಮಾಡ್ತಾರೆ. ಸೊ ಅಷ್ಟು ಕುರುಡರಾಗಿ ಮಾಡ್ಬಿಡುತ್ತೆ ನಮ್ಮನ್ನ ಅದು. ಸೊ ಅದಕ್ಕೆ ವಿ ಶುಡ್ ಬಿ ಕೇರ್ಫುಲ್. ನಾವು ಈ ಒಂದು ವ್ಯಾಮೋಹಕ್ಕೆ ಈಡಾಗಬಾರ್ದು. ಸೊ ಫಸ್ಟ್ ನಾವು ನಮ್ಮ ಚರಿತ್ರೆಯನ್ನ, ಭಕ್ತಿಯನ್ನ ಕಾಪಾಡ್ಕೋಬೇಕು, ಕಾಮವನ್ನು ದೂರ ಇಡಬೇಕು. ಕಾಮಾನಲಂ ಮಧುಲವೈಹಿ ಶಮಯಂದುರಾಪೈಹಿ. ಈ ಕಾಮ, ಈ ಆಸೆಗಳು ಒಂದು ಬೆಂಕಿ ಇದ್ದಂಗೆ. ಆ ಬೆಂಕಿಯಲ್ಲಿ ಎಷ್ಟು ತುಪ್ಪ ಸುರಿದ್ರೆ ದುರಿದಾ ಇರುತ್ತೆ, ಶಾಂತವಾಗೋದಿಲ್ಲ. ಅದೇ ರೀತಿ ಈ ಕಾಮ, ಎಷ್ಟು ಕಾಮವನ್ನು ಪೂರೈಸ್ತೀವಿ ಅಷ್ಟು ಬೆಳಿತಾನೆ ಹೋಗುತ್ತೆ, ಅದು ಶಾಂತವಾಗೋದಿಲ್ಲ. ಸೊ ಬೆಳಿತಾ ಇರುತ್ತೆ, ಬೆಳಿತಾ ಇರುತ್ತೆ, ಬೆಳಿತಾ ಇರುತ್ತೆ. ಸೊ ಅದಕ್ಕೆ ಕಾಮವನ್ನು ಶಾಂತಗೊಳಿಸುವ ಒಂದು ಮಾರ್ಗ ಏನಂದ್ರೆ ಆಸೆಗಳನ್ನ ಬಿಟ್ಬಿಡ್ಬೇಕು. ಯಾವಾಗ ಆಸೆಯನ್ನ ಬಿಟ್ಬಿಡ್ತೀವಿ ಆಗ ಕಾಮ ಶಾಂತವಾಗುತ್ತೆ, ರೈಟ್. ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ. ನಿವೃತ್ತ ಕಾಮಾಹ, ವಿಶೇಷ ರೂಪೇಣ ನಿವೃತ್ತ ಕಾಮಾಹ. ಎಲ್ಲ ಕಾಮಗಳನ್ನ, ಬೈಕೆಗಳನ್ನ ಬಿಟ್ಟಿರ್ಬೇಕು. ಆಗ ಮಾತ್ರ ಆಧ್ಯಾತ್ಮಿಕ ಜಗತ್ತಿಗೆ ಹೋಗಲು ಸಾಧ್ಯ ಅಂತ ಆಚಾರ್ಯ ಹೇಳ್ತಾರೆ. ಸೊ ಒನ್ ಶುಡ್ ಬಿ ವೆರಿ ಸೀರಿಯಸ್, ತುಂಬಾ ಗಂಭೀರವಾಗಿ ನಾವು ಭಕ್ತಿ ಸೇವೆನ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ಭಗವದ್ಧಾಮಕ್ಕೆ ಹೋಗಲು ಸಾಧ್ಯ. ಸೊ ಇಲ್ಲಿ ಹೇಳ್ತಾರೆ. ಸೊ ಪ್ರಭುಪಾದ ಹೇಳ್ತಾರೆ, he becomes blind with lusty desire and disobeys the rules and regulations governing sex life. ಇದರ ಅರ್ಥ ಏನು, ಅವನು ಗೃಹಸ್ಥ ಆಶ್ರಮದ ನಿಯಮವನ್ನ ಪಾಲಿಸುವುದಿಲ್ಲ, ಕಾಮಾಂಧವಾಗಿ ಅವನು ಕಾಮ ವಾಸನೆಯನ್ನ ಪೂರೈಸ್ಕೊಳ್ಳೋದಕ್ಕೆ ಇಂದ್ರಿಯ ಅಂದ್ರೆ ಲೈಂಗಿಕ ಸಂಪರ್ಕವನ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ, ರೈಟ್. ಸೊ ಮಕ್ಕಳನ್ನ ಪಡೆಯೋದಕ್ಕೆ ಸೆಕ್ಸ್ ಲೈಫ್ ಅಲೋಡ್ ಇದೆ, ಆದ್ರೆ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಸೆಕ್ಸ್ ಲೈಫ್ ಅಲೋಡ್ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಕಾಮಾಂಧನು
ವಿದೌಟ್ ಎನಿ ಲಿಮಿಟ್ ಇಲ್ಲದೆ, ಮಿತಿ ಇಲ್ಲದೆ ಅವನು ಸೆಕ್ಸ್ ಲೈಫ್ ಅಲ್ಲಿ ತೊಡಗ್ತಾನೆ, ಲೈಂಗಿಕ ಸುಖದಲ್ಲಿ ತೊಡಗ್ತಾನೆ ಅಂತ ಹೇಳಲಾಗಿದೆ. ಹ್ಮ್. ಸೊ ಮಟಲಿಸ್ಟಿಕ್ ಪರ್ಸನ್ ಡಸ್ ನಾಟ್ ಬಿಲೀವ್ ದಟ್ ಎವ್ರಿಥಿಂಗ್ ಇಸ್ ಮ್ಯಾನೇಜ್ಡ್ ಇನ್ ನೇಚರ್. ರೈಟ್. ಸಾಕ್ಷಿಗಳಿವೆ, ದೇವತೆಗಳು ನೋಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. A person enjoys illicit sex and due to his blind lusty desire he thinks that no one has seen him. Right. ಕೆಲವೊಮ್ಮೆ ವೇಶ್ಯರ ಹತ್ರ ಹೋಗ್ತಾನೆ, ಕೆಲವೊಮ್ಮೆ ಆ ಕೃತಕ ಆ ಕಾರ್ಯಗಳಲ್ಲಿ, ಇಂದ್ರಿಯ ಸುಖದ ಕಾರ್ಯಗಳಲ್ಲಿ ತೊಡಗ್ತಾನೆ. ಸೊ ಈ ರೀತಿ ಸೊ ಅವನು ಆ ಪ್ರಭುಪಾದ ಹೇಳ್ತಾ, ಈ ಕಲಿಯುಗದಲ್ಲಿ ಮದುವೆಗಿಂತ ಮುಂಚೆನೆ ಎಷ್ಟೊಂದು ಜನ ಗರ್ಭಿಣಿ ಆಗ್ತಾರಂತ. ಯಾಕೆ? ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ರೈಟ್. ಸ್ತ್ರೀ ಮತ್ತು ಪುರುಷ ಒಟ್ಟಿಗೆ ಬಂದಾಗ ಏನಾಗುತ್ತೆ? ಬೆಣ್ಣೆ ಮತ್ತೆ ಬೆಂಕಿ ಹತ್ತಿರ ಬಂದಾಗ ಏನಾಗುತ್ತೆ? ಬೆಣ್ಣೆ ಕರಗುತ್ತೆ. ಅದೇ ರೀತಿ ಸ್ತ್ರೀ ಪುರುಷರ ಮಧ್ಯೆ ಗ್ಯಾಪ್ ಇರಬೇಕು. ರೈಟ್. ಎಸ್ಪೆಷಲಿ ಮದುವೆ ಹಾಕಿನ ಮುಂಚೆ ಗ್ಯಾಪ್ ಇರಲೇಬೇಕು. ಈಗ ಏನಾಗ್ತದೆ? ಕೋ ಎಜುಕೇಶನ್ ಅಂದ್ರೆ ಹುಡುಗಿಯರು ಒಟ್ಟಿಗೆ ಕೂತ್ಕೋತಾರೆ. ಅಫ್ಕೋರ್ಸ್ ಕೆಲವೊಂದು ಸ್ಕೂಲಲ್ಲಿ ಹುಡುಗರನ್ನು ಒಂದ್ ಕಡೆ ಕೂಡಿಸ್ತಾರೆ, ಹುಡುಗಿಯರನ್ನು ಇನ್ನೊಂದ್ ಕಡೆ ಕೂಡಿಸ್ತಾರೆ. ದಟ್ಸ್ ಓಕೆ. ಬಟ್ ಕಾಲೇಜಲ್ಲಿ ಬಂದಾಗ ಅಲ್ಲಿ ಗ್ಯಾಪ್ ಇಲ್ಲ. ಹುಡುಗಿಯರು ಅಕ್ಕಪಕ್ಕನೆ ಕೂತ್ಕೋತಾರೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಮಾಡ್ಕೊಂತಾರೆ. ಸೊ ಈ ಕಾರಣದಿಂದ ಜನರ ಚರಿತ್ರೆ ನಾಶವಾಗ್ತಾ ಇದೆ. ಸೊ ಮದುವೆಗಿಂತ ಮುಂಚೆನೆ ಅವರು ಈ ಕೃತ್ಯಗಳಲ್ಲಿ ತೊಡಗಿ ಕೆಲವು ಹುಡುಗಿಯರು ಗರ್ಭಿಣಿ ಕೂಡ ಆಗ್ತಾ ಇದ್ದಾರೆ. ರಿಯಲ್ ಕೇಸಸ್. ಅದೇ ಮದುವೆ ಆಗಕ್ಕಾಗಲ್ಲ, ಯಾಕಂದ್ರೆ ಮನೆಯವರು ಒಪ್ಪೋದಿಲ್ಲ. ಆದ್ರೆ ಆಲ್ರೆಡಿ ಗರ್ಭಿಣಿ ಆಗಿದ್ದಾರೆ. ಸೊ ಓನ್ಲಿ ಕೋರ್ಸ್ ಇಸ್ ಗೋ ಟು ಅಬಾರ್ಷನ್. ಈಗ ಅಬಾರ್ಷನ್ಸ್ ಕೂಡ ಹೆಚ್ಚಾಗ್ತಾ ಇದೆ ಅಂತ ಪ್ರಭುಪಾದ 50 ವರ್ಷದ ಹಿಂದೆನೆ ಪ್ರಭುಪಾದ ಬರೆದಿದ್ದಾರೆ. ಸೊ ಈಗಲೂ ಕೂಡ ಅದು ಹೆಚ್ಚಾಗ್ತಾ ಇದೆ, ಇನ್ನಿಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನಾಗ್ತಾ ಇದೆ? ವಿಶೇಷವಾಗಿ ಬೆಂಗಳೂರಂತಹ ನಗರದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಬರ್ತಾ ಇದೆ. ಆದ ಕಾರಣ ಲಿವ್ ಇನ್ ರಿಲೇಶನ್ಶಿಪ್, ಹುಡುಗ ಹುಡುಗಿ ಒಟ್ಟಿಗೆ ಇರ್ತಾರೆ, ಹಾಸ್ಟೆಲಲ್ಲಿ ಮದುವೆ ಆಗಿರೋದಿಲ್ಲ, ಆದ್ರೆ ಒಟ್ಟಿಗೆ ಇರ್ತಾರೆ. ಒಂದ್ ಮನೆಯಲ್ಲಿ ಕೂಡ ಒಟ್ಟಿಗೆ ಇರ್ತಾರೆ, ಆದ್ರೆ ಮದುವೆ ಆಗೋದಿಲ್ಲ. ಓಕೆ, ಓನ್ಲಿ ಅಗ್ರಿಮೆಂಟ್. ಓಕೆ, ಐ ಲೈಕ್ ಯು, ಯು ಲೈಕ್ ಮೀ, ನಾವಿಬ್ಬರಿಗೆ ಇಷ್ಟ ಇದೆ, ನಾವು ಒಟ್ಟಿಗೆ ಇರೋಣ, ಮದುವೆ ಆಗೋದು ಬೇಡ. ಯಾಕಂದ್ರೆ ಮದುವೆ ಆದ್ರೆ ಕಮಿಟ್ಮೆಂಟ್, ಆ ಕಮಿಟ್ಮೆಂಟ್ ಕೊಡೋ ಇಚ್ಛೆ ಇಲ್ಲ ಅವ್ರಿಗೆ, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವ ಒಂದು ಧೈರ್ಯ ಇಲ್ಲ ಅವ್ರಿಗೆ. ಅದಕ್ಕೆ ಕಮಿಟ್ಮೆಂಟ್ ಬೇಡ, ಒಟ್ಟಿಗೆ ಇರ್ತೀವಿ ಅಂತಾರೆ. ಅದು ಇನ್ನಿಷ್ಟು ಪಾಪ, ಇಟ್ಸ್ ಮೋರ್ ಸಿನ್ಫುಲ್. ಸೊ ಅದಕ್ಕೆ ಈ ರೀತಿ ಕಲ್ಚರ್ ಈಗ ಭಾರತದಲ್ಲಿ ಬರ್ತಾ ಇದೆ. ಸೊ ನಾವೆಲ್ಲರೂ ಭಕ್ತರು. ಸೊ ಇಂತಹ ಸಂಸ್ಕೃತಿಯಿಂದ ದೂರ ಇರಬೇಕು, ಮತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮಕ್ಕಳಲ್ಲಿ, ಶಾಲಾ ಮಕ್ಕಳಲ್ಲಿ, ಕಾಲೇಜ್ಗಳಲ್ಲಿ ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಇದು ತಪ್ಪು ಅನ್ನೋದನ್ನ. ಇಲ್ಲ ಅಂದ್ರೆ ಮುಂದೆ ನೋಡ್ತಾ 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 ಈ ನಮ್ಮ ಸಂಸ್ಕೃತಿ ಇನ್ನಿಷ್ಟು ಕೆಟ್ಟೋಗ್ಬಿಡುತ್ತೆ. ಶುಡ್ ಬಿ ವೆರಿ ಕೇರ್ಫುಲ್. ಸೊ ಎಸ್ಪೆಷಲಿ ವಿದ್ಯಾರ್ಥಿಗಳಲ್ಲೂ ಕೂಡ ಈಗ ಕೆಟ್ಟ ಚಟಗಳು ಬರ್ತಾ ಇದಾವೆ. ನಾನು ಈಗ ಒಂದು ನಗರದಲ್ಲಿದ್ದೀನಿ, ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಾ ಇದ್ರು ಏನಂದ್ರೆ ಇವನ್ ಶಾಲಾ ಮಕ್ಕಳು ಕೂಡ ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಆ ಡ್ರಗ್ಸ್ ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಏನಂದ್ರೆ ಇದು ಬೇಕರೀಸ್ ಅಲ್ಲಿ, ಬೇಕರಿ ಶಾಪ್ಸ್ ಅಲ್ಲಿ, ಏನಂದ್ರೆ ಚಾಕ್ಲೇಟ್ ಶಾಪ್ಸ್ ಅಲ್ಲಿ, ಚಾಕ್ಲೇಟ್ ಅಲ್ಲಿ ಮತ್ತೆ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಗೊತ್ತಿಲ್ಲ ಅದ್ರಲ್ಲಿ ಡ್ರಗ್ ಇದೆ ಅಂತ. ಅದ್ ಮಕ್ಕಳು ಅದನ್ನ ತಿಂತಾರೆ, ತಿಂದು ರುಚಿ ಹತ್ತತ್ತೆ, ಪದೇ ಪದೇ ಅದೇ ಅಂಗಡಿಗೆ ಹೋಗಿ ತಗೊಂತಾ ಇರ್ತಾರೆ, ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಆ ಅಂಗಡಿ ಅವನಿಗೆ ಲಾಭ ಆಗುತ್ತೆ, ಈ ಮಗು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಸೊ ಈ ರೀತಿ ಕೂಡ ಪ್ರಕರಣಗಳು ಮುಂದೆ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಒಬ್ರು ಪೇರೆಂಟ್ ಹೇಳ್ತಾ ಇದ್ರು, ವಾರಕ್ಕೊಮ್ಮೆ ಅವರು ಮಕ್ಕಳ ಬ್ಯಾಗ್ ಅನ್ನು ಫುಲ್ ಥರೋ ಚೆಕ್ ಮಾಡ್ತಾರಂತೆ. ಯಾಕಂದ್ರೆ ಅಕಸ್ಮಾತ್ ಆಗಿ ಯಾರು ಏನು ಕೊಟ್ಬಿಟ್ರು ಅವ್ರಿಗೆ ಗೊತ್ತಿಲ್ಲ. ಸೊ ಮುಗ್ಧ ಮಕ್ಕಳು, ಯಾರು ಏನ್ ಕೊಟ್ಟರು ಗೊತ್ತಿರೋದಿಲ್ಲ. ಸೊ ಸಪೋಸ್ ಅವರು ಅದಕ್ಕೆ ಬಲಿ ಆಗಬಾರ್ದು ಅಂತ ಪೇರೆಂಟ್ಸ್ ತುಂಬಾ ಎಚ್ಚರಿಕೆಯಿಂದ ಮಕ್ಕಳನ್ನ ಈ ಒಂದು ಆಧುನಿಕ ಯುಗದಲ್ಲಿ ನೋಡ್ಕೋಬೇಕು ಅಂತ. ಆಕ್ಚುಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಟೀಚರ್ಸ್ ಮೇಲೆ ಹಾಕ್ಬಿಡ್ತಾರೆ. ನಾವು ಸ್ಕೂಲಿಗೆ ಕಳಿಸ್ತಾ ಇದೀವಿ, ಇದು ಟೀಚರ್ ಜವಾಬ್ದಾರಿ. ಮಕ್ಕಳನ್ನು ನೋಡ್ಕೊಳ್ಳೋದು ಯಾವ ಜವಾಬ್ದಾರಿ? ಟೀಚರ್ಸ್ ಜವಾಬ್ದಾರಿ. ಅವರೇ ಕಲಿಸ್ಬೇಕು, ಅವರೇ ಪಾಠ ಹೇಳ್ಕೊಡ್ಬೇಕು, ಅವ್ರ ಎಕ್ಸಾಮ್ ತಗೋಬೇಕು, ಅವರೇ ಚರಿತ್ರೆ ನಿರ್ಮಾಣ ಮಾಡ್ಬೇಕು. ಇಲ್ಲ, ಮಕ್ಕಳನ್ನ ಬೆಳೆಸುವ ಮೊದಲ ಹೊಣೆ ಯಾರ್ದು? ತಂದೆ ತಾಯಿಯವ್ರದ್ದು. ತಂದೆ ತಾಯಿಗಳು ಮಕ್ಕಳಿಗೆ ಟೈಮ್ ಕೊಡ್ಬೇಕು. ಕೊಡಕ್ಕಾಗ್ಲಿಲ್ಲ ಅಂದ್ರೆ ಸೊ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಇಲ್ಲಾಂದ್ರೆ ಮಕ್ಕಳನ್ನ ಬೆಳೆಸೋರು ಯಾರು? ಮಕ್ಕಳನ್ನ ಪಡೆದ್ಮೇಲೆ ಫಸ್ಟ್ ತಂದೆ ತಾಯಿಗಳು ಅವರಿಗೆ ಟೈಮ್ ಕೊಡಬೇಕು. ಇಲ್ಲಾಂದ್ರೆ ಏನಾಗ್ತಾ ಇದೆ, ತಂದೆ ತಾಯಿಗಳು ಆಫೀಸ್ಗೆ ಹೋಗ್ತಾರೆ, ದೇ ಗೋ ಟು ಆಫೀಸ್,
ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ 10 ಗಂಟೆ 11 ಗಂಟೆ ಬರ್ತಾರೆ, ಅವ್ರ ಮಕ್ಕಳ ಜೊತೆ ಟೈಮ್ ಕಳಿಯೋಕೆ ಅವ್ರ ಹತ್ರ ಸಮಯವೇ ಇಲ್ಲ. ಸೊ ಇಂತಹ ಸಿಚುವೇಶನ್ ಅಲ್ಲಿ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗ್ತಾರೆ. ರೈಟ್, ಡ್ರಗ್ಸ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು. ಮೊಬೈಲ್ ಅಲ್ಲಿ ಕೂಡ ಯಾರ ಜೊತೆನ ಸಂಪರ್ಕವನ್ನ ಮಾಡ್ಕೊಂಡು ಅವರು ದಾರಿ ತಪ್ಪುವ ಸಾಧ್ಯತೆ ಕೂಡ ಇದೆ. ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಯಾರ ಜೊತೆ ಓಡಿ ಹೋಗೋ ಸಾಧ್ಯತೆ ಕೂಡ ಇದೆ. ಅಥವಾ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಕೌಂಟ್ ಡೀಟೇಲ್ಸ್ ಕೊಟ್ಟು ಈ ರೀತಿ ಚೀಟಿಂಗ್ ಆಗುವಂತಹ ಸಾಧ್ಯತೆಗಳು ಕೂಡ ಹಲವಾರು ಕಂಡು ಬರ್ತಾ ಇದೆ. ಸೊ ಆಕ್ಚುಲಿ ಜಗತ್ತಿನ ನಿಜವಾದ ರೂಪವನ್ನ ಭಾಗವತದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಈಗ ನಾನು ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ಕೊಟ್ಟೆ, ಬಟ್ ಭಾಗವತದಲ್ಲಿ ಇಟ್ಸ್ ವೆರಿ ವೆರಿ ಡೀಟೇಲ್ಡ್ ಅಂಡ್ ವೆರಿ ಕ್ಲಿಯರ್. ರೈಟ್, ಸೊ ಎಲ್ಲಿ ದುಡ್ಡಿದೆ ಅಲ್ಲಿ 4 ಪಾಪಗಳು ನಡೀತವೆ. ಮತ್ತೆ ಯಾರು ಕಾಮಾಂಧರಾಗಿದ್ದಾರೆ, ಕಾಮದ ಆಸೆಯಿಂದ ಅಂಧರಾಗಿದ್ದಾರೆ, ಅವರು ಎಂತಹ ನೀಚ ಕಾರ್ಯವನ್ನು ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಸೊ ದೇ ಗೆಟ್ ಇನ್ ಟು ದಿಸ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇಲ್ಲಿ ಹೇಳಲಾಗಿದೆ. ಆಸುರಿಂ ಯೋನಿ ಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ರೈಟ್, ಕೃಷ್ಣನನ್ನ ಅವರು ಕಾಣದೆ ಆಸುರಿ ಭಾವವನ್ನು ಹೊಂದಿರೋದ್ರಿಂದ ಅವರು ಮತ್ತೆ ಅಧಮಾಂ ಗತಿಂ ಪ್ರಾಪ್ಯ ಇನ್ನಿಷ್ಟು ಕೆಳಗಡೆ ಪ್ರಾಣಿ ಯೋನಿ ಮತ್ತೆ ನರಕಕ್ಕೆ ಹೋಗ್ತಾರೆ. ರೈಟ್, ಸೊ ಗ್ರಾಜುಯಲಿ ದೇ ಗೋ ಡೌನ್. ಸೊ ಈ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ರೈಟ್, ಮತ್ತೆ ಪ್ರಭುಪಾದರು ಹೇಳ್ತಾರೆ, ಯಾರು ಅಬಾರ್ಷನ್ ಮಾಡ್ತಾರೆ ಮುಂದಿನ ಜನ್ಮದಲ್ಲಿ ಅವ್ರು ಅಬಾರ್ಟ್ ಆಗ್ತಾರೆ, ಅಂದ್ರೆ ಹೊಟ್ಟೆಯಲ್ಲೇ ಸತ್ತು ಬಿಡ್ತಾರೆ. ರೈಟ್, ಸೊ ಯಾಕಂದ್ರೆ ಅಬಾರ್ಷನ್ ಮಾಡಿಸಿದ ಒಂದು ಪಾಪಕ್ಕೆ ಪ್ರತಿಫಲ ಏನು? ಅವನು ಗರ್ಭದಲ್ಲೇ ಸತ್ತು ಹೋಗ್ತಾನೆ, ಸೂರ್ಯನ ಕಿರಣವನ್ನು ನೋಡೋದಿಲ್ಲ. ಸೊ ಅದು ಕೂಡ ಒಂದು ಪಾಯಿಂಟ್. ಯಾಕಂದ್ರೆ ಎಲ್ಲಾ ಪಾಪ ಕಾರ್ಯಕ್ಕೆ ಒಂದು ಪ್ರತಿಫಲ ಇದ್ದೇ ಇದೆ. ರೈಟ್, ಸೊ ಪಾಪ ಕಾರ್ಯ ಮಾಡಿದಾಗ ದುಃಖ ಬರಲೇಬೇಕು, ಅದು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಸೊ illicit sex is most prominent sin due to lusty desire. When one associates with the mode of passion is implicated in suffering life after life. Right, ಸೊ ಈ 4 ಪಾಪಗಳಲ್ಲಿ ಈ ಅನೈತಿಕ ಲೈಂಗಿಕ ಸಂಪರ್ಕ ಇದು ಮಹಾಪಾಪ. ಸೊ ಇದನ್ನ ತಡೆಗಟ್ಟುವುದು ಬಹುಮುಖ್ಯವಾದದ್ದು ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ರಜೋಗುಣದ ಒತ್ತಡದಿಂದ ಇದು ಹುಟ್ಟುತ್ತೆ. ಸೊ ರಜೋಗುಣವನ್ನು ನಾವು ಶಾಂತ ಮಾಡಬೇಕು. ರೈಟ್, ಸೊ ಆಗ ಈ ಕಾಮ ವಾಸನೆಯಿಂದ ನಾವು ಮೇಲೇರಬಹುದು. ಅದಕ್ಕೆ ಸತ್ವಗುಣಕ್ಕೆ ಬರಬೇಕು. ಸತ್ವಗುಣ ಬರೋದಕ್ಕೆ ಸಾತ್ವಿಕ ಜೀವನ ಶೈಲಿಯನ್ನೇ ನಡೆಸಬೇಕು. ಆಗ ರಜಗುಣ ಕಮ್ಮಿ ಆಗ್ತಾ ಹೋಗುತ್ತೆ. ರಜಗುಣ ಕಮ್ಮಿ ಆದಷ್ಟು ಕಾಮ ವಾಸನೆ ಕಮ್ಮಿ ಆಗ್ತಾ ಹೋಗುತ್ತೆ. ತಸ್ಮಾತ್ ತ್ವಾಂ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಕಾಮ ಜೈ ಶತ್ರು ಮಹಾಬಾಹು ಕಾಮ ರೂಪಂ ದುರಾಸದಂ. ಸೊ ಇಂದ್ರಿಯಗಳನ್ನ ವಶ ಮಾಡಬೇಕು, ಮತ್ತೆ ಬುದ್ಧಿ ಮತ್ತು ಮನಸ್ಸನ್ನು ಕೂಡ ಗೆದಿಬೇಕು. ಆಗ ಕಾಮ ಏನಾಗುತ್ತೆ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಜಹಿ ಶತ್ರು ಮಹಾಬಾಹು ಕಾಮರೂಪಂ ದುರಾಸದಂ. ಮಹಾಶತ್ರುವಾದ ಈ ಕಾಮವನ್ನ ಗೆದಿ ನೀನು ಅರ್ಜುನ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಬಿಗಿನ್ಸ್ ವಿತ್ ಸೆನ್ಸಸ್. ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಆ ಇಂದ್ರಿಯಗಳಲ್ಲಿರುವ ಕಾಮವಾಸನೆ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಕೃಷ್ಣನ ಸೇವೆ ಮಾಡುವ ಆಸೆ ಬೆಳೀತಾ ಹೋಗುತ್ತೆ. ಈ ರೀತಿ ರೂಪಾದರು ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಓಕೆ, ಸೊ ಕಣ್ಣುಗಳು ಸುಳಿಗಾಳಿಯ ಧೂಳಿನಿಂದ ಆವೃತವಾಗುತ್ತೆ, ಅದು ಕಾಮವಾಸೆ. ಕಾಮಪಿಪಾಸೆ. ನೆಕ್ಸ್ಟ್ ಭ್ರಮೆ, ದಿಗ್ಭ್ರಮೆ ಉಂಟಾಗುತ್ತೆ. ಐಹಿಕ ಅನುಭೋಗಗಳು. ಓಕೆ, ನೀರನ್ನು ಪಡೆಯಲು ಅವನು ಭ್ರಮಿತನಾಗಿ ಅದರ ಹಿಂದೆ ಹೋಗುತ್ತಾನೆ. ಬದ್ಧಾತ್ಮನು ಕೆಲವೊಮ್ಮೆ ಇಂದ್ರಿಯಾನುಭೋಗದ ನಿಷ್ಫಲತೆಯನ್ನು ವೈಯಕ್ತಿಕವಾಗಿ ಮೆಚ್ಚುತ್ತಾನೆ. ಆದರೂ ದೇಹವೇ ಆತ್ಮವೆಂಬ ಕಲ್ಪನೆಯಿಂದ ಆತನ ಸ್ಮೃತಿ ಭ್ರಂಶವಾಗುತ್ತದೆ. ಮತ್ತೆ ಮತ್ತೆ ಐಹಿಕ ಅನುಭೋಗವನ್ನು ಬೆನ್ನಟ್ಟುತ್ತಾನೆ. ಕೆಲವೊಮ್ಮೆ ಅನ್ಸುತ್ತೆ ವ್ಯಕ್ತಿಗಳಿಗೆ, ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಯಾವುದೇ ಒಂದು ಸುಖವಿಲ್ಲ, ಇಟ್ಸ್ ಆಲ್ ಟೆಂಪರರಿ, ಇವೆಲ್ಲ ಅಶಾಶ್ವತವಾದವು ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ಮತ್ತೆ ಅದರಲ್ಲೇ ಬಿದ್ದು ಬಿಡ್ತಾನೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಯಾವುದನ್ನ ಬಿಡ್ಬೇಕಂತಾನೋ ಅದರಲ್ಲೇ ತೊಡಗಿ ಬಿಡ್ತಾನೆ, ಅದನ್ನೇ ಮಾಡ್ತಾನೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಸೊ ಒಬ್ಬ ವ್ಯಕ್ತಿ ಇದ್ದ,
ಆಕ್ಚುಲಿ ಟ್ರಕ್ ಡ್ರೈವರ್ ಆಗಿದ್ದ ಅವನು. ಟ್ರಕ್ ಡ್ರೈವರ್ ಆದ ಕಾರಣ ಒಮ್ಮೆ ಟ್ರಕ್ ಓಡಿಸುವಾಗ ತುಂಬಾ ದಿನ ಮನೆಯಿಂದ ದೂರ ಇದ್ದ ಕಾರಣ ಯಾವುದು ವೇಶ್ಯ ಅವನ ಸಂಘವನ್ನು ಮಾಡಿ ಅವನಿಗೆ ಒಂದು ರೋಗ ಬಂತು. ರೋಗ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ತುಂಬಾ ತೀವ್ರವಾದ ಟ್ರೀಟ್ಮೆಂಟ್, ತುಂಬಾ ನೋವಾಗುತ್ತೆ ಅವನಿಗೆ ಅಂತಹ ಒಂದು ಟ್ರೀಟ್ಮೆಂಟ್. ಸೊ ಹೆಂಗೋ ಮಾಡಿ ಆ ಒಂದು ರೋಗದಿಂದ, ತುಂಬಾ ಭಯಂಕರ ರೋಗ, ಅದರಿಂದ ಹೊರಗೆ ಬರ್ತಾನೆ. ಸೊ ಆ ನೋವಾದಾಗ ಅವನು ಹೇಳ್ತಾ ಇದ್ದ, ಮತ್ತೆ ಹೋಗೋದಿಲ್ಲ, ಮತ್ತೆ ಹೋಗೋದಿಲ್ಲ ಅಂತ. ಸೊ ಮತ್ತೆ ಈ ರೀತಿ ಕಾರ್ಯವನ್ನು ಮಾಡೋದಿಲ್ಲ, ಪಶ್ಚಾತ್ತಾಪ ಪಡ್ತಾ ಇದ್ದ. ಬಟ್ ರೋಗ ವಾಸಿ ಆಯ್ತು, 1-2 ವರ್ಷ ಕಳೀತು, ಮತ್ತೆ ಆಸೆ ಹುಟ್ಟಿತು. ಯಾವುದನ್ನ ಬೇಡ ಅಂತ ಇದ್ದ ಮತ್ತೆ ಅದರಲ್ಲೇ ಬಿದ್ದ್ಬಿಟ್ಟ. ಸೊ ಅದು ಭ್ರಾಂತಿ. ಭ್ರಾಂತಿ ಅಂದ್ರೇನು? ಇಲ್ಯೂಷನ್. ಸೊ ಹಿ ಫಾಲ್ಸ್ ಬ್ಯಾಕ್ ಇನ್ ಟು ದಟ್ ಸೇಮ್ ಥಿಂಗ್ ವಿಚ್ ಹಿ ವಾಂಟೆಡ್ ಟು ಗಿವ್ ಅಪ್. ಸೊ ಈ ರೀತಿ ಭ್ರಾಂತಿಗೊಳಗಾಗಿ ಮತ್ತೆ ಪಾಪ ಕೃತ್ಯವನ್ನ ಮಾಡ್ತಾನೆ. ಓಕೆ, ಅಲ್ಲಿ ಕಾಡಲ್ಲಿ ರಾತ್ರಿ ಆಯ್ತು. ರಾತ್ರಿಯಾಗಿ ಅಲ್ಲಿ ವಿಶ್ರಾಮ ಮಾಡ್ಬೇಕಂತ ಕೂತಾಗ ಅಲ್ಲಿ ಗೂಬೆಗಳು ಮತ್ತು ಕೀಟಗಳ ಧ್ವನಿ ಕೇಳಿಸಾಯ್ತು. ಗುಕ್ 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 ಗೂಗೆಗಳು ಗುಗ್ ಗುಗ್ ಅಂತ ಗೂಬೆಗಳು ರಾತ್ರಿ ಎದ್ದಿರ್ತಾವೆ. ಹಗಲಲ್ಲಿ ಕಣ್ ಕಾಣೋದಿಲ್ಲ, ಆದ್ರೆ ರಾತ್ರಿ ಎದ್ದು ಅವರು ಓಡಾಡ್ತವೆ. ಸೊ ಕೀಟಗಳು ಕೂಡ ರಾತ್ರಿ ಕರ್ರ ಕರ್ರ ಅಂತ ಸೌಂಡ್ ಬರ್ತಲ್ಲ, ರೈಟ್? ಈಗಲೂ ಕೂಡ ರಾತ್ರಿ ಸೌಂಡ್ ಬರ್ತಾ ಇದೆ, ಕುರ್ 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 ಅಂತ. ಸೊ ಕೀಟಗಳ ಧ್ವನಿ, ಆ ಕೀಟಗಳ ಧ್ವನಿಯನ್ನ ಕೇಳೋ ನಿದ್ದೆನೆ ಬರೋದಿಲ್ಲ, ತುಂಬಾ ಕಿರುಕುಳ ಆಗ್ತಾ ಇತ್ತು ಅವನಿಗೆ, ರೈಟ್? ಸೊ ಯಾರಿಗೆ ಹೋಲಿಸಿದ್ದಾರೆ? ಗೂಬೆಗಳನ್ನ ವೈರಿಗಳಿಗೆ ಮತ್ತು ಕೀಟಗಳನ್ನ ಸರ್ಕಾರಕ್ಕೆ ಹೋಲಿಸಿದ್ದಾರೆ, ಸರ್ಕಾರದ ನಿಯಮಗಳಿಗೆ ಹೋಲಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಎಂತ ಹೋಲಿಕೆ ಇರುವುದು ಅಂತ ತಮ್ಗೆ ಅನಿಸ್ಬೋದು, ಬಟ್ ಆಕ್ಚುಲಿ ಪ್ರಭುಪಾದರು ಅದರ ಅರ್ಥವನ್ನ ಇಲ್ಲಿ ಕೊಡ್ತಾರೆ. ಸೊ ಕೆಲವೊಮ್ಮೆ ವೈರಿಗಳು, ಗೂಗೆಗಳಂತಹ ವೈರಿಗಳು ಅವನಿಗೆ ಕಷ್ಟ ಕೊಡ್ತಾರೆ. ಎಲ್ಲೋದ್ರು ಅವನನ್ನು ಹಿಂಬಾಲಿಸ್ತಾರೆ, ಕೆಲವೊಮ್ಮೆ ನೋವುಂಟು ಮಾಡ್ತಾರೆ, ಅವರ ಪರಿವಾರದವರಿಗೆ ನೋವುಂಟು ಮಾಡ್ತಾರೆ, ರೈಟ್? ಸೊ ನೇರವಾಗಿ ಅಥವಾ ಪರೋಕ್ಷವಾಗಿ ಕೆಲವೊಮ್ಮೆ ಕಷ್ಟ ಕೊಡ್ತಾರೆ. ಸರ್ಕಾರದವರಿಗೆ ಕಷ್ಟ ಕೊಡ್ತಾರೆ, ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸ್ ಹಾಕಿ ಎಲ್ಲರೂ ಕಷ್ಟ ಕೊಡ್ತಾರೆ. ಮತ್ತೆ ಟ್ಯಾಕ್ಸ್ ಎಂದು ಕಮ್ಮಿ ಆಗೋದಿಲ್ಲ, ಅದು ಹೆಚ್ಚಾನೇ ಇರುತ್ತೆ, ರೈಟ್? 1%, 2%, 18% ಕೆಲವೊಮ್ಮೆ. ಸೊ ಈ ರೀತಿ ಹೆಚ್ಚು ಹೆಚ್ಚು ಟ್ಯಾಕ್ಸ್ ಹಾಕಿ ಜನರನ್ನು ಲೂಟಿ ಮಾಡ್ತಾರೆ. ಸೊ ಆದ ಕಾರಣದಿಂದ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವರನ್ನ ಯಾರಿಗೆ ಹೋಲಿಸಿದ್ದಾರೆ? ಕೀಟಗಳಿಗೆ ಹೋಲಿಸಿದ್ದಾರೆ. ಸೊ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ, ರೈಟ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ, ಮನೆಯನ್ನ ಜಪ್ತಿ ಮಾಡ್ತಾರೆ, ಅಥವಾ ಅವರ ಸಂಪತ್ತನ್ನ, ಅವರ ಗದ್ದೆಯನ್ನ, ಹೊಲವನ್ನ, ಅದನ್ನ ಏನಂತಾರೆ, ಅಕ್ವೈರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಸೀಸ್ ಮಾಡ್ಬಿಡ್ತಾರೆ. ಸೊ ಈ ಕಷ್ಟಗಳಿಂದ ಅವನಿಗೆ ತುಂಬಾ ನೋವು, ತುಂಬಾ ದುಃಖ ಉಂಟಾಗುತ್ತೆ. ಸೊ ಕೆಲವೊಮ್ಮೆ ಹೋರಾಡಕ್ ಹೋಗ್ತಾನೆ, ಈ ನಿಯಮಗಳ ವಿರುದ್ಧ, ಆದ್ರೆ ಸೋತು ಬಿಡ್ತಾನೆ. ಸೊ ಏನು ಮಾಡಕ್ಕಾಗಲ್ಲ, ಎಷ್ಟಂತ ಹೋರಾಡ್ತಾರೆ. ಈ ಸರ್ಕಾರದ ನಿಯಮಗಳು ಅಥವಾ ಕೆಟ್ಟ ಸರ್ಕಾರದ ನಿಯಮಗಳ ವಿರುದ್ಧ ಹೋರಾಡೋದು ಯಾರಿಂದಲೂ ಸಾಧ್ಯವಿಲ್ಲ, ಅದಕ್ಕೆ ಅವನು ಇನ್ನಿಷ್ಟು ಕಷ್ಟಕ್ಕೆ ಈಡಾಗ್ತಾನೆ ಅಂತ. ಸೊ ಗೂಗೆಗಳು ಮತ್ತೆ ಕೀಟಗಳನ್ನ ವೈರಿಗಳು ಮತ್ತೆ ಸರ್ಕಾರಕ್ಕೆ ಹೋಲಿಸಿದ್ದಾರೆ. ಸೊ ಕಷ್ಟಕ್ಕೆ ಈಡಾದಾಗ ದೊಡ್ಡ ವೃಕ್ಷದ ಆಶ್ರಯವನ್ನು ಪಡೆಯೋದಕ್ಕೆ ಬರ್ತಾನೆ. ಕಾಡಲ್ಲಿ ತುಂಬಾ ಕಷ್ಟ ಇದೆ, ಆದ್ರೆ ಒಂದು ಒಳ್ಳೆ ವೃಕ್ಷ ಇದ್ದರೆ ವೃಕ್ಷದ ಕೆಳಗಡೆ ಕೂತ್ಕೊಂಡು ತುಂಬಾ ತಂಪಾಗಿರುತ್ತೆ. ಸೊ ಅಂತ ಒಂದು ದೊಡ್ಡ ವೃಕ್ಷದ ಕೆಳಗೆ ಹೋದಾದ್ರೆ ವೃಕ್ಷದಲ್ಲಿ ಫಲ ಪುಷ್ಪಗಳಿರ್ಲಿಲ್ಲ. ಅದು ಇಟ್ ವಾಸ್ ಸಿನ್ಫುಲ್ ಟ್ರೀ ಅಂದ್ರೆ ಪಾಪಿ ವೃಕ್ಷ. ಯಾವ ವೃಕ್ಷಗಳಲ್ಲಿ ಹಣ್ಣು ಹೂವು ಬೆಳೆಯೋದಿಲ್ವೋ ಅಂತಹ ವೃಕ್ಷಕ್ಕೆ ಪಾಪ ವೃಕ್ಷ ಅಂತ ಕರೀತಾರೆ. ಯಾವ ವೃಕ್ಷಗಳಲ್ಲಿ ಹಣ್ಣು, ಲೈಕ್ ಮಾವಿನ ಗಿಡ, ಬೇವಿನ ಗಿಡ, ಹಣ್ಣು ಹೂವು ಬೆಳಿತವೆ, ಅವನ್ನ ಪುಣ್ಯ ವೃಕ್ಷಗಳು ಅಂತ ಹೇಳ್ತಾರೆ. ಸೊ ದೊಡ್ಡ ವೃಕ್ಷ ಅದು, ಆದ್ರೆ ಏನು ಕೊಡೋದಿಲ್ಲ, ಹಣ್ಣು ಕೊಡೋದಿಲ್ಲ, ಹೂವು ಕೂಡ ಕೊಡೋದಿಲ್ಲ.
ಸಿರಿ ಸಂಪತ್ತುಗಳಿವೆ ಅವನ ಹತ್ರ, ಆದ್ರೆ ಅದನ್ನ ಹಂಚಿಕೊಳ್ಳೋದಿಲ್ಲ. ಹ್ಮ್ ತನ್ನ ಪುಣ್ಯ ಕರ್ಮಗಳು ಮುಗಿದ ನಂತರ ಆತ ಸಿರಿ ಸಂಪತ್ತುಗಳ ಮೊರೆ ಹೋಗುವನು. ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗದ ಜೀವಂತ ಸತ್ತವರು, ದೇ ಆರ್ ಲೈಕ್ ಲಿವಿಂಗ್ ಡೆಡ್. ಸೊ ದೊಡ್ಡ ಶ್ರೀಮಂತರ ಹತ್ರ ಹೋಗ್ತಾನೆ. ದೊಡ್ಡ ಗಿಡ ಅಂದ್ರೆ ಏನು, ದೊಡ್ಡ ಶ್ರೀಮಂತರ ಹತ್ರ ಹೋಗ್ತಾನೆ ಸಹಾಯ ಬೇಡೋದಕ್ಕೆ, ಆದ್ರೆ ಅವ್ರು ಏನು ಸಹಾಯ ಮಾಡೋದಿಲ್ಲ, ಏನು ಕೊಡೋದಿಲ್ಲ. ಸೊ ಅದಕ್ಕೆ ಮತ್ತೆ ಇನ್ನಿಷ್ಟು ದುಃಖ ಆಗುತ್ತೆ. ಆಲ್ರೆಡಿ ಸರ್ಕಾರದವರು ಅವನನ್ನು ಲೂಟಿ ಮಾಡಿದ್ದಾರೆ, ಮತ್ತೆ ಗೌರ್ಮೆಂಟ್ ಆಫೀಸರ್ಸ್ ಲೂಟಿ ಮಾಡಿದ್ದಾರೆ, ಮತ್ತೆ ವೈರಿಗಳು ಕೂಡ ಅವನನ್ನು ಲೂಟಿ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಏನಾಗ್ತಾ ಇದೆ, ಅವನಿಗೆ ಇನ್ನಿಷ್ಟು ಕಷ್ಟ ಆಗ್ತಾ ಇದೆ. ಸೊ ಈ ಕಷ್ಟಗಳಿಂದ ಅವನು ದುಃಖಕ್ಕೆ ಈಡಾಗ್ತಾ ಇದ್ದಾನೆ. ಸೊ ದುಃಖದಿಂದ ಇನ್ನಿಷ್ಟು ಕಷ್ಟ ಆಗ್ತಾ ಇದೆ. ಮತ್ತೆ ಇಲ್ಲಿ ಸಹಾಯ, ಯಾರ ಹತ್ರ ಸಹಾಯ ಬೇಡಕ್ ಹೋದ, ಅವರು ಕೂಡ ಅವನಿಗೆ ಸಹಾಯ ಮಾಡಲಿಲ್ಲ. ಸೊ ಇದರಿಂದ ಇನ್ನಿಷ್ಟು ಕಷ್ಟ ಆಯ್ತು ಅವನಿಗೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಈ ರೀತಿ ಅವನ ನೋಡಿ ಎಷ್ಟೊಂದು ಕಷ್ಟ. ಭೌತಿಕ ಕಾಡಿನಲ್ಲಿ ಅವನು ಸುಖವನ್ನು ಹುಡುಕುತ್ತಾ ಬಂದ, ಆದ್ರೆ ಸುಖ ಸಿಗ್ಲೇ ಇಲ್ಲ. ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ, ಕಷ್ಟಗಳ ಮೇಲೆ ಕಷ್ಟ ಬರ್ತಾನೇ ಇದೆ. ರೈಟ್, ಇಲ್ಲಿವರೆಗೂ ಸುಖದ ಒಂದು ಉಲ್ಲೇಖ ಕೂಡ ಇಲ್ಲ, ಬರೀ ಕಷ್ಟಗಳೇ ಬರ್ತಾ ಇದೆ. ಆದರೆ ಸುಖ ಏನು, ನಾನು ಇಷ್ಟು ಸಂಪತ್ತನ್ನು ಗಳಿಸಿದ್ದೀನಿ, ಇಷ್ಟು ದುಡ್ಡು ನನ್ನ ಹತ್ರ ಇದೆ, ಇದರಿಂದ ನಾನು ನಮ್ಮ ಪರಿವಾರಕ್ಕೆ ಸುಖವನ್ನು ಕೊಡ್ತೀನಿ ಅಂತ ಒಂದು ವಿಚಾರ ಮಾತ್ರ ಮನಸ್ಸಲ್ಲಿದೆ. ಬಟ್ ಆಕ್ಚುಲಿ ನಿಜವಾದ ಸುಖ ಅವನು ಕಂಡೇ ಇಲ್ಲ. ನಂತರ ಒಂದು ನದಿ ಹೋಗ್ತಾನೆ, ಆದ್ರೆ ನದಿಯಲ್ಲಿ ಆಳವಿಲ್ಲ, ಅದು ನದಿಯಲ್ಲಿ ಆಳವಿಲ್ಲ, ನೀರೇ ಇಲ್ಲ. ಸೊ ಅಟ್ಲೀಸ್ಟ್ ಆ ನದಿಯಲ್ಲಿ ಸ್ನಾನ ಮಾಡಿ ಸ್ವಲ್ಪ ಏನಂತಾರೆ ವಿಶ್ರಾಂತಿ ತಗೊಳ್ಳೋಣ, ಸ್ವಲ್ಪ ಏನಂತಾರೆ ರಿಫ್ರೆಶ್ ಆಗೋಣ ಅಂತ ಹೋದ್ರೆ ಆ ನದಿಯಲ್ಲಿ ನೀರೇ ಇಲ್ಲ. ಸೊ ದೇ ಆರ್ ಕಾಲ್ಡ್ ಆಸ್ ಸೂಡೋ ಪೀಪಲ್. ಸೂಡೋ ಅಂದ್ರೆ ಪ್ರಭಾದ್ರಲ್ಲಿ ಹೇಳ್ತಾರೆ, yeah. So 13 sometimes to mitigate distress in the forest, yeah, he goes to atheists, cheap blessings from atheist, ನಿರ್ವಿಶೇಷವಾದಿಗಳು ಅಥವಾ ನಾಸ್ತಿಕರ ಹತ್ರ ಹೋಗ್ತಾನೆ. ಸೊ ಶಾಲೋ ರಿವರ್ಸ್ ನ ಯಾರಿಗೆ ಹೋಲಿಸಿದ್ದಾರೆ ಅಂದ್ರೆ ಸೂಡೋ ಗುರುಸ್. ಕೆಲವರು ಆಧ್ಯಾತ್ಮಿಕವಾದಿಗಳ ಹತ್ರ ಹೋಗ್ತಾರೆ, ಅವರಿಂದ ಆಶೀರ್ವಾದ ಪಡೆಯೋದಕ್ಕೆ, ಅವರಿಂದ ಪರಿಹಾರವನ್ನು ಪಡೆಯೋದಕ್ಕೆ, ಆದ್ರೆ ಅವರು ಕೂಡ ವಂಚನೆ ಮಾಡ್ಬಿಡ್ತಾರೆ. ರೈಟ್, ಏನೇನೋ ಹೇಳ್ತಾರೆ, ವಂಚನೆ ಮಾಡ್ತಾರೆ. ರೈಟ್, ಸೊ ದಿಸ್ ಎಕ್ಸಾಕ್ಟ್ಲಿ ಲೈಕ್ ಜಂಪಿಂಗ್ ಇನ್ ದ ಶಾಲೋ ವಾಟರ್. ಆಸ್ ದ ರಿಸಲ್ಟ್ ಒನ್ ಸಿಂಪ್ಲಿ ಬ್ರೇಕ್ಸ್ ಹಿಸ್ ಹೆಡ್. ರೈಟ್, ಸೊ ನೀರಲ್ಲಿ, ನದಿಯಲ್ಲಿ ಆಳವಿಲ್ಲ ಅಂದ್ರೆ ಅದರಲ್ಲಿ ಜಿಗಿದು ಬಿಟ್ರೆ ಕಲ್ಲು ಬಂಡೆಗೆ ತಲೆ ತಟ್ಟಿ ತಲೆ ಒಡೆದು ಬಿಡುತ್ತೆ. ರೈಟ್, ಸೊ ಅವನ ಕಷ್ಟ ನಾಶವಾಗೋದಿಲ್ಲ. ಬಿಸಿಲಿನಿಂದ, ಕಷ್ಟಗಳಿಂದ ಪರಿಹಾರ ಪಡ್ಕೊಳ್ಳೋದಕ್ಕೆ ನೀರಿಗೆ ಬಂದ, ಆದರೆ ನೀರಲ್ಲಿ ಆಳವಿಲ್ಲ, ನದಿಯಲ್ಲಿ ಆಳವಿಲ್ಲ, ಅದಕ್ಕೆ ಒಂದು ಕಷ್ಟ ಇನ್ನಿಷ್ಟು ಜಾಸ್ತಿ ಆಯ್ತು. ಸೊ misguided soul approaches sadhus and swamis who preach against the principle of the Vedas. ವೇದಗಳ ವಿರುದ್ಧ ಅವರು ಮಾತಾಡ್ತಾರೆ, ವೇದಗಳ ವಿರುದ್ಧ ಮಾತಾಡಿ ಅವರನ್ನ ದಾರಿ ತಪ್ಪಿಸ್ತಾರೆ. ಈಗ ಕೂಡ ನಾವು ನೋಡ್ತೀವಿ, ಮಾರ್ಕೆಟ್ ಅಲ್ಲಿ ತುಂಬಾ ಜನ ಸ್ವಾಮಿಗಳಿದ್ದಾರೆ, ಗುರುಗಳಿದ್ದಾರೆ. ಅವ್ರೇನ್ ಹೇಳ್ತಾರೆ, ಶಾಸ್ತ್ರದ ವಿರುದ್ಧ ಅವ್ರು ಹೇಳ್ತಾರೆ, ಶಾಸ್ತ್ರದ ವಿರುದ್ಧ ಮಾತಾಡ್ತಾರೆ. ನಾನು ದೇವರು ಅಂತಾರೆ, ನೀವು ದೇವರಾಗುವುದು ಅಂತಾರೆ. ಓಕೆ, ದರ್ಶನ ಮಾತ್ರಕ್ಕೆ 10,000 ರೂಪಾಯಿ. ನೋಡಿ ಎಷ್ಟು ಕಾಸ್ಟ್ಲಿ. ಕೇವಲ ಗುರುಗಳ ದರ್ಶನ ಮಾಡೋದಕ್ಕೆ 10,000 ರೂಪಾಯಿ. ಕೆಲವೊಂದಂತೂ ಲಕ್ಷಗಳಲ್ಲಿ ಹೋಗುತ್ತೆ ಕಾಸ್ಟ್. ಆದ್ರೆ ಪರಿಹಾರ ಏನು ಕೊಡೋದಿಲ್ಲ. ಸುಮ್ಮನೆ ಏನೋ ಒಂದು ಭಸ್ಮ ಕೊಡ್ತಾರೆ, ಅಥವಾ ಏನೋ ಒಂದು ದಾರಿ ತಪ್ಪಿಸಿ ಚೀಟ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ದಟ್ಸ್ ವೈ ನಾವು ಇಂತಹ ಶಾಲೋ ವಾಟರ್ಸ್, ಆಳವಿಲ್ಲದ ನದಿಗೆ ಹೋಗಬಾರ್ದು, ಪ್ರಾಮಾಣಿಕವಾದ ಗುರುಗಳ ಹತ್ರ ಹೋಗ್ಬೇಕು. ಅಂತಹ ಗುರುಗಳಿಂದ ನಾವು ಉಪದೇಶವನ್ನ ಪಡ್ಕೋಬೇಕು ಅಂತ ಹೇಳಲಾಗಿದೆ. ಓಕೆ, ಸೊ ಪ್ರಭುಪಾದರಲ್ಲಿ ಬರೀತಾರೆ ತತ್ವ ಭಾವಾರ್ಥದಲ್ಲಿ, ಸಂಸಾರದ ನಲಲೇಢಲೋಕ ತ್ರಾಯ ಕಾರುಣ್ಯ ಘನ ಘನತ್ವಂ
ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಇದರ ಅರ್ಥ ಏನು? ಈ ಸಂಸಾರ ದಾವಾನಲ, ಅಂದ್ರೆ ಇಲ್ಲಿ ಬೆಂಕಿ ಸುಡ್ತಾ ಇದೆ. ಸೊ ಇಂತಹ ಸುಡು ಬೆಂಕಿಯಲ್ಲಿ ನಾವು ಪರಿಹಾರ ಹುಡ್ತಾ ಇದೀವಿ. ಅದ್ರ ಪರಿಹಾರ ಯಾವಾಗ ಉಂಟಾಗುತ್ತೆ? ಮಳೆ ಬಂದಾಗ. ಮಳೆ ಮಳೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಗುರುಗಳ ಕೃಪೆ. ದಟ್ಸ್ ಕಾಲ್ಡ್ ರೈನ್. ಗುರುಗಳು ತಮ್ಮ ಪ್ರಚಾರದಿಂದ ತಮ್ಮ ಕೃಪೆಯನ್ನು ಕೊಟ್ಟಾಗ ಆ ಒಂದು ದಾವಾನಲ, ಕಾಡಿನ ಬೆಂಕಿ ಅದು ಶಾಂತವಾಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಯಾವಾಗ ಶಾಂತವಾಗ್ತವೆ? ಗುರುವಿನ ಕೃಪೆ ಸಿಕ್ಕಾಗ. ಸೊ ಅದಕ್ಕೆ ನಾವು ಈ ಚೀಟರ್ ಸ್ವಾಮಿಗಳ ಹತ್ರ ಹೋಗ್ಬಾರ್ದು, ಪ್ರಾಮಾಣಿಕ ಗುರುಗಳ ಹತ್ರ ಹೋಗ್ಬೇಕು, ಅವರಿಂದ ಕೃಪೆಯನ್ನ ಪಡೆಯಬೇಕು. ಓಕೆ. ಸೊ ಕಾಡಲ್ಲಿ ತುಂಬಾ ಕಷ್ಟ ಆಗ್ತದೆ, ಅವನಿಗೆ ಊಟ ಸಿಗ್ತಾ ಇಲ್ಲ. ಸೊ ಆಗೇನ್ ಮಾಡ್ತಾನೆ? ಆಹಾರವನ್ನು ಭಿಕ್ಷೆ ಬಿಡ್ತಾನೆ, ಆದ್ರೆ ಕೊಡೋದೇ ಇಲ್ಲ. ಯಾರ ಹತ್ರ ಭಿಕ್ಷೆ ಬಿಡ್ತಾನೆ? ತನ್ನ ತಂದೆಯನ್ನೋ ಮಗನನ್ನೋ ಭಿಕ್ಷೆ ಬೇಡೋದಕ್ಕೋಸ್ಕರ ಯಾರ ಹತ್ರ ಹೋಗ್ತಾನೆ? ತಂದೆ ಹತ್ರ ಹೋಗ್ತಾನೆ ಅಥವಾ ಮಗನ ಹತ್ರ ಹೋಗ್ತಾನೆ, ರೈಟ್? ಸೊ ಅಪ್ಪನಿಂದ ಬೇಡ್ತಾನೆ, ಅಪ್ಪ ನನ್ಗೆ ಕೊಡು, ಎಷ್ಟು ದುಡ್ಡು ಬೇಕು ನಂಗೆ, ಕಷ್ಟ ಆಗ್ತಾ ಇದೆ. ಕೆಲವು ಅಪ್ಪ ಕೊಡ್ಲಿಲ್ಲ ಅಂದ್ರೆ ಮಗನಿಗೆ ಕೇಳ್ತಾನೆ, ಮಗ ನಿನ್ ಕೆಲಸ ಮಾಡ್ತಾ ಇದೆ, ನೀನ್ ದುಡ್ಡು ಕೊಡು ನನಗೆ ಅಂತ. ಸೊ ಈ ರೀತಿ ಅವರ ಶೋಷಣೆ ಮಾಡ್ತಾನೆ. ನಂತರ ಇನ್ನಷ್ಟು ಆಳಕ್ಕೆ ಹೋದಾಗ ಕಾಡಿನಲ್ಲಿ ಬೆಂಕಿ ಹತ್ತಿತು. ಸೊ ಬೆಂಕಿ ಹತ್ತಿದಾಗ ತುಂಬಾ ಕಷ್ಟ ಆಯ್ತು. ಕ್ವಚಿದಾಸಾದ್ಯ ಗೃಹಂ ದಾವವತ್ ಪ್ರಿಯಾರ್ಥ ವಿಧುರಂ ಅಸುಕೋದರ್ಕಂ ಶೋಕಾಗ್ನಿನ ದಹ್ಯಮಾನೋ ಭೃಶಂ ನಿರ್ವೇದಂ ಉಪಗಚ್ಚತಿ. ಈ ದಾವಾನಲವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ನೋಡಿ? ಗೃಹಸ್ಥ ಜೀವನದಲ್ಲಿ ನಿರಂತರ ಸುಖಕ್ಕೆ ಅನುಕೂಲಕರವಾದದ್ದು ಯಾವುದೂ ಇಲ್ಲ. ಓಕೆ, ಇದು ಸತ್ಯ ಅಂತ, ಇದು ಭಾಗವತದ ವಾಕ್ಯ. ಇಲ್ಲಿ ಕ್ಲಾಸ್ ಅಟೆಂಡ್ ಆಗೋರು ತುಂಬಾ ಜನ ಗೃಹಸ್ಥರೇ. ಬಟ್ ಯಾರು ಗೃಹಮೇಧಿ ಜೀವನವನ್ನು ನಡೆಸ್ತಾರೋ ಅವರ ಜೀವನದಲ್ಲಿ ಯಾವುದೇ ಸುಖ ಇಲ್ಲವೇ ಇಲ್ಲ. ಸೊ ತನ್ನನ್ನು ತುಂಬಾ ದುರದೃಷ್ಟಶಾಲಿ ಎಂದು ಜರಿದುಕೊಳ್ಳುವನು ಮತ್ತು ತನ್ನನ್ನು ತಾನು ದುರದೃಷ್ಟಕರ ಮತ್ತು ದುಷ್ಟ ಎಂದು ಖಂಡಿಸುತ್ತಾನೆ. ದಟ್ ಹಿ ಕ್ರಿಟಿಸೈಸಸ್ ಹಿಮ್ಸೆಲ್ಫ್. ನನ್ನ ದುರದೃಷ್ಟ, ನಾನು ಈ ಬಾವಿಯಲ್ಲಿ ಸಿಕ್ಕಿಬಿದ್ದೆ, ಈ ಭೌತಿಕ ಸಂಸಾರದ ಬಾವಿಯಲ್ಲಿ ಸಿಕ್ಕಿಬಿದ್ದು ಕಷ್ಟಕ್ಕೆ ಈಡಾಗ್ತಾ ಇದ್ದೇನೆ ಅಂತ ಅವನು ಹೇಳ್ತಾನೆ. ಸೊ ಇನ್ ದಿಸ್ ವರ್ಲ್ಡ್, ಪ್ರಭುಪಾದ ಹೇಳ್ತಾರೆ, ಹೌಸ್ ಹೋಲ್ಡ್ ಲೈಫ್ ಈಸ್ ನಥಿಂಗ್ ಫೇವರಬಲ್ ಫಾರ್ ಪರ್ಪೆಚುವಲ್ ಹ್ಯಾಪಿನೆಸ್. ಈ ಭೌತಿಕ ಸಂಸಾರದಲ್ಲಿ ನಿಜವಾದ ಸುಖ ಇಲ್ಲವೇ ಇಲ್ಲ. ಸೊ ಶೋಕ, ಈ ಬೆಂಕಿಯನ್ನ, ಈ ದಾವಾಗ್ನಿಯನ್ನ ಶೋಕಕ್ಕೆ ಹೋಲಿಸಿದ್ದಾರೆ. ಗೃಹಸ್ಥ ಜೀವನದಲ್ಲಿ ಉಂಟಾಗುವ ಶೋಕಕ್ಕೆ ಹೋಲಿಸಿದ್ದಾರೆ. ಸೊ ಈ ರೀತಿ ಪಶ್ಚಾತ್ತಾಪ ಪಡ್ತಾನೆ, ತನ್ನನ್ನು ತಾನು ಖಂಡಿಸುತ್ತಾನೆ. ಸೊ ವಿಶ್ವನಾಥ ಠಾಕೂರ್ ಶ್ಲೋಕವನ್ನು ಪ್ರಭುಪಾದರು ಮತ್ತೆ ಹೇಳ್ತಾರೆ. ಸೊ ಈ ಗೃಹಸ್ಥ ಜೀವನದಲ್ಲಿ ಬರುವ ಶೋಕ ತಾಪತ್ರಯಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದೇ ಒಂದು ಮಾರ್ಗ, ಹರಿಭಜನೆ. ರೈಟ್? ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಹರಿಭಜನೆಯನ್ನು ಮಾಡಿದಾಗ ಎಲ್ಲರ ತಾಪತ್ರಯಗಳು ನಿರ್ಮೂಲವಾಗ್ತವೆ. ರೈಟ್? ಸೊ ಅದಕ್ಕೆ ಪ್ರತಿ ಮನೆಯಲ್ಲೂ ಕೂಡ ಸಂಕೀರ್ತನೆ ನಡೆಯಬೇಕು. ಜೇದಿನ ಗೃಹೇ ಭಜನ ದೇಕಿ ಗೃಹತೆ ಗೋಲಕ ಭಾಯ್. ಯಾವ ದಿನ ಮನೆಯಲ್ಲಿ ಭಜನೆ ಕೇಳಿದನೋ ಅದೇ ದಿನ ಈ ಮನೆ ಗೋಲೋಕ ಆಯ್ತು. ಗೃಹತೆ ಗೋಲೋಕ ಭಾಯ್ ಅಂತ ಭಕ್ತಿನಾಥ ಠಾಕೂರ್ ಅವರು ಹಾಡ್ತಾರೆ. ಸೊ ಯಾವ ಮನೆಯಲ್ಲಿ ಭಜನೆ ಕೀರ್ತನೆ ನಡೆಯೋದಿಲ್ಲ, ಅಲ್ಲಿ ಕಷ್ಟ ಇರುತ್ತೆ. ಸೊ ಪ್ರತಿನಿತ್ಯ ಕೃಷ್ಣನ ಸೇವೆ, ಹರಿನಾಮ, ಮಂತ್ರೋಚ್ಚಾರಣೆ, ಸೊ ಹರಿಕೃಷ್ಣ ಮಂತ್ರ ಇದೆಲ್ಲ ನಡೀತಾ ಇರಬೇಕು ಪ್ರತಿನಿತ್ಯ. ಸೊ ಅಂತಹ ಮನೆ ಗೋಲೋಕ ಅಂತ ಶಿಲ ಭಕ್ತಿನಾಥ ಠಾಕೂರ್ ಹೇಳ್ತಾರೆ. ನಂತರ ಯಕ್ಷರು ಬಂದ್ರು, ರಾಕ್ಷಸರು ಬಂದ್ರು. ಕ್ವಚಿತ್ ಕಾಲ ವಿಷಮಿತರ ರಾಜಕುಲ ರಕ್ಷಸಾಪಹರ್ತ ಪ್ರಿಯತಮ ಧನಾಸೂಹು
ಪ್ರಮೃತಕ ಇವ ವಿಗತ ಜೀವ ಲಕ್ಷಣ ಆಸ್ತಿ. ಇಲ್ಲಿ ಹೇಳ್ತಾರೆ, ಆ, ಯಕ್ಷರು ಯಾರು? ಸರ್ಕಾರಿ ಜನರಂತೆ. ಅವ್ರು ಬಂದು ಏನ್ ಮಾಡ್ತಾರೆ, ಮತ್ತೆ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಎಲ್ಲ ಇದ್ದದ್ದು ಸಂಪತ್ತನ್ನೆಲ್ಲ ಕತ್ಕೊಂಡು ಹೋಗ್ತಾರಂತೆ. ಸೊ ಆಕ್ಚುಲಿ ಈ ಒಂದು ಕಾಲ ಬರುತ್ತೆ. ಯಾವಾಗ ಬರುತ್ತೆ? ಈ ಕಲಿಯುಗ ಇನ್ನಿಷ್ಟು ಮುಂದುವರೆದಾಗ ಈ ಕಾಲ ಬರುತ್ತೆ. ದಸ್ಯು ಪ್ರಾಯೇಶು ರಾಜಾಸು. ಕಲಿಯುಗದ ಅತಿ ತೀವ್ರವಾದ ಹಂತದಲ್ಲಿ ರಾಜರೆಲ್ಲ ಕಳ್ಳರಾಗಿರ್ತಾರೆ. ದಸ್ಯು ಪ್ರಾಯೇಶು ರಾಜೇಶು ಅಂತ ಹೇಳ್ತಾರೆ. ಅವರು ಗಳಿಸಿದ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರಂತೆ. ಸೊ ಮತ್ತೆ ಎಲ್ಲ ದೋಚ್ಕೊಂಡು ಹೋದಾಗ ಜೀವನದಲ್ಲಿ ಏನು ಉಳಿಯೋದಿಲ್ಲ. ರೈಟ್. ಸೊ ವಿಗತ ಜೀವ ಲಕ್ಷಣ, ಜೀವನನೇ ಹೋದಂಗೆ. ರೈಟ್. ಯಾಕಂದ್ರೆ ಜನರೆಲ್ಲ, ಸರ್ಕಾರ ಎಲ್ಲ ಲೂಟಿ ಮಾಡ್ಕೊಂಡು ಹೋದಾಗ ಮನೇಲಿ ಏನು ಉಳಿಯೋದಿಲ್ಲ. ಸೊ ಇಡೀ ಜೀವನನೇ ವೇಸ್ಟ್ ಅಂತ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಕೆಲವರು ಪ್ರಯತ್ನ ಪಡ್ತಾರೆ. ಆಗ ಗಂಧರ್ವ ಲೋಕ ಕಾಣಿಸುತ್ತೆ. ಗಂಧರ್ವ ನಗರದಲ್ಲಿ ತಾತ್ಕಾಲಿಕ ಪರಿಹಾರ. ಎಷ್ಟು ಕಷ್ಟದಲ್ಲಿದ್ದ ಸಡನ್ ಆಗಿ ಒಂದು ಸುಖ ಕಾಣಿಸುತ್ತೆ. ಕನಸು ಕಾಣ್ತಾನೆ. ಕನಸಿನಂತಹ ಸಂತೋಷ ಪೂರ್ವಜರ ಪ್ರತ್ಯಕ್ಷವಾಗುತ್ತೆ. ಸೊ ಕಾಡಲ್ಲಿ ತಕ್ಷಣ ಅವನು ಒಂದು ಗಂಧರ್ವಪುರ ನೋಡ್ತಾನೆ, ಅಲ್ಲಿ ಪೂರ್ವಜರನ್ನ ನೋಡ್ತಾನೆ. ಏನೋ ಒಂದು ಆಸೆ ಉಂಟಾಗುತ್ತೆ ಅವನಿಗೆ, ಒಂದು ಹೋಪ್ ಕಾಣಿಸುತ್ತೆ ಅವನಿಗೆ. ಸೊ ನನ್ನ ತಂದೆ, ನನ್ನ ತಾತ ಎಲ್ಲರೂ ಬಂದಿದ್ದಾರೆ. ಸೊ ಅವರನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ ಅವನಿಗೆ. ಸೊ ಯಾಕಂದ್ರೆ ಸಾಮಾನ್ಯವಾಗಿ ಭೌತಿಕ ಜನರಿಗೆ ತಮ್ಮ ಪರಿವಾರದಲ್ಲಿ ಸುಖವನ್ನ ಕಾಣುವ ಆಸೆ ಇರುತ್ತೆ. ಅದಕ್ಕೆ ಇಲ್ಲಿ ಅವರ ಪೂರ್ವಜರನ್ನು ನೋಡಿ ಅವನಿಗೆ ತುಂಬಾ ಸಂತೋಷ ಆಯಿತು. ಓಕೆ, ಒಂದು ನಿಮಿಷ, ಇಲ್ಲಿ ಡಿಸೇಬಲ್ ಅನ್ನೋಟೇಷನ್. ಸೊ ಈ ರೀತಿ ಪೂರ್ವಜರ ದರ್ಶನ ಅವರಿಗೆ ಆಯ್ತು. ಒಂದು ಸ್ವಲ್ಪ ಸಮಾಧಾನ ಆಯ್ತು, ಮನಸ್ಸಿಗೆ ಸಂತೋಷ ಆಯ್ತು. ನಂತರ ಒಂದು ದೊಡ್ಡ ಪರ್ವತ ಬಂತು ದಾರಿಯಲ್ಲಿ. ಆ ಪರ್ವತವನ್ನ ಹತ್ತಕ್ಕೆ ಹೋಗ್ತಾನೆ. ಸೊ ಬಿಗ್ ಹಿಲ್, ದೊಡ್ಡ ಪರ್ವತ. ಒನ್ ಮಸ್ಟ್ ಕ್ರಾಸ್ ಒನ್ ರಾಷ್ಟ್ರಮಟ್ಟದ ಆಕ್ಟಿವಿಟೀಸ್. ಆ ದೊಡ್ಡ ಪರ್ವತ ಅಂದ್ರೆ ಏನು? ಗೃಹಸ್ಥ ಆಶ್ರಮದ ಯಜ್ಞಗಳು, ರೀತಿ ರಿವಾಜಗಳು. ಹಲವಾರು ರೀತಿ ರಿವಾಜಗಳು ಬರ್ತವೆ ಗೃಹಸ್ಥ ಆಶ್ರಮದಲ್ಲಿ. ಪ್ರತಿಯೊಂದು ಹಲವಾರು ಕಾರಣಗಳು ಬರ್ತವೆ. ಫಸ್ಟ್ ವಿವಾಹ ಕಾರಣ. ಎಷ್ಟು ತಿಂಗಳುಗಟ್ಲೆ ಅದಕ್ಕೆ ಏನಂತಾರೆ, ಪ್ರಿಪರೇಷನ್. ನಂತರ ಮದುವೆ, ನಂತರ ಜೀವನ ನಡೆಸೋದು, ನಂತರ ಕೆಲಸ ಮಾಡೋದು, ನಂತರ ಮಕ್ಕಳನ್ನು ಓದಿಸುವುದು, ನಂತರ ಮಕ್ಕಳ ಮದುವೆ. ಸೊ ಈ ರೀತಿ ಗೃಹಸ್ಥಾಶ್ರಮ ಹಲವಾರು ರೀತಿ ರಿವಾಜುಗಳು. ಮತ್ತಷ್ಟೇ ಅಲ್ಲ, ಪಿತೃ ಕಾರ್ಯಗಳು. ಯಾರು ತೀರ್ಕೊಂಡ್ರು 13 ದಿನ ಅದೇನು ಕಾರ್ಯಕ್ರಮ ಮಾಡ್ಬೇಕು, ಪಿತೃ ಕಾರ್ಯಗಳನ್ನ. ಸೊ ಯಾರು ಹುಟ್ಟಿದ್ರು ಅದಕ್ಕೂ ಹಲವಾರು ಕಾರ್ಯಗಳು ಮಾಡ್ಬೇಕಾಗುತ್ತೆ. ಇದೆಲ್ಲ ಏನಂತಾರೆ, ಒಂದು ಭಾರವಾಗಿ, ಇಟ್ ಲುಕ್ಸ್ ಲೈಕ್ ಎ ಬರ್ಡನ್ ಫಾರ್ ಹಿಮ್. ಅದೊಂದು ಭಾರವಾಗುತ್ತೆ ಅವನಿಗೆ. ಸೊ ಅದೊಂದು ಬೆಟ್ಟ ಹತ್ತಿದ ಹಾಗೆ ಅಂತ ಅನ್ಸುತ್ತೆ. ಸಾಕಪ್ಪ ಸಾಕು ಅಂತ ಅನ್ಸುತ್ತೆ ಕೆಲವೊಮ್ಮೆ. ಸೊ ದಿಸ್ ಇಸ್ ಕಾಲ್ಡ್ ಕ್ಲೈಂಬಿಂಗ್ ಎ ಮೌಂಟೇನ್. ಪರ್ವತದ ನೀರು. ಸೊ ಅದು ಮುಳ್ಳು ಚುಚ್ಚಿದಂಗೆ, ಕಲ್ಲು ಮುಳ್ಳು ಚುಚ್ಚಿದ ಹಾಗೆ ಅನುಭವ ಆಗುತ್ತೆ. ಈಗ ಪರ್ವತ ನೆರುವಾಗ ಕಲ್ಲು ಮಣ್ಣು ಮತ್ತೆ ಮುಳ್ಳು ಚುಚ್ಚುತ್ತೆ ಕಾಲಿಗೆ, ತುಂಬಾ ನೋವಾಗುತ್ತೆ. ಅದೇ ರೀತಿ ಕೆಲವೊಮ್ಮೆ ಈ ರೀತಿ ರಿವಾಜನ್ನು ಮಾಡುವಾಗ ಕೂಡ ತುಂಬಾ ದುಃಖ ಆಗುತ್ತೆ ಗೃಹಸ್ಥನಿಗೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ದಟ್ಸ್ ಪ್ರಹ್ಲಾದ್ ಮಹಾರಾಜ್ ಸೆಡ್, ಹಿತ್ವಾತ್ಮಪಾತಂ ಗೃಹಮಂದ ಕೂಪಂ ವನಂ ಗತೋ ಧರಿಮಾಶ್ರಯತ. ಸೊ ಒಂದು ಸರಿಯಾದ ಸಮಯದಲ್ಲಿ ಗೃಹಸ್ಥಾಶ್ರಮದಿಂದ ನಿವೃತ್ತರಾಗಿ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಹಿತ್ವಾತ್ಮಪಾತಂ ಗೃಹಂ, ರೈಟ್. ಆತ್ಮಘಾತಿಯಾದಂತಹ ಈ ಗೃಹಸ್ಥ ಆಶ್ರಮವನ್ನ ತ್ಯಜಿಸಿ ಹರಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಹರಿಮಾಶ್ರಯತ, ವೃಂದಾವನಕ್ಕೆ ಹೋಗಿ
ಅಲ್ಲಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಅಂತ ಪ್ರಹ್ಲಾದ್ ಮಹಾರಾಜರು ಹೇಳಿದ್ದಾರೆ. ಪೂರ್ವರು ಹೇಳ್ತಾರೆ, ಇನ್ ದ ಗೃಹಸ್ಥಾಶ್ರಮ one has to accept invitations from friends and relatives and perform ritualistic ceremonies. ಅವರ ಮನೆಯಲ್ಲಿ ಮದುವೆ, ಅವ್ರ ಮನೆಯಲ್ಲಿ ಪಿತೃಕಾರ್ಯಗಳು, ರೀತಿ ರಿವಾಜುಗಳಿದೆ, ಬಟ್ ಮತ್ತೆ ರಿಲೇಟಿವ್ಸ್ ಫ್ರೆಂಡ್ಸ್ ಕರೀತಾರೆ, ನಮ್ಮ ಮನೇಲಿ ಮದುವೆ ಇದೆ, ಅವ್ರ ಮನೇಲಿ ಈ ಕಾರಣ ಇದೆ, ಅವ್ರದ್ದು ಗೃಹ ಪ್ರವೇಶ ಇದೆ, ಇವ್ರದ್ದು ಪಿತೃಕಾರ್ಯ ಇದೆ, ಅವ್ರದ್ದು ಏನೋ ಏನೇನೋ ಹಲವಾರು ನಿಮ್ಗೆ ಗೊತ್ತು ಸಾಕಷ್ಟು. ನಾನಂತೂ ಯಾವ್ದು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಬಟ್ ನಿಮಗೆ ಗೊತ್ತು ಎಷ್ಟು ಕಾರ್ಯಕ್ರಮಗಳು ಬರ್ತವೆ. ಅದಕ್ಕೆಲ್ಲ ಹೋಗ್ಬೇಕಾಗುತ್ತೆ, ಹೋಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್. So by doing so one becomes captivated by such things, although he may not have sufficient resources to continue them. ಕೆಲವೊಮ್ಮೆ ಇದನ್ನೆಲ್ಲ ಪೂರೈಸೋದಕ್ಕೆ ಒಂಥರ ದುಡ್ಡು ಇರ್ಲಿಕ್ಕಿಲ್ಲ, ಆದ್ರೂ ಕೂಡ ಮಾಡ್ಬೇಕಾಗುತ್ತೆ. ಅದಕ್ಕೆ ಕಷ್ಟಪಟ್ಟು ದುಡಿತಾನೆ, ದುಡ್ಡು ಗಳಿಸಿ ಖರ್ಚು ಮಾಡ್ತಾನೆ. ಸೊ ಇನ್ ದಿಸ್ ವೇ ಒನ್ ಇಸ್ ಇಂಪ್ಲಿಕೇಟೆಡ್ ಇನ್ ಮೆಟೀರಿಯಲ್ ಪ್ಯೂರಿಟಿ, ಭೌತಿಕ ಸಂಸಾರದಲ್ಲಿ ಸಿಕ್ಕಿಬಿಡ್ತಾನೆ ಅಂತ ಭಾಗವತ ಹೇಳ್ತಾ ಇದೆ ಇಲ್ಲಿ. ನಂತರ ಒಂದು ಹೆಬ್ಬ ಬಂತು, ಅಜಗರ. ಅಜಗರ ಏನ್ ಮಾಡುತ್ತೆ, ಒಂದೇ ಸ್ಥಳದಲ್ಲಿ ಮಲಗಿರುತ್ತೆ, ಅದು ಜಾಸ್ತಿ ಅಲ್ಲಾಡೋದಿಲ್ಲ, ಮತ್ತೆ ಅದು ಬೇಟೆ ಕೂಡ ಆಡೋದಿಲ್ಲ. ಸೊ ಇಟ್ ಇಸ್ ಸ್ಲೀಪಿಂಗ್, ಅದು ನಿದ್ದೆ ಮಾಡುತ್ತೆ. ಸೊ ಅಜಗರವನ್ನ ನಿದ್ರೆಗೆ ಹೋಲಿಸಿದ್ದಾರೆ. ಕ್ವಚಿತ್ ದುಸ್ಸಹೇನ ಕಾಯಾಭ್ಯಂತರ ವಹನಿನ ಗೃಹೀತ ಸಾರಹ ಸ್ವಕುಟುಂಬಯ ಕ್ರುಧ್ಯತಿ. ಕೆಲವೊಮ್ಮೆ ತನ್ನ ಆಸೆಗಳನ್ನು ಪೂರೈಸಕ್ಕಾಗದೆ ಹೋದಾಗ ಕೆಲವೊಮ್ಮೆ ಸಿಟ್ಟು ಬರುತ್ತೆ ಅವನಿಗೆ. ಇದು ಹಿಂದಿನ ಕತೆ, ಗೃಹಸ್ಥಾಶ್ರಮದಲ್ಲಿ ಕೆಲವೊಮ್ಮೆ ತನ್ನ ಆಸೆಗಳು ಪೂರೈಸಕ್ಕಾಗ್ಲಿಲ್ಲ, ಮತ್ತೆ ಮನೆಯವರು ಅಡಿಗೆ ಮಾಡ್ಲಿಲ್ಲ, ಊಟ ಹಾಕ್ಲಿಲ್ಲ, ತುಂಬಾ ನೋವಾಗುತ್ತೆ, ತುಂಬಾ ಕೋಪ ಬರುತ್ತೆ ಅವನಿಗೆ. ಬಿಕಮ್ಸ್ ಆಂಗ್ರಿ ವಿತ್ ಹಿಸ್ ಓನ್ ಸನ್ಸ್ ಅಂಡ್ ಡಾಟರ್ಸ್. ಸ್ವಕುಟುಂಬಯ ಕ್ರುದ್ಯತಿ, ತುಂಬಾ ಸಿಟ್ಟು ಬರುತ್ತೆ ಅವನಿಗೆ. ನಂತರ ಏನ್ ಮಾಡ್ತಾನೆ, ಎಲ್ಲವನ್ನು ಮರೆಯೋದಕ್ಕೆ ನಿದ್ದೆ ಮಾಡ್ತಾನೆ. ಸೈವ ಪುನರ್ ನಿದ್ರಾಜಗರ ಗೃಹೀತೋ ಅಂಧೇ ತಮಸಿ ಮಗ್ನಃ ಶೂನ್ಯಾರಣ್ಯ ಇವ ಶೇತೆ ನಾಣ್ಯತ್ ಕಿಂಚನ ವೇದ ಶವ ಇವಾಪವಿದ್ದ. ಸೊ ನಿದ್ರೆಗೆ ಹೋಗ್ತಾನೆ. ಸೊ ನಿದ್ರೆಯಲ್ಲಿ ಜನರು ಅಜ್ಞಾನದ ಕತ್ತಲೆಯಲ್ಲೇ ಇರುತ್ತಾರೆ ಮತ್ತು ಜೀವನದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಡಲು ಸಾಧ್ಯವಾಗುವುದಿಲ್ಲ. ರೈಟ್. ಇದು ನಿದ್ರೆ ಒಂದು. ಸೊ ನಿದ್ರೆಯಲ್ಲಿ ನಿದ್ರೆಗೆ ಹೋದಾಗ ಹೊರಗಡೆ ಏನ್ ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ, ಈ ವಣಿಕ, ಈ ಮರ್ಚೆಂಟ್ ಮಲ್ಕೊಂಡ್ಬಿಡ್ತಾನೆ, ಆಗ ಹೊರ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಸೊ ಮಲಗಿಬಿಟ್ಟಿದ್ದಾನೆ. ಸೊ ಈಟಿಂಗ್, ಆಹಾರ, ನಿದ್ರಾ, ಭಯಮೈಥುನ. ಸೊ ಇಲ್ಲಿ ನಿದ್ರಾ ಬಗ್ಗೆ ವರ್ಣನೆ ಇದೆ. ನಿದ್ರೆ ಮಾಡಿದಾಗ ಅವನು ಜೀವನದ ಲಕ್ಷ್ಯ, ಜೀವನದ ಗುರಿ, ಉದ್ದೇಶವನ್ನ ಮರೆತು ಬಿಡ್ತಾನೆ, ಮತ್ತೆ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಮರೆತು ಬಿಡ್ತಾನೆ. ರೈಟ್. ಸೊ ಅದಕ್ಕೆ ನಿದ್ರೆಯನ್ನ ತ್ಯಜಿಸಬೇಕು. ಅಜಗರ ತರ, ಹೆಬ್ಬಾವಿನ ತರ ಮಲಗಬಾರದು, ನಿದ್ರೆಯನ್ನ ತ್ಯಜಿಸಬೇಕು, ಆಕ್ಟಿವ್ ಆಗಿರ್ಬೇಕು. ವೃಂದಾವನದ ಷಡ್ಗೋಸ್ವಾಮಿಯರು ನಿದ್ರೆ ಮಾಡ್ತಾ ಇರ್ಲಿಲ್ಲ. ನಿದ್ರಾಹಾರ ವಿಹಾರಕಾದಿ ವಿಜಿತೋ ಚತ್ಯಂತ ದೀನೋ ಚಯೋ. ಸೊ ಷಡ್ಗೋಸ್ವಾಮಿಯರು ನಿದ್ರೆಯನ್ನ ತ್ಯಜಿಸಿ ಕೇವಲ ದಿನಕ್ಕೆ ಕೇವಲ 2 ಗಂಟೆ ನಿದ್ರೆ ಮಾಡ್ತಾ ಇದ್ರು. ರೈಟ್. 2 ಗಂಟೆ ನಿದ್ದೆ ಮಾಡಿದ್ರು ಕೂಡ ಎಷ್ಟು ಸಮಯ ಕಳೀತು, ಎಷ್ಟು ಟೈಮ್ ವೇಸ್ಟ್ ಮಾಡಿದೀವಿ ಅಂತ ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ರು. ಸೊ ಅದೇ ಜನರು 6 ಗಂಟೆ 8 ಗಂಟೆ, ಕೆಲವರು 10 ಗಂಟೆ ನಿದ್ದೆ ಮಾಡಿದ್ರೆ ಏನ್ ಪಶ್ಚಾತ್ತಾಪ ಅವ್ರ ಮನಸ್ಸಲ್ಲಿ ಉಂಟಾಗೋದಿಲ್ಲ. ಸೊ ನಿದ್ರೆಯನ್ನ ತ್ಯಜಿಸಬೇಕು ಅಂತ ಇಲ್ಲಿ ನಾವು ತಿಳ್ಕೊಂತೀವಿ. ನಂತರ ಕದಾಚಿತ್ ಭಗ್ನಮಾನ ದಂಷ್ಟ್ರೋ. ಕೆಲವೊಮ್ಮೆ ಹಾವು ಕಚ್ಚುತ್ತೆ. ರೈಟ್. ಸೊ ಹಾವಿನ ವಿಷವನ್ನ ಆಕ್ಚುಲಿ ಹಾವು ಕಚ್ಚುವುದನ್ನ ವೈರಿಗಳಿಗೆ ಹೋಲಿಸಿದ್ದಾರೆ. ವೈರಿಗಳು ಕೆಲವೊಮ್ಮೆ ಕಷ್ಟ ಕೊಡ್ತಾರೆ. ರೈಟ್. ಸೊ ಹಾವು ಕಚ್ಚಿದಾಗ ತುಂಬಾ ನೋವಾಗುತ್ತೆ, ಅದೇ ರೀತಿ ವೈರಿಗಳು ಕಚ್ಚಿದಾಗ ತುಂಬಾ ನೋವಾಗುತ್ತೆ.
ಸೊ ಥ್ರೂ ದ ಟ್ರಿಕ್ಸ್ ಆಫ್ ದ ಎನಿಮಿ, ರೈಟ್, ಹಲವಾರು ಭಂಗಿಗಳಲ್ಲಿ ವೈರಿಗಳು ಕಷ್ಟಪಡ್ತಾರೆ. ಸೊ ಆಗ ಆ ಮನುಷ್ಯನ ಮಾನಭಂಗವಾಗುತ್ತೆ. ಸೊ ಬೀಯಿಂಗ್ ಆಂಕ್ಷಿಯಸ್ he cannot even sleep properly. ಸೊ ಸೊ ವೈರಿಗಳ ಕಾಟದಿಂದ ಅವನು ಚೆನ್ನಾಗಿ ನಿದ್ರೆ ಮಾಡೋದಕ್ಕೂ ಆಗೋದಿಲ್ಲ. ಪದೇ ಪದೇ ನಿದ್ರೆ ಭಂಗವಾಗ್ತಾ ಇರುತ್ತೆ, ಎದ್ದು ಕೂತ್ಕೋತಾನೆ. ಸೊ ಈ ರೀತಿ ನಿದ್ದೆ ಮಾಡೋದು ಕಷ್ಟ ಆಗುತ್ತೆ ಅವನಿಗೆ. ಸೊ thus he becomes more and more unhappy and he gradually loses all intelligence. ಬುದ್ಧಿಯನ್ನ ಕಳ್ಕೊಂಡ್ಬಿಡ್ತಾನೆ. ಆಗ ಒಂದು ಅಂಧ ಕೂಪದಲ್ಲಿ ಬಿದ್ದು ಬಿಡ್ತಾನೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಅಂಧ ಕೂಪದಲ್ಲಿ ಬಿದ್ದಿದ್ದಾನೆ, ಕತ್ತಲಿನ ಕೂಪ, ಅಂಧ ಬಾವಿಯಲ್ಲಿ. ಇಲ್ಲಿಂದ ಮೇಲೆ ಹೇಳೋದಕ್ಕೆ ಆಗೋದಿಲ್ಲ ಅವನಿಗೆ. ಸೊ ಇದನ್ನ, ಅಂಧಕೂಪವನ್ನ ತೊಂದರೆ ಒಳಗಾದ ಹೃದಯಕ್ಕೆ ಹೋಲಿಸಿದ್ದಾರೆ. ಸೊ ಈ ರೀತಿ ಸಾಕಷ್ಟು ಕಷ್ಟಪಡ್ತಾ ಇದ್ದಾನೆ. ಸೊ ನಂತರ ಕೆಲವು ಸಲ ವಿಷ ಸರ್ಪಗಳು, ಆಲ್ರೆಡಿ ಹೇಳಿದ್ದೀನಿ. ನಂತರ ಏನಾಯ್ತು, ಜೇನುತುಪ್ಪದ ಹುಡುಕಾಟ, ಜೇನು ನೊಣಗಳ ದಾಳಿ ಮತ್ತು ಜೇನುತುಪ್ಪ ಕಳ್ಳತನ. ಅದೇನೋ ಜೇನಿನ ಗೂಡು ನೋಡಿದ, ಜೇನು ಕುಡಿಯೋ ಆಸೆ ಆಯ್ತು. ಆಸೆಯಲ್ಲಿ ಹತ್ರ ಹೋದಾಗ ಜೇನು ನೊಣಗಳು ಅವನನ್ನು ಕಚ್ಚುತ್ತವೆ. ಅವಾಚ್ಯ ಸಂಬಂಧ, ರಾಜಶಿಕ್ಷೆ, ಇತರರ ಸ್ವತ್ತಿನ ಕಳ್ಳತನ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅಲ್ಪ ಸುಖಕ್ಕೆ ಆಕರ್ಷಿತನಾಗಿ, ಅಲ್ಪ ಸುಖ ಅಂದ್ರೆ ಇಲ್ಲ, ಜೇನಿನ ಗೂಡಿನ ರಸವನ್ನ ಕುಡಿಯೋದಕ್ಕೆ, ಜೇನುತುಪ್ಪವನ್ನು ಕುಡಿಯೋದಕ್ಕೆ ಹೋಗ್ತಾನೆ. ನಿಯಮಬಾಹಿರ ಕಾಮವನ್ನು ಪಡೆಯುತ್ತಾನೆ ಅಥವಾ ಇತರರ ಸ್ವತ್ತನ್ನು ಕದಿಯುತ್ತಾನೆ. ಸೊ ಜೇನಿನ ತುಪ್ಪ ಅಂದ್ರೆ ಇತರರ ಸ್ವತ್ತು. ಅದನ್ನ ಕದ್ದಾಗ ಸರ್ಕಾರ ಆತನನ್ನು ಬಂಧಿಸುತ್ತದೆ, ಅವನನ್ನ ಶಿಕ್ಷೆಗೆ ಹಾಕ್ತಾರೆ. ಇಲ್ಲವೇ ಆ ಹೆಂಗಸಿನ ಗಂಡ ಅಥವಾ ರಾಕ್ಷಸನು ಶಿಕ್ಷಿಸಬಹುದು. ಇಲ್ಲಿ ಇದನ್ನ ಅನೈತಿಕ ಸಂಬಂಧಕ್ಕೂ ಹೋಲಿಸಿದ್ದಾರೆ. ಒಬ್ಬ ಗೃಹಸ್ಥ ಬೇರೆಯ ಸ್ತ್ರೀಯ ಮೇಲೆ ಆಕರ್ಷಿತನಾಗಿ ಭೋಗಿಸೋದಕ್ಕೆ ಹೋದಾಗ ಸರ್ಕಾರ ಅವನನ್ನ ಹಿಡಿಯುತ್ತೆ ಅಥವಾ ಇತರ ಜನರು ಅವನನ್ನು ಕೊಂದು ಹಾಕಬಹುದು. ಆದ್ದರಿಂದ ವಿದ್ವತ್ ಜನರು ಫಲಾಪೇಕ್ಷಿತ ಕರ್ಮದ ಐಹಿಕವಾದಿ ಮಾರ್ಗವನ್ನು ಖಂಡಿಸುತ್ತಾರೆ, ಏಕೆಂದರೆ ಅದು ಇಂದಿನ ಮತ್ತು ಮುಂದಿನ ಜನ್ಮಗಳಲ್ಲಿ ಐಹಿಕ ಆಪತ್ತುಗಳ ಮೂಲಕ ಆಕಾರವು ಬಿತ್ತಿ ಬೆಳೆಯುವ ನೆಲವಾಗಿದೆ. ಅಲ್ಲಿ ಏನು ತಪ್ಪಿದೆ ಇದು ಕನ್ನಡದಲ್ಲಿ, ಬಟ್ ಇಟ್ ಇಸ್ ಟೆಲ್ಲಿಂಗ್ ಏರಿಯಾ. ಒರಿಜಿನಲ್ ಸೀಡ್, ಬ್ರೀಡಿಂಗ್ ಗ್ರೌಂಡ್ ಆಫ್ ಆಲ್ ಮೆಟೀರಿಯಲ್ ಮಿಸರೀಸ್. ಸೊ ಎಲ್ಲ ತೊಂದರೆಗಳ ಮೂಲವಾಗಿದೆ, ಒಂದು ನೆಲವಾಗಿದೆ ಅಂತ ಹೇಳ್ತಾರೆ. ಈ ಜೀವನದಲ್ಲೂ ಕಷ್ಟ ಕೊಡುತ್ತೆ, ಮುಂದಿನ ಜೀವನದಲ್ಲೂ ಕೂಡ ನಮಗೆ ಕಷ್ಟವನ್ನು ಕೊಡುತ್ತೆ. ಈ ರೀತಿ ಪಾಪ ಕಾರ್ಯಗಳನ್ನ ಮಾಡಬಾರದು, ಸಂತುಷ್ಟರಾಗಿರ್ಬೇಕು. ದೇವರು ನಮಗೆ ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಎಷ್ಟು ಸುಖವನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಸಂತುಷ್ಟಿಯನ್ನು ಪಡಿಬೇಕು, ಅತಿ ಆಸೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಹೋಗಬಾರದು. ಸೊ ಈ ರೀತಿ ಈ ಕತೆ ಮುಂದುವರಿಯುತ್ತೆ, ಸಾಕಷ್ಟು ಉದಾಹರಣೆಗಳಿವೆ. ಸೊ ಇನ್ನೊಂದು 24ನೇ ಶ್ಲೋಕವನ್ನು ನೋಡಿ ಇವತ್ತು ಎಂಡ್ ಮಾಡೋಣ. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಕೆಲವು ಸಲ ಅವನಿಗೆ ಸ್ವಲ್ಪ ಜೇನುತುಪ್ಪ ಸಿಗುತ್ತದೆ, ಆದರೆ ಅದನ್ನು ಬೇರೆಯವರು ಸೇವಿಸುತ್ತಾರೆ. ಕೆಲವೊಮ್ಮೆ ಸ್ವಲ್ಪ ಸುಖ ಸಿಗುತ್ತೆ, ಆದರೆ ಇನ್ನೊಬ್ಬ ವ್ಯಕ್ತಿ ಮೋಸ ಮಾಡಿ ಅದನ್ನು ಕತ್ಕೊಂಡು ಹೋಗ್ಬಿಡ್ತಾನೆ. ಅದು ಕೂಡ ಆಗ್ಬೋದು. ಈ ರೀತಿ ಇನ್ನೊಬ್ಬರ ಆಸ್ತಿ, ಇನ್ನೊಬ್ಬರ ಹಣವನ್ನ ಭೋಗಿಸೋದಕ್ಕೆ ಹೋದ್ರೆ ಕೆಲವೊಮ್ಮೆ ಸರ್ಕಾರ ಅವನನ್ನ ಬಂಧಿಸುತ್ತೆ, ಇನ್ನೊಬ್ರು ಶಿಕ್ಷೆ ಕೊಡ್ತಾರೆ. ಸಪೋಸ್ ಯಾರಾದ್ರು ತಪ್ಪಿಸ್ಕೊಂಡ್ರೆ, ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರು ಕೂಡ ಇನ್ನೊಬ್ಬ ಯಾರೋ ಬಂದು ಮೋಸ ಮಾಡಿ ಆ ದುಡ್ಡನ್ನು ಕತ್ಕೊಂಡು ಹೋಗ್ಬಿಡ್ತಾನೆ. ಸೊ ಈ ರೀತಿ ಭೌತಿಕ ಸಂಸಾರದ ವರ್ಣನೆ ಎಲ್ಲಿದೆ, ಇನ್ನೂ ಮುಗುದಿಲ್ಲ. ಈಗ ಅರ್ಧ ಮಾತ್ರ ಮುಗಿಸಿದ್ದೀವಿ.
ಇನ್ನೂ ಅರ್ಧ ಕತೆ ಉಳಿದಿದೆ. ಸೊ ಅದನ್ನ ಮುಂದಿನ ವಾರ ಚರ್ಚೆ ಮಾಡೋಣ, ಯಾಕಂದ್ರೆ ತುಂಬಾ ಹೆವಿ ಆಗ್ಬೋದು, ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ಈ ಪವರ್ ಪಾಯಿಂಟ್ ಅನ್ನು ನಾನು ಶೇರ್ ಮಾಡ್ತೀನಿ, ಮತ್ತೆ ಭಾಗವತದ ಶ್ಲೋಕಗಳು ಕೂಡ ಇವೆ, ಅದರಲ್ಲಿ ತಾವು ಇನ್ನಿಷ್ಟು ಆಳವಾಗಿ ಇದನ್ನ ಅರ್ಥ ಮಾಡ್ಕೋಬಹುದು. ಸೊ ಇವತ್ತಿಗೆ ಎಲ್ಲೇ ಸ್ಟಾಪ್ ಮಾಡ್ತೀನಿ. ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಏನಾದ್ರು ಕಮೆಂಟ್ಸ್ ಯಾಕಂದ್ರೆ ಇದ್ರೆ ತಾವು ಹಂಚ್ಕೋಬಹುದು. ಎನಿಬಡಿ ಹ್ಯಾಸ್ ಎನಿ ಕ್ವಶನ್ಸ್ ಆರ್ ಕಮೆಂಟ್ಸ್? ಕೆಲವೊಮ್ಮೆ ಈ ಕಥೆಗಳನ್ನ ಕೇಳಿಕ್ಕೆ ಆಶ್ಚರ್ಯ ಆಗುದು, ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾರ ಭಾಗವತದಲ್ಲಿ ಅಂತ. ಸೊ ಭಾಗವತದಲ್ಲಿ ಸತ್ಯವನ್ನ ಸತ್ಯವಾಗಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ರೈಟ್? ಭೌತಿಕ ಜಗತ್ತಿನ ಈ ಪರಿಚಯ ಹೇಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಮುಚ್ಚುಮರೆ ಏನೂ ಇಲ್ಲ ಭಾಗವತದಲ್ಲಿ, ಏನಿದೆ ಅದು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ಬಿಡ್ತದೆ. ಆಚಾರ್ಯರು ಕೂಡ ಹಾಗೆ, ಏನು ಮುಚ್ಚೋದಿಲ್ಲ, ಮುಚ್ಚುಮರೆ ಇಲ್ಲದೆ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಓಕೆ, ಹರೇ ಕೃಷ್ಣ ಪ್ರಭು. ಈ ತರ Yes, ma'am. ಒಗಟಾಗಿ ಯಾಕೆ ಹೇಳ್ತಾರೆ ಪ್ರಭು? ಕಷ್ಟ ಆಗುತ್ತಲ್ವಾ ಅರ್ಥ ಮಾಡ್ಕೊಳಕ್ಕೆ? ಕಷ್ಟ ಆಗತ್ತೆ, ಆದ್ರೆ ರಘುಗಣ ರಾಜನಿಗೆ ಅರ್ಥ ಆಯ್ತು. ಆಗಿನ ಕಾಲದಲ್ಲಿ ತುಂಬಾ ಬುದ್ಧಿವಂತರಿದ್ರು ಜನ, ಅವ್ರಿಗೆ ಅರ್ಥ ಆಯ್ತು. ಪರೀಕ್ಷಿತರಿಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಶುಕದೇವ ಗೋಸ್ವಾಮಿಗಳು ಡೀಟೇಲ್ ಆಗಿ ವರ್ಣನೆ ಮಾಡ್ತಾರೆ. ಸೊ ಶಾಸ್ತ್ರಗಳಲ್ಲಿ ಕೆಲವೊಮ್ಮೆ ಒಗಟಿನ ರೂಪದಲ್ಲೂ ಕೂಡ ತತ್ವವನ್ನು ಹೇಳಿದ್ದಾರೆ. ಸರಿ. ಹರೇ ಕೃಷ್ಣ ಪ್ರಭುಜಿ, ಇದು 13ನೇ ಅಧ್ಯಾಯದ ಶ್ಲೋಕಗಳಲ್ಲಿ ಬರ್ತಾ ಇದೆಯಾ? ಹಾ, ಶ್ಲೋಕಗಳು ಬರ್ತದಲ್ಲ, ಶ್ಲೋಕಗಳು ಬರ್ತವೆ. ಶ್ಲೋಕ ಪದ್ಯ ರೂಪದಲ್ಲಿದೆ ಅದಕ್ಕೆ. ಮತ್ತೆ ಎರಡೆರಡು ಚಾಪ್ಟರ್ಸ್, ಎರಡು ಕನೆಕ್ಟೆಡ್ ಇದೆ. ಓಕೆ, ಒಂದು ಉದಾಹರಣೆ ತೋರಿಸ್ತೀನಿ ಇಲ್ಲಿ. ಮಿಕ್ಸ್ ಆಗೇ ಇದೆಯಾ ಇದರಲ್ಲಿ? ಹಾ, ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ, ಪುರಂಜನ ಕಥೆನೂ ಹೀಗೆ ಬಂತಲ್ವಾ ಪ್ರಭು? ಹಾ ಹೌದು, ಹೀಗೆ ಪುರಂಜನ ಕಥೆ ಕೂಡ ಇದೆ. ಸ್ವಲ್ಪ ಅದೇ ತರ ಇಲ್ಲಿ ನೋಡಿ, ಬರುತ್ತೆ. 10ನೇ ಶ್ಲೋಕದ ಎಡಗಡೆ 10ನೇ ಶ್ಲೋಕ, 13ನೇ ಅಧ್ಯಾಯದ 10ನೇ ಶ್ಲೋಕ, ಬಲಗಡೆ 14ನೇ ಅಧ್ಯಾಯದ 23, 22, 23, 24ನೇ ಶ್ಲೋಕ. ಸೊ 13ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅದನ್ನ 3 ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿ ವಿವರಿಸಿದ್ದಾರೆ. ಸೊ ಅದಕ್ಕೆ ಎರಡನ್ನು ಕಂಪೇರ್ ಮಾಡಿ ನೋಡ್ತಾ ಇದ್ದೀವಿ ನಾವು. ಓಕೆ, ಮತ್ತೆ ಹಿಂದಿನ ಶ್ಲೋಕದಲ್ಲಿ ನೋಡಿ, 9ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅದನ್ನ 21ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಹೊಂದಾಣಿಕೆ ಇದೆ, ಅದಕ್ಕೆ ಎರಡು ಒಟ್ಟಿಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಕೇವಲ 19ನೇ ಅಧ್ಯಾಯ 13ನೇ ಅಧ್ಯಾಯ ಮಾತ್ರ ತಗೋದ್ ಬದಲು 13, 14 ಎರಡು ಒಟ್ಟಿಗೆ ಚರ್ಚೆ ಮಾಡಿದಾಗ ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ. ಓಕೆ, ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಪ್ರಭುಜಿ, ಕೃಷ್ಣ. ಪ್ರಭುಜಿ, ಇವಾಗ ಈ ಸಂಸಾರದ ತಾಪತ್ರಯದಿಂದ ಪಾರಾಗೋದು ಅಂದ್ರೆ ಹರಿನಾಮ ಸಂಕೀರ್ತನ ಮುಖಾಂತರ ಪಾರಾಗ್ಬೋದಂತೀರ? ಏನು ಸಂಸಾರದಲ್ಲಿ ಇದ್ಕೊಂಡು ಇದೆಲ್ಲಾ ಸಹಿಸ್ಕೊಂಡು ಅದರಲ್ಲಿ ಹೋದ್ರೇನೆ ಸರಿ ಅಂತೀರಾ ಅಂತ? ಹಾ, ಆಕ್ಚುಲಿ ಸಂಸಾರದಲ್ಲಿ ಪರಿವಾರದಲ್ಲಿ ಇದ್ದು ಭಕ್ತಿ ಸೇವೆ ಮಾಡೋದು ಕಷ್ಟ, ಆದ್ರೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ಹರಿಕೃಷ್ಣ ಜಪ, ಭಾಗವತ ಶ್ರವಣ, ಸತ್ಸಂಗ, ಅದನ್ನೂ ಇಲ್ಲ ಅಂತಂದ್ರೆ ದಟ್ ಈಸ್ ವೆರಿ ರಿಸ್ಕಿ. ಅದು ಗೃಹಮೇಧಿ ಜೀವನ ಆಗ್ಬಿಡುತ್ತೆ. ಸೊ ಕಷ್ಟಗಳಿಗೆ ಪರಿಹಾರವೇ ಇಲ್ಲ. ಸೊ ಗೃಹಸ್ಥ ಜೀವನದಲ್ಲಿ 25 ವರ್ಷದಿಂದ 50 ವರ್ಷದವರೆಗೆ ಎಷ್ಟಾಗುತ್ತೋ ಅಷ್ಟು ಭಕ್ತಿ ಸೇವೆ ಮಾಡ್ತಾ ಇರಬೇಕು ಮನೆಯಲ್ಲಿ. ಆದ್ರೆ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ಭಗವತ್ ಸೇವೆಯಲ್ಲಿ ತೊಡಗಬೇಕು, ರೈಟ್? ಇವತ್ತೊಬ್ರು ಮಾತಾಜಿ ಫೋನ್ ಮಾಡಿದ್ರು ನನಗೆ, ವರಿಷ್ಠರು, ಸುಮಾರು 69 ವರ್ಷ ವಯಸ್ಸು. ಅವ್ರು ಹೇಳ್ತಾ ಇದ್ರು, ಗುರುಜಿ ನಮ್ಗೆ ಎಷ್ಟು ಜೀವನ ಇದೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮ ಕಳೆಯ ಜೀವನವನ್ನ ಎಷ್ಟು ವರ್ಷ ಇದೆ ಅಷ್ಟು ವರ್ಷ ಅಟ್ಲೀಸ್ಟ್ ದೇವ್ರ ಸೇವೆ ಮಾಡ್ತಾ ಕಳಿಬೇಕು ಅಂತ ಆಸೆ. ಸೊ ದೇವಸ್ಥಾನದ ಹತ್ರ ಒಂದು ಮನೆ ನೋಡಿ ನಾನು ಬರ್ತಾ ಇದ್ದೀನಿ, ಅಲ್ಲಿ ದೇವಸ್ಥಾನದ ಹತ್ರ ಇದ್ದು ಡೈಲಿ ಟೆಂಪಲಿಗೆ ಬಂದು ನಾನು ಜಪ ಮಾಡ್ತೀನಿ, ದರ್ಶನ ಮಾಡ್ತೀನಿ, ಏನು ಸ್ವಲ್ಪ ಸೇವೆ ಇದ್ರೆ ಸೇವೆ ಮಾಡ್ತೀನಿ, ಸ್ವಲ್ಪ ಪ್ರಸಾದ ತಗೊತೀನಿ ಅಷ್ಟೇ, ನನಗೊಂದು ರೂಮ್ ವ್ಯವಸ್ಥೆ ಮಾಡಿಕೊಡಿ ಅಂತ. ಸೊ ದಟ್ಸ್ ಗುಡ್. ಸೊ ಈ ರೀತಿ ಒಂದು ಸಮಯದಲ್ಲಿ, ಒಂದು ಜೀವನದ ಒಂದು ಹಂತದಲ್ಲಿ ಎಲ್ಲ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಕೇವಲ ಭಗವಂತನ ಸೇವೆ. ಸೊ ಆ ಹಂತ ಬರೋವರೆಗೂ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ಅಂದ್ರೆ ಇವಾಗ ನಾವ್ ಎಷ್ಟೇ ವರ್ಷಗಳಾದ್ರೂ ಭಕ್ತಿ ಮಾಡ್ತಾ ಇರ್ತೀವಿ. ಹರೇ ಕೃಷ್ಣ ನಾಮ ಮಂತ್ರವನ್ನ, ಹರೇ ಕೃಷ್ಣ ಮಂತ್ರವನ್ನ ತಗೊಳ್ತಾನೆ ಇರ್ತೀವಿ, ಶ್ರೀಮದ್ ಭಾಗವತ ಕಥಾ ಕೇಳ್ತಾನೆ ಇರ್ತೀವಿ, ಸಂಕೀರ್ತನ ನಾಮ ಸಂಕೀರ್ತನದಲ್ಲಿ ತೊಡಗ್ತಾನೆ ಇರ್ತೀವಿ.
ಭಗವದ್ಗೀತಾ ಆಯ್ತು ಶ್ರೀಮದ್ ಭಾಗವತ ಅಂತ ಕೇಳ್ತಾನೆ ಇರ್ತೀವಿ. ಆತ್ಮಾವಲೋಕನ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟೇ ವರ್ಷ ಆದ್ರೂ ಅವ್ರ ಪ್ರಗತಿ ಆಗ್ತಾರೋ ಆಗೋದಿಲ್ವಾ ಅಂತ. ಹಾ, ಇಲ್ಲ ಅದು ಆಗ್ಬೇಕು. ನಾವು ಭಕ್ತಿ ಸೇವೆ ಮಾಡುವಾಗ ಪ್ರಗತಿ ಕಾಣಿಸ್ಲೇಬೇಕು. ಪ್ರಗತಿ ಹೇಗೆ ಕಾಣುತ್ತೆ? ಹರಿನಾಮದ ರುಚಿ ಬೆಳಿಬೇಕು, ಆ ಭಕ್ತರ ಸೇವೆಯಲ್ಲಿ ರುಚಿ ಬೆಳಿಬೇಕು, ಮತ್ತೆ ಭಾಗವತ ಶ್ರವಣ ಕೀರ್ತನೆಯಲ್ಲಿ ರೈಟ್ ರುಚಿ ಬೆಳಿಬೇಕು. ರೈಟ್ ನೋತ್ಪಾದಯೇದ್ ಯದಿರತಿಂ ಶ್ರಮಯೇವ ಹಿ ಕೇವಲಂ. ರೈಟ್ ಈ ಸಾಧನೆ ಮಾಡಿದಾಗ ಅದರ ಫಲ ಏನಾಗಿರ್ಬೇಕು? ಫಲ ಏನಾಗಿರ್ಬೇಕಂದ್ರೆ ಆ ಕಾರ್ಯಗಳಲ್ಲಿ ರುಚಿ ಬೆಳಿಬೇಕು. ರುಚಿ ಬೆಳಿಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ಅದು ವ್ಯರ್ಥ ಆಗ್ತಾ ಇದೆ ಅಂತ ಅರ್ಥ, ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಅದನ್ನು ಚೆನ್ನಾಗಿ ಮಾಡಿದರೆ ರುಚಿ ಬೆಳೀತದೆ. ಓಕೆ, ಚೆನ್ನಾಗ್ ಮಾಡೋದಂದ್ರೆ ಯಾವ ರೀತಿ ಪ್ರಭು? ಒಂದ್ ಸ್ವಲ್ಪ ವಿವರಿಸ್ತೀರಾ? ರುಚಿ ಬೆಳೀತಾ ಇದೆ ಅಂದ್ರೆ ಚೆನ್ನಾಗಿ ಮಾಡ್ತಿದೀವಿ ಅಂತ ಅರ್ಥ. ಫಸ್ಟ್ ಆಫ್ ಆಲ್ ನಾಮಸ್ಮರಣೆ ಮಾಡುವಾಗ ಅಪರಾಧದಿಂದ ಮುಕ್ತರಾಗಿರ್ಬೇಕು. ಸೊ ಅಪರಾಧಗಳು ಮಾಡಬಾರ್ದು, ಹರಿನಾಮದ ಪ್ರತಿ ಅಫೆನ್ಸಸ್ ಮಾಡಬಾರ್ದು. ಮತ್ತೆ ಸಾಧನೆ ಮಾಡುವಾಗ ತುಂಬಾ ಏಕಾಗ್ರತೆಯಿಂದ ಮಾಡಬೇಕು, ಶಾಂತ ಮನಸ್ಸಿನಿಂದ ಮಾಡಬೇಕು, ಹರಿನಾಮವನ್ನ ಪ್ರತಿ ಮಂತ್ರವನ್ನ ಕೇಳೋದಕ್ಕೆ ಪ್ರಯತ್ನ ಪಡಬೇಕು. ರೈಟ್. ಮತ್ತೆ ಭಾಗವತ ಕೇಳುವಾಗ ಅತಿ ಉತ್ಸಾಹದಿಂದ ಕೇಳಬೇಕು. ಸೇವೆ ಮಾಡುವಾಗ ಕೂಡ ಅತಿ ಉತ್ಸಾಹದಿಂದ ತುಂಬಾ ಏಕಾಗ್ರತೆಯಿಂದ ಎಲ್ಲ ಎಚ್ಚರಿಕೆಯನ್ನು ವಹಿಸಿ ತಪ್ಪಾಗದ ಹಾಗೆ ಸೇವೆಯನ್ನು ಮಾಡಬೇಕು. ಸೊ ಮನಸ್ಸು ಕೊಟ್ಟು ಮಾಡಬೇಕು. ರೈಟ್. ಸುಮ್ಮನೆ ಮಾಡ್ಬೇಕು ಅಂತ ಮಾಡೋದಲ್ಲ, ಜಪ ಮಾಡ್ಬೇಕು ಅಂತ ಮಾಡೋದಲ್ಲ. ಮನಸ್ಸು ಕೊಟ್ಟು ಅಪರಾಧಗಳನ್ನ ನಿಷೇಧಿಸಿ ನಿಲ್ಲಿಸಿ ಮತ್ತೆ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗಬೇಕು ಅನ್ನೋ ಲಾಲಸೆಯಿಂದ ಮಾಡಬೇಕು, ಮೆಕ್ಯಾನಿಕಲಿ ಮಾಡಬಾರ್ದು. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರೇ ಹರೇ. ಸೊ ಕೃಷ್ಣ ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು ಅಂತ ಒಂದು ಅಳಬೇಕು. ಶುಡ್ ಕ್ರೈ. ಹೇಗೆ ಮಗು ತಾಯಿಗೋಸ್ಕರ ಅಳುತ್ತೆ ಆ ರೀತಿ ಅಳಬೇಕು. ಸೊ ಆ ರೀತಿ ಆಚಾರ್ಯರು ಹೇಳಿದ್ದಾರೆ, ಪ್ರಭುಪಾದರು ಕೊಟ್ಟಿದ್ದಾರೆ ಮಾರ್ಗವನ್ನು. ಅದನ್ನ ಚೆನ್ನಾಗಿ ಮಾಡಿದ್ರೆ ಶೋರ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಓಕೆ ಗುರು. ಸೊ ಏನ್ ಮಾಡ್ತಾ ಇದೀವೋ ಅದನ್ನೇ ಇನ್ನಿಷ್ಟು ಮನಸ್ಸು ಕೊಟ್ಟು ಮಾಡ್ಬೇಕಷ್ಟೇ. ಪ್ರಭುಜಿ, ಇವಾಗ ಅವಾಗ ಅಂದ್ರೆ ಭಾವೋಕ್ತಿ ಆಗಿ ಅಳ್ತೀವೋ ಏನು ಪ್ರೇಮದಿಂದ ಅಳ್ತೀವಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಒಮ್ಮೊಮ್ಮೆ ಅಂದ್ರೆ ಪ್ರೇಮ್ ತಗೊಂಡು ಭಗವಂತನ ಮೇಲೆ ಗುರುಗಳ ಮೇಲೆ ತಗೊಂಡಾಗ ಕಣ್ಣಲ್ಲಿ ನೀರೇ ಬರುತ್ತಲ್ಲ, ಪದೇ ಪದೇ ಬರುತ್ತೆ. ಅದೇನೋ ಒಂದ್ಸರಿ ಏನೋ ದುಃಖ ಇದ್ದಾಗ ಬರ್ಬೋದು ಅನ್ಸುತ್ತೆ, ಇದು ಪದೇ ಪದೇ ಬರ್ತಾ ಇರುತ್ತಲ್ಲ, ಏನು ಇದು ಪ್ರೇಮನಾ ಇದೇನು ನಾಟಕ ಇದೇ ತರನಾ ಅಂತ? ನಾವು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ ಹೋಗ್ಬಾರ್ದು. ಕಣ್ಣಲ್ಲಿ ನೀರು ಬರ್ದೇ ಇರ್ಲಿ ಪರವಾಗಿಲ್ಲ. ಮತ್ತೆ ಒಂದು ಅಳುವ ಭಾವನೆ ಏನಿದೆ ಅದು ಇರಬೇಕು. ಕೃಷ್ಣ ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು. ಕಣ್ಣಲ್ಲಿ ನೀರು ಬರ್ದೇ ಇರ್ಲಿ, ಬಟ್ ವಿ ಶುಡ್ ಫೋಕಸ್ ಆನ್ ಸರ್ವಿಸ್. ಕೃಷ್ಣ ನನಗೆ ನಿನ್ನ ಸೇವೆ ಕೊಡು. ರೈಟ್. ಸೊ ಸಾಮಾನ್ಯವಾಗಿ ವಿ ಶುಡ್ ನಾಟ್ ಫೋಕಸ್ ಆನ್ ಭಾವ ಮಚ್, ವಿ ಶುಡ್ ಫೋಕಸ್ ಆನ್ ಸರ್ವಿಸ್. ಸೇವೆ ಮತ್ತೆ ನಮ್ಮ ಆಟಿಟ್ಯೂಡ್ ಅದರ ಬಗ್ಗೆ ಫೋಕಸ್ ಮಾಡಬೇಕು. ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತೆ, ಯಾರೋ ಸತ್ತಾಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಬಟ್ ಕೆಲವೊಮ್ಮೆ ಒಳ್ಳೆ ದರ್ಶನ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಅದು ನಿಜವಾದ ಭಾವನೆ ಅಥವಾ ಅದು ಏನಂತಾರೆ ಜಸ್ಟ್ ಟೆಂಪರರಿ, ಅದು ಛಾಯಾ ಆಭಾಸ್ ಅಂತ ಕರೀತಾರೆ. ಛಾಯಾ ಆಭಾಸ್ ಅಂದ್ರೆ ಯಾವುದೋ ಒಂದು ಕ್ಷಣಿಕ, ಆ ಒಂದು ಕ್ಷಣದಲ್ಲಿ ಏನೋ ಭಾವನೆ ಬಂತು, ಬಟ್ ಅದು ಶಾಶ್ವತವಾಗಿರೋದಿಲ್ಲ, ಅದು ಹೊರಟೋಗ್ಬಿಡುತ್ತೆ. ಸೊ ದಟ್ ಇಸ್ ನಾಟ್ ಪರ್ಮನೆಂಟ್ ಭಾವ, ಸ್ಥಾಯಿ ಭಾವ ಅಲ್ಲ ಅದು, ಅದು ಬಂದು ಹೋಯ್ತು ಅಷ್ಟೇ. ಬಟ್ ಅದು ನಿಜವಾದ ಪ್ರೇಮ ಬೆಳಿಬೇಕಂದ್ರೆ ದಟ್ ಶುಡ್ ಬಿ ಸ್ಟಡಿ. ಯಾವಾಗ್ಲೂ ಆ ಒಂದು ಸ್ತರದಲ್ಲಿ ಇರ್ತಾರೆ ಶುದ್ಧ ಭಕ್ತರು. ಸೊ ಗೊತ್ತಾಗ್ತಾ ಇದೆಯಲ್ಲ. ಸೊ ಕೆಲವೊಮ್ಮೆ ಅದು ಕಣ್ಣಲ್ಲಿ ನೀರು ಬರ್ದೇ ಇರ್ಲಿ ಪರವಾಗಿಲ್ಲ, ಬಟ್ ವಿ ಶುಡ್ ಫೋಕಸ್ ಆನ್ ಸರ್ವಿಸ್. ಸೇವೆ ಮಾಡ್ತಾ ಹೋಗ್ಬೇಕು, ಅಷ್ಟೇ ಉತ್ಸಾಹದಿಂದ ಮಾಡ್ತಾ ಹೋಗ್ಬೇಕು. ಓಕೆ ಪ್ರಭು, ಹರೇ ಕೃಷ್ಣ. ಈಗ ಸಮಯ ಮುಗಿತು, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನನ್ನ ಫ್ರೆಂಡ್ ಅವ್ರ ತಾಯಿಗೆ ಕಾಲ್ ಫ್ರಾಕ್ಚರ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಸ್ಬೇಕಾಗಿತ್ತು ಪ್ರಭು. ಓಕೆ. ಸೊ ನಾವೆಲ್ಲರೂ, ಅವ್ರ ಹೆಸರು ಲತಾ ವೀರಭದ್ರಯ್ಯ. ಓಕೆ. ಸೊ ಇಲ್ಲಿ ಮಾತಾಜಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಲತಾ ಮಾತಾಜಿಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಂತ್ರವನ್ನ ಹೇಳಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. हरे कृष्ण। श्रील प्रभुपाद की जय। भागवत महापुराण की जय।